ಪ್ರವಾದನೆ ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಬರಬೇಕಂತಂದರೆ ಕೆಲವು ಸಂದರ್ಭದ ವೇಳೆ ದೇವರು ಆ ಪ್ರವಾದನೆಯ ನಿಮಿತ್ತವಾಗಿ ನಮ್ಮ ವಿಧೇಯತೆಯನ್ನು ಬಯಸ್ತಾನೆ. ದೇವರು ನಿನಗೆ ಗಾಡಿ ಕೊಡ್ತಾನಂತಂದರೆ ಗಾಡಿ ಶೋರೂಮ್ ಅವ್ರು ಫೋನ್ ಮಾಡಿ ಸರ್ ನಿಮ್ಮ ಮನೆ ಎಲ್ಲೈತೆ ಅಡ್ರೆಸ್ಸು ಹೇಳ್ರಿ ಸರ್ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳಂಗಿಲ್ಲ. ನೀನೇನು ಮಾಡಬೇಕು? ಹೋಗಿ ಒಂದು ಕೆಲಸ ಹುಡುಕಬೇಕು. ಓಕೆ, ಒಂದು ಉದ್ಯೋಗ ಹುಡುಕಬೇಕು. ಉದ್ಯೋಗ ಹುಡುಕಾದ ನಂತರ ಆ ಉದ್ಯೋಗದ ಮೂಲಕ ನಿನಗೆ ಬಂದಿರುವ ಆದಾಯದಿಂದ ದೇವ್ರು ಏನು ಮಾಡ್ತಾನೆ? ನಿನಗೆ ಆ ಗಾಡಿಯನ್ನು ಒದಗಿಸ್ತಾನೆ. ಆಮೇನ್. ಐ ಯು ವಿತ್ ಮೀ ಚರ್ಚ್? ಸೊ ಇವತ್ತಿನ ಈ ತಲೆಯ ಬರ ದ ಟೆಂಪಲ್ ಟೆಸ್ಟ್, ಎಲ್ಲರೂ ಹೇಳ್ರಿ ಟೆಂಪಲ್ ಟೆಸ್ಟ್, ದೇವಾಲಯದ ಪರೀಕ್ಷೆ. ಎಲ್ಲರೂ ಹೇಳ್ರಿ ದೇವಾಲಯದ ಪರೀಕ್ಷೆ ಅಂತಂದ್ರೆ ಏನು ಪಾಸ್ಟ್ರೆ? ಈ ಟೆಸ್ಟ್, ಈ ಪರೀಕ್ಷೆ ಕೇವಲ ಚರ್ಚಲ್ಲಿ ಇರ್ತದ ಅಂತ ನೀವು ಪ್ರಶ್ನಿಸ್ಕೊಳ್ತಾ ಇರಬಹುದು. ಆಮೇನ್. ಈ ಟೆಸ್ಟ್ ಕೇವಲ, ಈ ಪರೀಕ್ಷೆ ಕೇವಲ ಚರ್ಚಲ್ಲಿ ಇರೋದಿಲ್ಲ, ನಿನ್ನ ಜೀವಿತದಲ್ಲಿ ಕೂಡ ಇರ್ತದೆ. ಬೈಬಲ್ ಏನು ಹೇಳ್ತದೆ? ನೀನು ದೇವರ ಆಲಯವಾಗಿದೆ. ಅರ್ಥ ಆಗ್ತದೇನಾ? ಐ ವಿತ್ ಮೀ ಚರ್ಚ್? ನೀನೇ ದೇವರ ಆಲಯವಾಗಿದೆ ಅಂತಂದ್ರೆ ದೇವರು ನಿನ್ನಲ್ಲಿ ವಾಸಿಸುವಾಗ ನೀನೇನಾಗಿದೆಯಾ? ದೇವರ ಆಲಯವಾಗಿದೆಯಾ. ಆಮೆನ್. ಸೊ ಇವತ್ತು ಇದರ ಕುರಿತಾಗಿರುವ ವಾಕ್ಯ ನನಗೆ ಯಾವ ರೀತಿಯಾಗಿ ಸಹಾಯವಾಗಿ ಇರಬಹುದು ಎಂಬುವ ಪರೀಕ್ಷೆ ನಿಮ್ಮೆಲ್ಲರಿಗಿರಬಹುದು. ಓಕೆ, ಎಲ್ಲರೂ ಹೇಳ್ರಿ, ಎಲ್ಲರೂ ಈ ವಾಕ್ಯವನ್ನು ತೆಗಿರಿ. ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 18ನೇ ವಚನ. ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 18ನೇ ವಚನ. ಓಕೆ, ಎಲ್ಲರೂ ಓದೋಣ. ಬಾಲಕನಾದ ಸಮುವೇಲನು ಎಫೋದ್ ಎಂಬ ನಾರುಮಿಡಿಯ ಅಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಎಲ್ಲರೂ ಹೇಳ್ರಿ ಬಾಲಕನಾದ, ಜೋರಾಗಿ, ಸಮುವೇಲನು. ಆಮೆನ್. ದೊಡ್ಡ ಸಮುವೇಲ ಅಲ್ಲ, ಬಾಲಕನಾದ ಸಮುವೇಲನು. ಹೇಳ್ರಿ ಬಾಲಕನಾದ ಸಮುವೇಲನು. ಆಮೆನ್. ನಾನು ಪ್ರಾರ್ಥಿಸುವಾಗ ನನಗೆ ಒಂದು ಮಾತು ದೇವರು ತಿಳಿಸಿ ಪದೇ ಪದೇ ಕೊಡ್ತಾ ಇದ್ದಾರೆ. ದಿಸ್ ಇಸ್ ಅ ಸೀಸನ್ ವೇರ್ the birthings of Samuel will take place in this house and in this land. Amen. God will pour out his spirit and he will release a word to young Samuels. He will raise up young Samuels. ಅಂತಂದ್ರೆ ಏನರ್ಥ? ಚಿಕ್ಕ ಬಾಲಕರನ್ನು ಕೂಡ ದೇವರು ತೆಗೆದು ಇಡುವುದಿಲ್ಲ, ಅವ್ರನ್ನ ಸೇರಿಸಿಕೊಂಡು ಅವರ ಮೇಲೆ ಆತನ ಆತ್ಮವನ್ನು ನುಡಿಸಿ ಆತನ ವಾಕ್ಯವನ್ನು ಬಿಡುಗಡಿಸಿ ಸಮುವೇಲನನ್ನು ಎಬ್ಬಿಸುವಂತ ಕಾಲ ಈ ಕಾಲವಾಗಿದೆ. ಆಮೇನ್ ಅಂತ ಹೇಳ್ತೀರಾ? ಆಮೇನ್ ಅಂತ ಹೇಳ್ತೀರಾ? ಆ ಸಮುವೇಲನು ಸೇವೆ ಮಾಡಿರುವ ಆಲಯ ಎಂಥ ಆಲಯ ಅಂತಂದ್ರೆ ಹೆಸರು ಹೊಂದಿಕೊಂಡಿರುವ ಆಲಯವಲ್ಲ. ಹಲ್ಲೆಲೂಯಾ. ಒಳ್ಳೆಯ ಹೆಸರು ಹೊಂದಿಕೊಂಡಿರುವ ಆಲಯವಾಗಿದ್ದಿಲ್ಲ. ಅಲ್ಲಿರುವ ಪಾಸ್ಟರಿಗೆ ಒಂದು ಕೆಟ್ಟ ಹೆಸರಿತ್ತು, ಪಾಸ್ಟರಿನ ಮಕ್ಕಳಿಗೆ ಒಂದು ಕೆಟ್ಟ ಹೆಸರಿತ್ತು, ಪಾಸ್ಟರ್ ಕುಟುಂಬದ ಕುರಿತಾಗಿ ಎಲ್ಲರೂ ಕೆಟ್ಟದಾಗಿ ಮಾತಾಡ್ಕೊಳ್ತಾ ಇದ್ರು. ಬಟ್ ಅಂತ ಒಂದು ವಾತಾವರಣದಲ್ಲಿ ಅಣ್ಣಲ್ ಏನ್ ಮಾಡ್ತಾಳೆ ಅಂತಂದ್ರೆ ಸಮುವೇಲನನ್ನು ಅಲ್ಲಿ ಬಿಡುಗಡಿಸ್ತಾಳೆ, ಸಮುವೇಲನಲ್ಲಿ ಬಿತ್ತುತ್ತಾಳೆ. ಎಲ್ಲರೂ ಹೇಳ್ರಿ ಬಿತ್ತುತ್ತಾಳೆ, ಜೋರಾಗಿ ಹೇಳ್ರಿ ಬಿತ್ತುತ್ತಾಳೆ. ಸಮುವೇಲನು ಹುಟ್ಟಿರ್ಲಿಕ್ಕೆ ಕಾರಣ ಏನಾಗಿತ್ತು ಗೊತ್ತಾ? ಎಲ್ಲರೂ ಹೇಳ್ರಿ ಪ್ರಾರ್ಥನೆ ಆಗಿತ್ತು. ಒಂದು ತಾಯಿ ಗೋಲಾಡಬೇಕಾಗಿತ್ತು ದೇವರ ಸನ್ನಿಧಾನದಲ್ಲಿ. ಆಮೆನ್. ಒಂದು ವಿಷಯ ಹೇಳ್ತೀನಿ, ಪ್ರಾರ್ಥಿಸುವಂಥ ತಾಯಿ ನಿಮಗೆ ಇರುವುದಾದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ. ನಿಮ್ಮಮ್ಮ ಗೌರ್ಮೆಂಟ್ ಕೆಲಸ ಮಾಡ್ತಾಳೋ ಪ್ರೈವೇಟ್ ಕೆಲಸ ಮಾಡ್ತಾಳೋ ಗೊತ್ತಿಲ್ಲ, ಆದರೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತಂದರೆ ಅತ್ಯದ್ಭುತವಾಗಿರುವ ಕೆಲಸ ಆಯಮ್ಮನೆ ಮಾಡ್ತಾ ಇರೋದಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎದಕ್ಕಂತಂದ್ರೆ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಎವೆನಲ್ ಸರ್ವೆಂಟ್ ಅವರು. ಐ ವಿತ್ ಮೀ? ಒಂದು ಪ್ರಭುತ್ವಕ್ಕಾಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ, ಪರಲೋಕಕ್ಕಾಗಿ ಅವ್ರು ಕೆಲಸ ಮಾಡ್ತಾರೆ. ಈ ಸಮಯವನ್ನು ಹುಟ್ಟಲಿಕ್ಕೆ ಕಾರಣ ಒಂದು ತಾಯಿ ಆತನ ಸನ್ನಿಧಾನದಲ್ಲಿ ಇದ್ದು ಮೊಣಕಾಲಾಕಿ ಗೋಳಾಡಿ ಪ್ರಾರ್ಥನೆ ಮಾಡಬೇಕಾಗಿತ್ತು. ಒಂದು ಸೀಕ್ರೆಟ್ ಅಲ್ಲ, ನಿನ್ನ ಪ್ರಾರ್ಥನೆಗಳಿಗೆ ಜವಾಬು ಸಿಗಬೇಕಂತಂದ್ರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಲಾಲಿಸಬೇಕು, ಅದಕ್ಕೆ ಉತ್ತರವನ್ನು ನೀಡಬೇಕಂತಂದ್ರೆ ಕಣ್ಣೀರು ಹಾಕೋದಲ್ಲ, ಕಣ್ಣೀರು ಹಾಕೋಕೆ ಹೋಗಬೇಡ. ಆ ಸಮಯಕ್ಕೆ ಆ ದೇಶದಲ್ಲಿ, ಆ ಕುಟುಂಬದಲ್ಲಿ, ಆ ಆಲಯದಲ್ಲಿ ಅಗತ್ಯತೆ ಏನಿದೆ ಎಂಬುವನ್ನು ವಿಷಯವನ್ನು ನೀನು ಗುರುತಿಸಿ ಆ ಅಗತ್ಯತೆ ಪರಲೋಕಕ್ಕೆ ಮ್ಯಾಚ್ ಆಗ್ತತ್ತಾ ಅಂತ ನೀನು ತಿಳ್ಕೊಬೇಕು. ಒಂದು ಉದಾಹರಣೆ ಕೊಡ್ತೇನೆ. ನಾನು ಯವನಸ್ಥನಾಗಿದ್ದಾಗ, ಓಕೆ, ಎಂಜಿನಿಯರಿಂಗ್ ಮಾಡ್ತಾ ಇರೋ ಸಮಯದಲ್ಲಿ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ದಿಲ್ಲ. ಏನಿದ್ದಿಲ್ಲ? ನನಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ದಿಲ್ಲ. ಬಟ್ ನಾವು ಹೆಂಗೆ ಹೇಳ್ತೀವಿ ಅಂತಂದರೆ ಸ್ಕೆಚ್, ಡ್ಯಾಡಿ క్యాడ్ రాయాలంటే క్యాడ్ చేయాలంటే కంపల్సరీ ఇదే ల్యాప్టాప్ కావాలంట సార్ చెప్పినట్టు, లేకపోతే మార్కులు రావు. ఇది స్కెచ్ ಹಾಕ್ತಾರನ್ ಮತ್ತು ಹೆಂಗ
ಈ ಎಕ್ಸಾಮ್ ಪಾಸ್ ಆಗ್ಬೇಕಂತಂದ್ರೆ ಇದೇ ಕಂಪನಿ ಲ್ಯಾಪ್ಟಾಪ್ ಬೇಕಂತೆ. ನಾನು ಅವೆಲ್ಲ ಮಾಡಿದ್ದೇವೆ. ಓಕೆ, ಸೊ ಇನ್ನೊಂದು ರೀತಿಯಲ್ಲಿ ಯಾವ ರೀತಿಯಾಗಿ ನಾನು ನನ್ನ ಆಸೆಗಳನ್ನು ಪೂರೈಸ್ಕೊಳ್ಳಲಿಕ್ಕೆ ಅವಕಾಶ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತಂದರೆ, ಆ ಕುಟುಂಬದಲ್ಲಿ ನಮ್ಮ ತಂದೆಗೆ ಏನು ಅಗತ್ಯತೆ ಇದೆಯೋ ಅದಕ್ಕೆ ನನ್ನ ಅಗತ್ಯತೆಗೆ ಮ್ಯಾಚ್ ಆಗಿದ್ರೆ ಅದು ಜಲ್ದಿ ಬಂದ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಗಾಡಿ, ಇಲ್ಲಾಂತಂದರೆ ಕಾರು. ಅರ್ಥ ಆಗ್ತಾಯಿನಾ? ನಾನು ಫಸ್ಟ್ ಕಾರ್ ಕೊಂಡ್ಕೊಳ್ಳೋ ಟೈಮ್ದಾಗ ನನಗೆ ಕೊರೋನಾ ಇತ್ತು. ಯಾರು ಕಾರ್ ಕೊಡ್ತಾ ಇದ್ದಿಲ್ಲ. ಪಾಪ ಕೊಟ್ಟರು ಕೂಡ ಅವ್ರಿಗೆ ಭಯ ಇರ್ತದೆ. ಎದಕ್ಕೆ? ಇವನು ಹೋಗಿ ಎಲ್ಲನ ಇಟ್ಟಾನಂತಂದರೆ ನಾನು ಕೇಳಂಗಿಲ್ಲ, ನುಂಗಂಗಿಲ್ಲ, ಉಗಳಂಗಿಲ್ಲ, ಹಂಗಿರ್ತದಂತ. ಹೌದು, ಅದು ನಿಜವಾಗಿರುವ ಪರಿಸ್ಥಿತಿನೇ. ಅಂಥ ಸಮಯದಲ್ಲಿ ನಾನು ಹೇಳಿದೆ, ನೋಡ್ರಿ, ಈಗನ್ನ ನಾವು ನಿರ್ಣಯ ಮಾಡಬೇಕು. ಏನು ಬೇಕು? ಮನೆಗೊಂದು ಕಾರ್ ಬೇಕು. ಓಕೆ, ಅವಾಗ ಕೂಡ ಅವ್ರು ಅರ್ಥ ಮಾಡ್ಕೊಂಡ್ರು. ನನ್ನ ದೊಡ್ಡ ಮಗಳನ್ನ ವಿಸಿಟ್ ಮಾಡ್ಬೇಕಂತಂದ್ರೆ ಕಾರ್ ಇಲ್ಲ, ಹೆಂಗ? ಓಕೆ ಫೈನ್, ನಾನು ಕೂಡ ಹೆಲ್ಪ್ ಮಾಡ್ತೀನಿ, ಹೋಗ ಇರ್ತು ಕಾರ್ ಅಂತ. ಅರ್ಥ ಆಗ್ತದೇನಾ? ಇವತ್ತಿನ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಬೇಕಂತಂದ್ರೆ ಪರಲೋಕದ ಅವಶ್ಯಕತೆ ಏನಾಗಿದೆ ನೀನು ಫಸ್ಟ್ ತಿಳ್ಕೊ. ಆಮೇನ್. ನಿನ್ನ ಅವಶ್ಯಕತೆ ಅಲ್ಲ. ಹೌದು, ಅಣ್ಣಳಿಗೆ ಒಂದು ಮಗು ಬೇಕಾಗಿತ್ತು, ಬಟ್ ಅಣ್ಣಳಿಗೆ ಮಗು ಬೇಕಾಗೋದಕ್ಕಿಂತ ಹೆಚ್ಚಾಗಿ ಇಸ್ರಾಯೇಲ್ ದೇಶಕ್ಕೆ ಒಂದು ಪ್ರವಕ್ತನ ಬೇಕಾಗಿತ್ತು. ಐ ವಿತ್ ಮೀ ಚರ್ಚ್? ಇಸ್ರಾಯೇಲ್ ದೇಶಕ್ಕೆ ಒಂದು ಸ್ವರ ಬೇಕಾಗಿತ್ತು. ಇಸ್ರಾಯೇಲ್ ದೇಶಕ್ಕೆ ಒಂದು ಸೇವಕನು ಬೇಕಾಗಿತ್ತು. ಇಸ್ರಾಯೇಲ್ ದೇಶಕ್ಕೆ ಒಂದು ಪಾಸ್ಟರ್ ಬೇಕಾಗಿತ್ತು. ಇಸ್ರಾಯೇಲ್ ದೇಶಕ್ಕೆ ಒಂದು ನ್ಯಾಯ ಸ್ಥಾಪಿಸುವಂತ ವ್ಯಕ್ತಿ ಬೇಕಾಗಿತ್ತು. ಆಮೆನ್. ಅಣ್ಣಳಿಗೆ ಮಗು ಬೇಕಾದಾಗ ದೇವರಿಗೆ ಏನು ಬೇಕಾಗಿತ್ತು? ಒಂದು ಪ್ರವಕ್ತನ ಬೇಕಾಗಿತ್ತು. ಆ ಕಾರಣದ ನಿಮಿತ್ತ ಅಣ್ಣಳು ಏನು ಮಾಡ್ತಾಳೆ ಗೊತ್ತಾ? ದೇವ ಆಲಯದಲ್ಲಿ ಹೋಗಿ ಕಣ್ಣೀರು ಹಾಕಂಗಿಲ್ಲ, ಒಂದು ಅರಿಕೆಯನ್ನು ಮಾಡ್ತಾಳೆ. ಏನಂತ? ಅಪ್ಪ, ನೀನು ನನಗೆ ಒಂದು ಮಗುವನ್ನು ಕೊಡುವುದಾದ್ರೆ ನಾನು ಈ ಮಗುವನ್ನು ನಿನಗೆ ಕೊಟ್ಟು ಬಿಡ್ತೀನಿ. ಅಲೆಲೂಯ. ಎಷ್ಟು ಮಂದಿ ಇಂಥ ಪ್ರಾರ್ಥನೆ ಮಾಡಿದ್ದಾರೆ? ಅಪ್ಪ, ನನಗೆ 20,000 ರೂಪಾಯಿ ಸಂಬಳ ಕೊಡು, ಫಸ್ಟು ಪ್ರಥಮ ಫಲ ನಾನು ನಿನಗೆ ಕೊಟ್ಟು ಬಿಡ್ತೇನೆ ಅಂತಂದು. ಅಲೆಲೂಯ. ಮಾತಾಡ್ರಿ. ಅಪ್ಪ, ಇದೊಂದು ಪ್ರಾರ್ಥನೆ ಆಳಕಿಸು, ಅದಾದ ನಂತರ ನೋಡಿ ನೀನು ಹೆಂಗೆ ಕೆಲಸ ಮಾಡ್ತೀನಿ, ಹೆಂಗೆ ಸೇವೆ ಮಾಡ್ತೀನಿ. ಅಲೆಲೂಯ. ನಾವು ಪ್ರಮಾಣ ಮಾಡುವಾಗ ದೇವರು ಅದನ್ನ ಗಂಭೀರತೆಯಿಂದ ತೆಗೆದುಕೊಳ್ತಾನಂತೆ. ಅಲೆಲೂಯ. ಎದಕ್ಕಂತ ಆತನ ಪ್ರಮಾಣ ಮಾಡಿ ಆ ಪ್ರಮಾಣವನ್ನು ಪೂರೈಸುವಂತ ದೇವರು. ಅಲೆಲೂಯ. ಸೊ ಇಲ್ಲಿ ಈ ಮಗಳು ಪ್ರಮಾಣ ಮಾಡಿದ್ದಾಳೆ. ಈ ಮಗಳಿಗೆ ಸಮುವೇಲನ ದೇವರು ಕೊಟ್ಟಿದ್ದಾನೆ, ಒಂದು ಮಗು ಎಷ್ಟೋ ವರ್ಷಗಳಾದ ನಂತರ. ಆಮೆನ್. ಬಟ್ ಈ ಮಗುವನ್ನು ಎಲ್ಲಿ ಬಿಡ್ತಾ ಇದ್ದಾಳೆ ಈ ಸ್ತ್ರೀ, ಈ ತಾಯಿ? ಎಂಥ ದೇವಾಲಯ, ಒಳ್ಳೆ ಹೆಸರು ಇದ್ದಿಲ್ಲ ದೇವಾಲಯಕ್ಕೆ. ಅಲ್ಲಿರೋ ಪಾಸ್ಟರ್ ಕೂಡ ಅಷ್ಟು ಆತ್ಮಿಕವಾಗಿ ಚುರುಕನ್ನು ಹೊಂದಿಕೊಳ್ಳದೆ ಇರುವ ವ್ಯಕ್ತಿ ಆಗಿದ್ದ. ಒಂದಾನೊಂದು ಕಾಲದಲ್ಲಿ ಉಜ್ಜೀವ ಆ ಆಲಯದಲ್ಲಿ ಆಗಿತ್ತು. ಒಂದಾನೊಂದು ಕಾಲದಲ್ಲಿ ದೇವರ ಆಲಯವನ್ನು ದರ್ಶಿಸಿದ. ಒಂದಾನೊಂದು ಕಾಲದಲ್ಲಿ ದೇವರ ಆಲಯವನ್ನು ಉಪಯೋಗಿಸ್ಕೊಂಡ, ಆ ಸೇವಕನನ್ನು ಉಪಯೋಗಿಸ್ಕೊಂಡ, ಕುಟುಂಬವನ್ನು ಉಪಯೋಗಿಸ್ಕೊಂಡ. ಆದರೆ ಇವಾಗ ಆ ಸೇವೆಗೆ ಒಂದು ಮಚ್ಚೆ ಇದೆ. ಆ ಸೇವೆಯ ಕುರಿತಾಗಿರುವ ಮಾತು, ನಕಾರಾತ್ಮಕವಾಗಿರುವ ಮಾತು, ಅಭಿಪ್ರಾಯಗಳು ಮನುಷ್ಯರು ಹೊಂದಿಕೊಂಡಿದ್ದಾರೆ. ಅಂತ ಆಲಯಕ್ಕೆ ಹೋಗಿ ಅಣ್ಣಳು ಏನು ಮಾಡ್ತಾಳೆ? ಆಕೆಗೆ ಎಷ್ಟೋ ವರ್ಷಗಳಾದ ನಂತರ ಹುಟ್ಟಿರುವ ಸಮುವೇಲನನ್ನು ಬಿತ್ತುತ್ತಾ ಇದ್ದಾಳೆ. ಆಮೇನ್. ಬಟ್ ಇಲ್ಲಿ ನೋಡ್ರಿ, ಈ ವಚನದಲ್ಲಿ 1 Samuel chapter 2 verse 8 it says Samuel ministered before the Lord. Everybody say before the Lord. Amen. In a wicked environment he knew how to minister before God. Hallelujah. ಬಿದ್ದೋಗಿರುವ ನಾಯಕತ್ವದ ಅಂತ ಪರಿಸ್ಥಿತಿಯಲ್ಲಿ, ಅಂತ ಒಂದು ವಾತಾವರಣದಲ್ಲಿ ಸಮುವೇಲನ್ ಯಾರ ಮುಂದೆ ಸೇವೆ ಮಾಡ್ತಾನೆ? ಯಾರಿಗಾಗಿ ಸೇವೆ ಮಾಡ್ತಾನೆ? ಎಲ್ಲರೇ ಕರ್ತನ ಮುಂದೆ. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಆಮೆನ್. ನಾವು ಎಂಥ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಂತಂತಂದ್ರೆ, ಸೊ ನಾವು ಅನೇಕ ಸಲ ತಪ್ಪುಗಳನ್ನು ತೋರಿಸ್ತಾ ಇರ್ತೇವೆ, ತಪ್ಪುಗಳನ್ನು ಹಿಡಿತಾ ಇರ್ತೇವೆ. ಹೌದಾ? ಮಾತಾಡ್ತಾ ಇಲ್ಲ ಯಾರು ಕೂಡ? ಹಲ್ಲೆಲೂಯ. ನಾನು ಆ ಸಭೆಯನ್ನು ಎದಕ್ಕೆ ಬಿಟ್ಟೋದೆ ಗೊತ್ತಾ? ಆ ಸಭೆಯಲ್ಲಿ ಎಲ್ಲರೂ ಕೂಡ ಕಪಟಿಗಳೇ, ನೀನು ಮಾತ್ರ ಪರಿಶುದ್ಧನಲ್ಲ. ಹಲ್ಲೆಲೂಯ. ಎದಕ್ಕೆ ಸಭೆಯನ್ನು ಬಿಟ್ಟು ಹೋದೆ? ಆ ಸಭಿಕರು ನನ್ನ ನೋವಿಸಿದ್ರು. ಓಕೆ, ನೀನು ಯಾವತ್ತೂ ನೋವಿಸ್ಲಿಲ್ಲ, ಎಲ್ಲರಿಗೂ ಬ್ಯಾಂಡೇಜ್ ಹಾಕೊಂಡು ಇರ್ತಿದ್ದಲ್ಲ. ಹಲ್ಲೆಲೂಯ. ಕಮ್ ಆನ್. ಹಲ್ಲೆಲೂಯ. ನಾವು ಒಂದು ಆಲಯವನ್ನು ಬಿಟ್ಟು ಹೋಗಲಿಕ್ಕೆ ಕಾರಣಗಳು ಅನೇಕ ಹುಡುಕೊಳ್ತೀವಿ.
ಇದು ಹಿಂಗ ಸರಿಗಿಲ್ಲ, ಅದು ಹಂಗ ಸರಿಗಿಲ್ಲ, ಇವ್ರು ಹಿಂಗದರೆ ಅವರು ಹಂಗದರೆ, ಈ ವಿಷಯ ಹಿಂಗೆ ಮಾಡಬೇಕಾಗಿತ್ತು, ಆ ವಿಷಯ ಆಗ ಮಾಡಬೇಕಾಗಿತ್ತು ಅನ್ನೋ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸ್ತೀವಿ ಅನೇಕ ಸಲ. ಸಮಯಲ್ ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದ. ಹಲೋ, ಸಮಯಲ್ ಕೂಡ ಅಂತ ಒಂದು ಒದಿಕೆ ಕೆಳಗಡೆ ಇದ್ದ. ಹಲೋ, ಸಮಯಲ್ ಕೂಡ ಅಂತ ಒಂದು ಆಲಯದಲ್ಲಿ ಇದ್ದ. ಸಮಯಲ್ ಕೂಡ ಅಂತ ಒಂದು ವಾತಾವರಣದ ಕೆಳಗಡೆ ಇದ್ದ. ಬಟ್ ಯಾವತ್ತೂ ಕೂಡ ಸಮಯಲ್ನ ಬಾಯಿಯಿಂದ ಆತನ ಅಭಿಷಕ್ತರ ಕುರಿತಾಗಿ ಕೆಟ್ಟದಾಗಿ ಮಾತಾಡಿಲ್ಲ. ಆಮೆನ್. ಇವತ್ತು ಈ ವಿಷಯ ಎದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಆದರೆ ದೇವರು ಇವತ್ತು ಈ ಸಮಯಕ್ಕೆ, ಈ ಸಭೆಗೆ ಈ ವಿಷಯವನ್ನು ಕಳಿಸ್ಕೊಡ್ತಾ ಇದ್ದೀನಿ, ಸತ್ಯವನ್ನು ಕಳಿಸ್ಕೊಡ್ತಾ ಇದ್ದಾನೆ. ಏನಂತ, ನೀನು ಯಾವ ವಾತಾವರಣದಲ್ಲಿ ಇದ್ದಾದರೂ ಕೂಡ ನೀನು ಕರ್ತನಿಗೆ ಸೇವೆ ಮಾಡಲಿಕ್ಕೆ ಅಲ್ಲಿ ಸ್ಥಳವಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನು ಪಾಸ್ಟರ್ಗಾಗಿ ಸೇವೆ ಮಾಡ್ತಾ ಇಲ್ಲ, ಪಾಸ್ಟರ್ ಮುಂದೆ ಸೇವೆ ಮಾಡ್ತಾ ಇಲ್ಲ. ಬೈಬಲ್ ಹೇಳ್ತದೆ, ಬಾಲಕನಾದ ಸಮುವೇಲನು ಎಫೋದೆಂಬ ನಾರು ಮಡಿಯಂಗಿಯನ್ನು ಹಾಕಿಕೊಂಡು ಯೆಹೋವನ ಸಾನ್ನಿಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾನಂತೆ. ಅರ್ಥ ಆಯ್ತಾ? ಚಿಕ್ಕವನಾಗಿರುವ ಈ ಸಮಯನಿಗೆ ಅಂತ ಪ್ರಕಟಣೆ ಇರುವುದಾದ್ರೆ, ಇಲ್ಲಿ ವಯಸ್ಸು ಜಾಸ್ತಿಯನ್ನು ಹೊಂದಿಕೊಂಡಿರುವ ನಮಗೆ ಇನ್ನ ಎಷ್ಟು ಪ್ರಕಟಣೆ ಇರಬೇಕು. ಈತ ಚಿಕ್ಕ ಬಾಲಕನಾದ ಸಮೀಲನಿಗೆ ಈ ಪ್ರಕಟಣೆ ಇತ್ತು. ಆ ಪ್ರಕಟಣೆ ಬರಬೇಕಂತಂದ್ರೆ ನನಗೆ ಗೊತ್ತು ಒಂದು ಸೀಕ್ರೆಟ್. ಏನು ಗೊತ್ತಾ? ಅವ್ರ ತಾಯಿ ಕಳಿಸ್ಕೊಡ್ತಾ ಇದ್ಲು. ಚಿಕ್ಕ ಹುಡುಗರು ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ. ಎಷ್ಟು ಮಂದಿ ಅಂಗೀಕರಿಸ್ತೀರಿ? ಅಪ್ಪ ಇದೆದಕ್ಕೆ ಹಿಂಗೆ ಮಾಡಿದೆ, ಅಪ್ಪ ಆ ಅಂಕಲ್ ಹಿಂಗೆದಕ್ಕೆ ಕೇಳ್ದ, ಅಪ್ಪ ಈ ಆಂಟಿ ಹಿಂಗೆ ಮಾಡಿದ್ಲು, ಅಪ್ಪ ಹೌದಾ? ಸಮೀಲ್ ಯಾವತ್ತೂ ಮಾತಾಡಿಲ್ಲ. 100%. ಆಮೇನ್. ಎಲ್ಲರೂ ಹೇಳ್ರಿ, ಪ್ರಶ್ನೆಗಳಲ್ಲಿ ತಪ್ಪಿಲ್ಲ. ಜೋರಾಗಿ ಹೇಳ್ರಿ. ನಿನ್ನೆ ಅದನ್ನೇ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀವಿ ಆಂಕರ್ ಗ್ರೂಪಲ್ಲಿ. ಪ್ರಶ್ನಿಸೋದ್ರಲ್ಲಿ ತಪ್ಪಿಲ್ಲ, ನೀನು ಯಾವ ರೀತಿಯಾಗಿ ಪ್ರಶ್ನಿಸ್ತೀಯೋ ಅದು ಬಹಳ ಪ್ರಾಮುಖ್ಯ. ಎಲ್ಲರೂ ಹೇಳ್ರಿ. ಕೋರ ಎಂಬ ವ್ಯಕ್ತಿ ದೇವರ ಆಲಯದಲ್ಲಿ ಒಂದು ಜವಾಬ್ದಾರಿ ಅನ್ನು ಆತನಿಗೆ ದೇವರು ನೀಡಿದ್ದ. ಏನು? ದೇವರ ಆಲಯದಲ್ಲಿ ಆತನು ಸೇವೆ ಮಾಡುವಂಥ ಜವಾಬ್ದಾರಿ ಆತನು ಕೊಟ್ಟಿತ್ತು. ಆಮೆನ್, ಆಮೆನ್. ಈ ಕೋರ ಒಂದು ದಿವಸ ಏನು ಮಾಡ್ತಾನೆ ಗೊತ್ತಾ? ಮೋಶೆಯನ್ನು ನೋಡಿ, ಎದಕ್ಕೆ ದೇವರು ಮೋಶೆ ಹತ್ರನೇ ಮಾತಾಡಬೇಕು? ನಾವು ಕೂಡ ಯಾಜಕರಲ್ಲ, ನಾವು ಕೂಡ ಯಾಜಕ ಕುಟುಂಬಕ್ಕೆ ಸೇರಲ್ಪಟ್ಟಿದ್ರವರಲ್ಲ ಅಂತಂದು ಒಂದು ದಿವಸ ಏನು ಮಾಡ್ತಾನೆ, ಆತನು ಮಾತ್ರ ಅಲ್ಲದೆ ಇನ್ನು ಒಂದು 250 ಮಂದಿಯವ್ರ ಜೊತೆ ಮಾತಾಡ್ತಾರೆ. ಏನು ಮಾಡ್ತಾನೆ? ಸ್ವಲ್ಪ ಹೋಗಿ ಮಾತಾಡೋಣ ಬಾ. ಆಮೇನ್, ಆಮೇನ್. ಅಲೋ, ಅರ್ಥ ಕೇಳಿಸ್ತಾ ಇದ್ದೇನಾ? ಈತನು ಹೋಗಿ ಪ್ರಶ್ನೆ ಹೆಂಗೆ ಕೇಳ್ತಾನೆ ಗೊತ್ತಾ? ಬೇಷ್ ಕೇಳ್ರಿ. ವೈ ಡು ಯು ಟೇಕ್ ಸೋ ಮಚ್ ಅಪಾನ್ ಯೋರ್ ಸೆಲ್ಫ್ ಅಂತಂದ್ರೆ, ಎದಕ್ಕೆ ನೀನು ಇಷ್ಟು ಭಾರ ತೆಗೆದುಕೊಳ್ಬೇಕು ಸರ್ ಮೋಶೆ? ಹಲ್ಲೆಲೂಯಾ. ನಿಮ್ಮ ಬೈಬಲಲ್ಲಿ ಹೋಗಿ ಓದ್ರಿ. ನಂಬರ್ಸ್ ಚಾಪ್ಟರ್ 16, ಸಂಖ್ಯಾ 16. ಎದಕ್ಕೆ ನೀನು ಇಷ್ಟು ಭಾರ ತೆಗೆದುಕೊಳ್ಬೇಕು? ಹೊರಗಡೆಯಿಂದ ನೋಡ್ಕೊಳ್ಳುವಾಗ ಈ ಪ್ರಶ್ನೆ ಭಾಳ ರೀಸನಬಲ್ ಇದೆ. ಪಾಪ ನೋಡಪ್ಪ, ಕೋರ ಎಷ್ಟು ಕೇರ್ ಮಾಡ್ತಾನ ಅವ್ರ ಪಾಸ್ಟರ್ ಬಗ್ಗೆ, ಆತನ ಸೇವಕನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೋ ನೋಡಪ್ಪ. ಬಟ್ ಆ ಪ್ರಶ್ನೆಯಿಂದಿರುವ ಆತ್ಮವನ್ನು ನಾವು ಗ್ರಹಿಸಬೇಕು. ಎಲ್ಲರೂ ಆತ್ಮವನ್ನು ಗ್ರಹಿಸಬೇಕು. ಬೈಬಲ್ ಸೇಸ್ ಡೋಂಟ್ ಟೆಸ್ಟ್ ವರ್ಡ್ಸ್, ಟೆಸ್ಟ್ ದ ಸ್ಪಿರಿಟ್. ಹಲ್ಲೆಲೂಯಾ. ಆರ್ ಯು ವಿತ್ ಮೀ ಚರ್ಚ್? ಎದಕ್ಕೆ ಈ ವಿಷಯವನ್ನು ನಾನು ಇನ್ನೂ ಬೇರೆ ದಿಕ್ಕಿನಲ್ಲಿ ಸ್ವಲ್ಪ ಡೀಪಾಗಿ ಹೋಗ್ತಾ ಇದ್ದೇನೆ, ಅದಕ್ಕೆ ಗೊತ್ತಿಲ್ಲ. ಇದು ನನ್ನ ಸಬ್ಜೆಕ್ಟಲ್ಲಿ ಇಲ್ಲ ಇವತ್ತು. ಆಮೆನ್. ಈ ಕೋರ ಏನು ಹೇಳ್ತಾನೆ? ಪ್ರಶ್ನಿಸ್ತಾನೆ. ಬಟ್ ಯಾವ ರೀತಿಯಿಂದ ಪ್ರಶ್ನಿಸ್ತಾನೆ? ತಪ್ಪಾದ ಹೃದಯದಿಂದ, ತಪ್ಪಾದ ಆತ್ಮದಿಂದ ನಡೆಸಲ್ಪಟ್ಟು. ಆಮೆನ್. ಗರ್ವದಿಂದ ಪ್ರಶ್ನಿಸೋದು ಬೇರೆ, ಕಲಿಯಬೇಕೆಂಬುವ ಹೃದಯದಿಂದ ಪ್ರಶ್ನಿಸೋದು ಬೇರೆ. ಯೇಸು ಸ್ವಾಮಿಯ ಸೇವಕರು ಕೂಡ ಪ್ರಶ್ನಿಸಿದರು. ಸ್ವಾಮಿ ಎದಕ್ಕೆ ಹಂಗೆ ಹೇಳಿದೆ? ಸ್ವಾಮಿ ನನಗೆ ಗೊತ್ತಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಡ್ತೀಯಾ ಅಂತಂದ್ರೆ, ಬಾ ಬೇಟರ್ ಹೇಳ್ತೀನಿ, ಇದು ಎದಕ್ಕೆ ಹೇಳಿದೆ ಅಂತಂದ್ರೆ ಹಿಂಗ ಅಂತಂದು. ಹಲ್ಲೆಲೂಯಾ. ಬಟ್ ಅದೇ ಸಮಯದಲ್ಲಿ ಫರಿಸಿಯರು ಕೂಡ ಪ್ರಶ್ನಿಸ್ತಾ ಇದ್ರು. ಬಟ್ ಯೇಸು ಸ್ವಾಮಿ ಅವ್ರ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳ ಉತ್ತರ ನೀಡ್ತಾ ಇದ್ದಿಲ್ಲ. ಐ ವಿತ್ ಮೀ ಚರ್ಚ್? ಸಮಯಲ್ ಚಿಕ್ಕನಾಗಿದ್ದಾಗ ಇವೆಲ್ಲವನ್ನು ನೋಡ್ತಾ ಇದ್ದಾನೆ. 3 ವರ್ಷ. ಬೇಷ್ ಕೇಳ್ರಿ, 3 ವರ್ಷ. ಏಮೇ, ಅವರಮ್ಮ ಪ್ರತಿ ವರ್ಷ ಬಂದಾಗೆಲ್ಲ ಮಾತಾಡೋಗ್ತಾ ಇದ್ದಂಗೆಲ್ಲ ಇವನು ಕೇಳ್ತಾ ಇದ್ದ, ಮಮ್ಮಿ ಗೊತ್ತಾ ಆ ಅಂಕಲ್ ಹಿಂಗೆ ಮಾಡ್ದ. ಬಟ್ ಇವ್ರ ಮಮ್ಮಿ ಏನು ಹೇಳ್ತಾರೆ ಗೊತ್ತಾ? ಬಾಯಿ ಮುಚ್ಕೊಂಡು ಅಲ್ಲಿ ಸೇವೆ ಮಾಡ, ಅಲ್ಲಿ ಸೇವೆ ಮಾಡಕ್ಕೆ ಬಿಟ್ಟಿರೋದು, ಮಾತಾಡೋಕ್ಕಲ್ಲ. ಆಮೇಲೆ ಮಮ್ಮಿ ಏಲಿ ಅಂಕಲ್ ಅವ್ರ ಮಕ್ಕಳು ಆ ಅಣ್ಣವ್ರು ಹೆಂಗೆ ಮಾಡ್ತಾ ಇದ್ರು ಗೊತ್ತಾ? ಏನೇನು ಮಾಡ್ತಾ ಇದ್ರು? ನಾನು ಇಲ್ಲ, ಬಾಯಿ ಮುಚ್ಕೊ ನೀನು. ಹಲ್ಲೆಲೂಯಾ. ಐ ವಿತ್ ಮೀ ಚರ್ಚ್? ನನಗೊಬ್ಬ ಪಾಸ್ಟರ್ ಇದ್ರು, ಹೇಳ್ತಾ ಇರ್ತೇನೆ. ಈ ಪಾಸ್ಟರ್ ಭಾಳ ಸಿಟ್ಟಿತ್ತು. ಹೆಂಗೆ ಸಿಕ್ಕರೆ ಹಂಗೆ ಬೈತಿದ್ದ. ಓದಿಯೋದೊಂದೇ ಕಡಿಮೆ, ಅದು ಕೂಡ ಮಾಡ್ತಾ ಇದ್ದ. ಬಟ್ ನನಗೆ ಬಿದ್ದಿಲ್ಲ, ಹೇಟ್ ಅಷ್ಟೇ.
ನಾನು ನಮ್ಮ ಮಮ್ಮಿ ಹತ್ರ ಹೋಗಿ ಹೇಳ್ತಾಯಿದ್ದೆ, ಮಮ್ಮಿ ಈ ಚರ್ಚ್లో ఉండేది కాదు మమ్మీ, ఆడ పోయి సేవ చే. నమ్మమ్మ ఫస్ట్ భయ్యది నన్నే, ఆడే ఉండాల. వాళ్ళు తన్నా కొట్టినా తిట్టినా ఉమ్మిసినా ఆడే ఉండాలి. నీవు అక్కడ దేవుని కోసం పోతున్నావు, గుర్తుపెట్టుకో. హల్లెలೂಯಾ. ಇವತ್ತು ನಮ್ಮ ಅಮ್ಮನ ಮಾತು ಕೇಳಿಲ್ಲ ಕಾರಣಕ್ಕೆ ದೇವ್ರು ನನ್ನನ್ನು ಕೂಡ ಸೇವಕನಾಗಿ ಮಾಡ್ದ. ಚಪ್ಪಾಳೆ ತಟ್ಟಿ ದೇವ್ರನ್ನ ಸ್ತುತಿಸ್ರಿ. ನಮ್ಮ ಅಮ್ಮ ಯಾವತ್ತೂ ಕೂಡ ಒಂದು ಸೇವಕನ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕಳಿಸ್ಕೊಟ್ಟಿಲ್ಲ. ಆಮೆನ್. ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಅದು ಕಳಿಸ್ಕೊಡ್ಬೇಕು. ಹಲ್ಲೆಲೂಯಾ. ನೀವೇ ಕಲಿಬೇಕು ಫಸ್ಟ್. ಹಲ್ಲೆಲೂಯಾ. ಎದಕ್ಕಂತಂದ್ರೆ ಅಭಿಷಕ್ತನ ವಿರುದ್ಧವಾಗಿ ನೀನು ಮಾತಾಡುವಾಗ, ಅಭಿಷಕ್ತನ ವಿರುದ್ಧವಾಗಿ ನೀನು ಹೃದಯದಲ್ಲಿ ಆಲೋಚಿಸಿದ್ರೂ ಕೂಡ ನೀನು ಒಂದು ಡೋರ್ ಓಪನ್ ಮಾಡ್ತೀವಿ, ನಿನಗೆ ಗೊತ್ತಿಲ್ಲದೆ. ಏಮೇನ್ ಏಮೇನ್ ಅಂತ ಹೇಳ್ರಿ, ಏಮೇನ್ ಅಂತ ಹೇಳ್ರಿ. ಎದಕ್ಕೆ? ಅನೇಕ ಉದಾಹರಣೆಗಳನ್ನು ದೇವ್ರು ನೀಡಿದ್ದಾನೆ. ಎಲ್ಲಿ? ಬೈಬಲಲ್ಲೇ ನೀಡಿದ್ದಾನೆ. ಈ ಉದಾಹರಣೆಗಳು ಹೊಸ ಉದಾಹರಣೆಗಳಲ್ಲ, ಹೊಸ ಪ್ರಕಟಣೆ ಅಲ್ಲ, ಹೊಸ ಜ್ಞಾನ ಅಲ್ಲ, ಹೊಸ ಮಾಹಿತಿ ಅಲ್ಲ. ಐ ವಿತ್ ಮೀ ಚರ್ಚ್, ಐ ವಿತ್ ಮೀ ಚರ್ಚ್. ಇವತ್ತು ನೀನು ಆಶೀರ್ವಾದವನ್ನು ಕೊಯ್ಯಬೇಕಾಗಲಿಕ್ಕಿರುವ ಒಂದು ಬೀಗದ ಕೈ ಏನು ಗೊತ್ತಾ? ವಾತಾವರಣವನ್ನು ನಿರ್ಧರಿಸಿ ನೀನು ಸೇವೆಯನ್ನು ಸ್ಟಾರ್ಟ್ ಮಾಡಬೇಡ. ದೇವರು ನನ್ನನ್ನು ನೋಡ್ತಾ ಇದ್ದಾನೆ ಎಂಬ ವಿಷಯವನ್ನು ನೀನು ತಿಳ್ಕೊಂಡು ಸೇವೆ ಮಾಡು. ಹಲ್ಲೆಲೂಯಾ. ಇವತ್ತು ಇದನ್ನು ನೀನು ತಿಳ್ಕೊಳ್ಳದೆ ಇರುವುದಾದರೆ ನೀನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾನೆ ಇರ್ತೀನಿ. ನಿನ್ನ ಜೀವಿತ ಯಾವತ್ತೂ ಕೂಡ ಮೇಲಕ್ಕೆ ಬರಂಗಿಲ್ಲ. 100% ಬರ್ದಿಟ್ಕೊ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಮೇಲೆ ಬರಬೇಕಂತಂದರೆ ಫಸ್ಟು ನಿನ್ನ ಹೃದಯವನ್ನು ಆ ಟೆಂಪಲಲ್ಲಿ ಟೆಸ್ಟ್ ಮಾಡ್ತೀನಿ. ಟೆಂಪಲ್ ಟೆಸ್ಟ್. ನಿನ್ನ ಹೃದಯವನ್ನು ಜಾಗ್ರತೆಯಾಗಿ ಕಾಪಾಡ್ಕೋಬೇಕು. ಸಮುವೇಲನ ಪ್ರಶ್ನೆಗಳಿದ್ವು, ಆದರೆ ಆ ಸಮುವೇಲನ ಪ್ರಶ್ನೆಗಳ ಹಿಂದೆ ಒಂದು ತಾಯಿ ಇದ್ದಳು. ಈ ತಾಯಿ ಏನು ಹೇಳ್ಕೊಡ್ತಾ ಇದ್ಲು ಗೊತ್ತಾ? ನಿನ್ನನ್ನು ಅಲ್ಲಿ ಬಿಡ್ಲಿಕ್ಕೆ ಕಾರಣ ದೇವರು, ನೀನು ಅಲ್ಲಿ ಸೇವೆ ಮಾಡಲಿಕ್ಕೆ ಕಾರಣ, ಹಲ್ಲೆಲೂಯಾ, ನೀನು ಅಲ್ಲಿ ಯಾಜಕನ ವಸ್ತ್ರವನ್ನು ಹಾಕಿಕೊಳ್ಳಲಿಕ್ಕೆ ಕಾರಣ, ನೀನು ಅಲ್ಲಿ ಯಜ್ಞಗಳನ್ನು ಸಮರ್ಪಿಸಲಿಕ್ಕೆ ಕಾರಣ, ನೀನು ಅಲ್ಲಿ ಸೇವೆ ಮಾಡಲಿಕ್ಕೆ ಕಾರಣ, ನಿನ್ನ ಎಕ್ಸಿಸ್ಟೆನ್ಸ್, ನೀನು ಹುಟ್ಟಲಿಕ್ಕೆ ಕಾರಣ. ಹಲ್ಲೆಲೂಯಾ. ಅರ್ಥ ಆಗ್ತದೆನಾ? ಇವತ್ತು ನೀನು ಈ ಕಾರಣವನ್ನು ತಿಳ್ಕೊಳ್ದೆ ಇರುವುದಾದರೆ ಅನೇಕ ಕಾರಣಗಳು ಬರ್ತಾವೆ. ಹಲ್ಲೆಲೂಯಾ. ಇವತ್ತು ಈ ಸಮಯವನ್ನು ದೇವರ ಮುಂದೆ, ಎಲ್ಲರೂ ಹೇಳಿ ದೇವರ ಮುಂದೆ. ಹಲ್ಲೆಲೂಯಾ. ಸೊ ಅಲ್ಲಿ ಪರಿಸ್ಥಿತಿ ಭಯಂಕರವಾಗಿತ್ತು, ಸ್ಥಿತಿ ಭಯಂಕರವಾಗಿತ್ತು, ಅಲ್ಲಿ ಮನುಷ್ಯರು ಭಯಂಕರವಾಗಿದ್ರು. ಆದರೆ ಆ ಭಯಂಕರವಾಗಿರುವ ಸ್ಥಳದಲ್ಲಿ ಸಮುವೇಲನು ದೇವರ ಮುಂದೆ ಸೇವೆ ಮಾಡ್ತಾ ಇದ್ದಾನೆ. ಏಮೇನ್ ಅಂತ ಹೇಳ್ತೀರಾ? ಮೊದಲನೇ ಅಂಶ ಬರ್ಕೊಳ್ಳಿ. your atmosphere doesn't determine your altitude. ಏಮೇನ್. ನಿನ್ನ ವಾತಾವರಣ ನೀನು ಜೀವಿತದಲ್ಲಿ ಎಷ್ಟು ಮೇಲಕ್ಕೆ ಹೋಗ್ತೀಯ ಅನ್ನೋದು ನಿರ್ಧರಿಸುವುದಿಲ್ಲ. ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿ ಕೇಳಿ ಬರ್ತದೆ. ಓಕೆ ಪಾಸ್ಟ್ರೇ, ಬಟ್ ಬೈಬಲಲ್ಲಿ ನಾವು ನೋಡ್ಕೊಳ್ತೇವೆ, ಸ್ವಾಮಿ ಹೇಳ್ತಾನೆ ಪತ್ರಿಕೆಗಳಲ್ಲಿ, ಬ್ಯಾಡ್ ಕಂಪನಿ ಕರಪ್ಟ್ಸ್ ಗುಡ್ ಮಾರಲ್ಸ್. ಆಮೆನ್. ದಟ್ ಈಸ್ ಅಸೋಸಿಯೇಷನ್, ನಾಟ್ ಎನ್ವೈರ್ಮೆಂಟ್ಸ್. ಅಲ್ಲಿ ಸಾವಾಸದ ಬಗ್ಗೆ ಮಾತಾಡ್ತಾನೆ, ವಾತಾವರಣ ಬಗ್ಗೆ ಮಾತಾಡ್ತಾ ಇಲ್ಲ. ಆರ್ ಯು ವಿತ್ ಮೀ ಚರ್ಚ್? ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಯಾವ ಮಟ್ಟಕ್ಕೆ ನಾವು ಬೆಳಿಬೇಕಂತಂದ್ರೆ ವಾತಾವರಣ ನಿರ್ಧರಿಸೋದಿಲ್ಲ ನಾನು ಎಲ್ಲಿ ಬೆಳಿತೇನೆ, ಹೆಂಗೆ ಬೆಳಿತೇನೆ ಅಂತ ಅನ್ನೋದು. ನನ್ನ ದೇವ್ರು ನಿರ್ಧರಿಸ್ತಾನೆ ನಾನು ಹೆಂಗೆ ಬೆಳಿತೇನೆ ಅನ್ನೋದು. For a child of God, atmospheres don't matter, associations matter. But this boy wasn't associated with this corrupt people. ಅಂತಂದ್ರೆ ಇವರು ಕೆಟ್ಟೋಗಿರುವ ವ್ಯಕ್ತಿಗಳ ಜೊತೆ ಅವ್ರು ಕೂತ್ಕೊಂಡಿದ್ದಿಲ್ಲ, ಅಲ್ಲೇ ಇದ್ದಾನೆ. ಐ ವಿತ್ ಮೀ ಚರ್ಚ್? ಕ್ಯಾನ್ ಐ ಹಿಯರ್ ಅ ನೇಮ್? ಅದೇ ಮನೆಯಲ್ಲಿ ಇದ್ದಾನೆ, ಅದೇ ಹೊದಿಕೆ ಕೆಳಗಡೆ ಇದ್ದಾನೆ, ಅದೇ ಕುರ್ಚಿ ಮೇಲೆ ಕುಂತ್ಕೊಳ್ತಾ ಇದ್ದಾನೆ, ಬಟ್ ಅವ್ರ ಜೊತೆ ಕುಂತ್ಕೊಳ್ತಾ ಇಲ್ಲ. ಆರ್ ಯು ವಿತ್ ಮೀ? ಸಾವಾಸ ದೋಷ ಐತೆ, ಬಟ್ ವಾತಾವರಣದಲ್ಲಿ ದೋಷ ಇರೋದಿಲ್ಲ. ದೋಷ ಇದ್ದಾದರೂ ಕೂಡ ನೀನು ದೇವರ ಮುಂದೆ ಕರ್ತನಿಗಾಗಿ ಅಲ್ಲಿ ಇರುವುದಾದರೆ, ಕರ್ತನಿಗಾಗಿ ನೀನು ಸೇವೆ ಮಾಡೋದಾದರೆ, ಅಲ್ಲಿ ದೇವರ ಸ್ವರವು ನಿನ್ನನ್ನು ಹುಡ್ಕೊಂಡು ಬರ್ತದೆ. ಎನ್ವೈರ್ಮೆಂಟ್ಸ್ ಡೋಂಟ್ ಡಿಟರ್ಮೈನ್ ಯೋರ್ ಆಲ್ಟಿಟ್ಯೂಡ್. ಅಟ್ಮಾಸ್ಫಿಯರ್ಸ್ ಡೋಂಟ್ ಡಿಟರ್ಮೈನ್ ಯೋರ್ ಆಲ್ಟಿಟ್ಯೂಡ್. ಐ ವಿತ್ ಮೀ ಚರ್ಚ್? ಇವತ್ತು ಇಲಾನ್ ಮಸ್ಕ್ನ ಬೇರೆ ಪ್ಲಾನೆಟ್ನಾಗ ಬಿಟ್ಟರು ಕೂಡ ಅವ್ನ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗಂಗಿಲ್ಲ. ಅಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡಿಬಿಡ್ತಾನೆ, ಅಲ್ಲಿ ಸೌಕರ ಆಗ್ಬಿಡ್ತಾನೆ. ನಿನ್ನೆ June 6 ಜಂತರ್ ಮಂತರ್ದಾಗ ಒಂದು ಪ್ರತಿಭಟನೆ ಆಯಿತು, ಗೊತ್ತಾ? ಅಲ್ಲಿ ಒಬ್ಬ ಆಯ್ತಾ ಬಂದಿದ್ದ, ಸೋನಮ್ ವಾಂಗ್ಚುಕ್.
ಸೊ ಈತನು ಸೈಂಟಿಸ್ಟ್ ಆಗಿದ್ದ. ಈತನನ್ನು ಪ್ರಭುತ್ವ ಓಕೆ ಮರ್ಡರರ್ಸ್ ಅನ್ನು ಪಾರ್ಲಿಮೆಂಟ್ ಅಲ್ಲಿ ಬಿಡ್ತಾರೆ, ರೇಪಿಸ್ಟ್ಗಳನ್ನು ದೇಶವನ್ನು ನಡೆಸಲಿಕ್ಕೆ ಬಿಡ್ತಾರೆ. ಬಟ್ ಇಂಥ ಸೈಂಟಿಸ್ಟ್ ಗೊತ್ತಲ್ಲ, ಸೈಂಟಿಸ್ಟ್ ಗೊತ್ತಾ, ಹೊಸ ಹೊಸ ವಿಷಯಗಳನ್ನು ಸಮಾಜಕ್ಕೆ ಒಳ್ಳೇದು ತೆಗೆದುಕೊಂಡು ಬರಬೇಕಂತ ವ್ಯಕ್ತಿ ಈತನಾಗಿದ್ದಾನೆ. ಈತನ ಏನು ಮಾಡ್ತಾರೆ ಗೊತ್ತಾ, ಜೈಲಾಗ ಹಾಕ್ತಾರೆ. ಜೈಲಾಗ ಹಾಕಿದಾಗ ಯಾರೋ ಬಂದು ರಿಪೋರ್ಟರ್ ಬಂದು ಕೇಳ್ತಾರಂತೆ, ಹೆಂಗಿತ್ತು ನಿಮ್ಮ ಜೈಲಿನ ಅನುಭವ, ಇಷ್ಟು ವರ್ಷಗಳ ಕಾಲ ನೀವು ಜೈಲಲ್ಲಿ ಇದ್ರಲ್ಲ, ಒಳ್ಳೆ ಕಾರಣಕ್ಕಾಗಿ ಹೆಂಗಿತ್ತು, ನಿಮಗೇನೋ ಟಾರ್ಚರ್ ಇದೆ? ಆತನು ಹೇಳ್ತಾನೆ, ನಾನು ಟಾರ್ಚರೇ ಆಗಿಲ್ಲ, ಅಲ್ಲಿ ನಾನು ಕುಂತ್ಕೊಂಡು ಬುಕ್ಸ್ ಓದ್ತಾ ಇದ್ದೆ, ಬುಕ್ಸ್ ಬರೀತಾ ಇದ್ದೆ, ಇನ್ನು ಅನೇಕ ಹೊಸ ವಿಷಯಗಳನ್ನ ನಾನು ಕಲ್ತು ಬಂದಿದ್ದೇನೆ, ನೀವೆಲ್ಲರೂ ಕೂಡ ಒಂದ್ಸಲ ಜೈಲಿಗೆ ಹೋಗ್ಬೇಕು, ಒಳ್ಳೆ ವಿಷಯಕ್ಕೆ ಹೋಗ್ಬೇಕಂತ ಹೇಳ್ತಾನೆ ಆತನ ಇಂಟರ್ವ್ಯೂ ಅಲ್ಲಿ. ಅರ್ಥ ಆಗ್ತಿದೆನಾ? ವಾತಾವರಣ ಆತನು ನಿರ್ಧರಿಸಲಿಲ್ಲ ಆತನ ಹೇಗೆ ಬೆಳಿಬೇಕೆ ಮಾಡೋದು. ವಾತಾವರಣ ನಿರ್ಧರಿಸಲಿಲ್ಲ ಸೌಲು ಸೀಲನ್ನು ಸ್ತುತಿಸ್ಬೇಕಾ ಇಲ್ಲ ಅಂತನೋದು. ಜೈಲಲ್ಲ ಏಟುಗಳು ಬಿದ್ದವೆ, ರಕ್ತ ಸುರಿತೈತೆ, ಬಟ್ ಅವ್ರ ಬಾಯನ್ನು ಅಧಿಕಾರಿ ಮುಚ್ಚೋದು ಮರ್ತೋಗ್ಬಿಟ್ಟಿದ್ದ. ಅಲ್ಲೆಲ್ಲೂಯ. ಅವ್ರು ಅನ್ಕೊಂಡಿದ್ರು ಅಧಿಕಾರ ಕೈಯಾಗೈತೆ, ಅಧಿಕಾರ ಬಾಯಾಗೈತೆ, ಕಾಲಾಗೈತೆ, ಅಧಿಕಾರ ಮೈಯಾಗೈತೆ, ಅಧಿಕಾರ ಬಾಯಾಗೈತೆ ಅನ್ನೋದು ಅವ್ರು ಮರ್ತೋಗ್ಬಿಟ್ಟಿದ್ರು. ಅಲ್ಲೆಲ್ಲೂಯ. ಅವತ್ತು ರಾತ್ರಿ ಅವ್ರ ಬಾಯಿ ಬಿಚ್ಚಿ ಸ್ಟಾರ್ಟ್ ಮಾಡಿಸ್ತೋ ತ್ರಂ ಚೆಲ್ಲಿಂತೂನು ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರು ಸ್ಟಾರ್ಟ್ ಮಾಡಲಿಕ್ಕೆ ಕೆಳಗಡೆ ಬುನಾದಿ ಕದಲಿಕ್ಕೆ ಪ್ರಾರಂಭವಾಯಿತು. ಆಮೆನ್. ಇವತ್ತು ವಾತಾವರಣ ನಿರ್ಧರಿಸಬಾರ್ದು ನಿನ್ನ ಜೀವಿತದಲ್ಲಿ ಹೇಗೆ ಬೆಳಿತೀಯ. ನಿನ್ನ ಹೃದಯ, ನಿನ್ನ ದೇವರು ನಿರ್ಧರಿಸಬೇಕು ನಿನ್ನ ಜೀವಿತದಲ್ಲಿ ಹೇಗೆ ಬೆಳಿತೀಯ ಎಂಬುದಾಗಿ. ಆಮೆನ್. ಕೆಟ್ಟದಾಗಿರುವ ದೇಶದಲ್ಲಿ ಕೂಡ ನೀನು ಅಭಿವೃದ್ಧಿ ಹೊಂದಬಹುದು. ಆಮೆನ್. ದುಷ್ಟ ನಾಯಕರು ಇರುವ ಅಂತ ಒಂದು ದೇಶದಲ್ಲಿ ಕೂಡ ನೀನು ಪ್ರಯೋಜಕನಾಗಿ, ಆಶೀರ್ವಾದಕರವಾಗಿ, ದೇವರ ಸ್ವರದ ಚಾನಲ್ ಆಗಿ ನೀನು ಜೀವಿಸಬಹುದು. ಆಮೆನ್. ಇವತ್ತು ನಿನಗೆ ಆ ಪ್ರಕಟಣೆ ಇರಬೇಕು. ಇವತ್ತು ನಾನು ಯಾವ ವಾತಾವರಣದಲ್ಲಿ ಕೆಳಗಡೆ ಇದ್ದೀನೋ ಅದು ಬೇಕಾಗಿಲ್ಲ, ಯಾವ ದೇವರನ್ನು ಹಿಡಿದುಕೊಂಡಿದ್ದೀನೋ ಅದು ಬೇಕು. ಐ ವಿತ್ ಮೀ ಚರ್ಚ್. ಸಮಯಲ್ಲಿ ಇರುವ ವಾತಾವರಣ ಭಯಂಕರವಾಗಿರುವ ವಾತಾವರಣ. ನಿಮ್ಮ ಚರ್ಚ್ ಕೂಡ ಹಂಗಿರಂಗಿಲ್ಲ, ಬೇರೆ ಚರ್ಚ್ ಕೂಡ ಹಂಗಿರಂಗಿಲ್ಲ, ಯಾವ ಚರ್ಚ್ ಕೂಡ ಹಂಗಿದ್ದಿಲ್ಲ. ಬಟ್ ಈ ಚರ್ಚ್ ಭಯಂಕರವಾಗಿರುವ ಚರ್ಚ್, ಈ ಲೀಡರ್ಶಿಪ್ ಭಯಂಕರವಾಗಿರುವ ಲೀಡರ್ಶಿಪ್. ಪ್ರಾರ್ಥನೆ ಮಾಡೋದು ಮರ್ತೋಗ್ಬಿಟ್ಟಿದ್ರು, ದೇವರ ಸ್ವರವನ್ನು ಕೇಳೋದು ಮರ್ತೋಗ್ಬಿಟ್ರು. ಆಮೆನ್. ಬಟ್ ಅಂಥ ಸ್ಥಳದಲ್ಲಿ, ಅಂಥ ಸಮಯದಲ್ಲಿ ಸಮಯಲನ್ನು ಸೇವೆ ಮಾಡೋದು ಮರ್ತೋಗಿಲ್ಲ. ಆಮೇನ್ ಅಂತ ಹೇಳ್ತೀರಾ? ಆಮೇನ್ ಅಂತ ಹೇಳ್ತೀರಾ? ಐ ವಿತ್ ಮೀ ಚರ್ಚ್. ಆಮೆನ್. ಇವತ್ತು ನನ್ನ ಪ್ರಾರ್ಥನೆ ಅಂಥ ಒಂದು ಸ್ವಭಾವವು ನಮ್ಮಲ್ಲಿ ಬರಲಿ, ಅಂಥ ಹೃದಯವು ನಮ್ಮಲ್ಲಿ ಬೆಳೆಯಲಿ. ಆಮೆನ್. ಬೇರೆಯವರು ಎಲ್ಲರೂ ಕೂಡ ಕೆಟ್ಟದಾಗಿ ಮಾತಾಡುವಾಗ ನೀನೇನು ಹೇಳ್ತೀವಿ ಗೊತ್ತಾ? ನನ್ನನ್ನು ದೇವರು ಈ ವಾತಾವರಣದಲ್ಲಿ ಇಟ್ಟಿರೋದೇ ಆ ಕಾರಣಕ್ಕಾಗಿ. ಯಾವ ಕಾರಣ? ದೇವರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ, ಆಮೇನ್, ಪ್ರಾರ್ಥಿಸಲಿಕ್ಕೆ, ಆಮೇನ್, ಉಪಕಾರವನ್ನು ಮಾಡಲಿಕ್ಕೆ. ಆರ್ ಯು ವಿತ್ ಮೀ ಚರ್ಚ್? ಇವತ್ತು ನಿನಗೆ ನೀನು ಈ ಹೃದಯವನ್ನು ಬೆಳೆಸ್ಕೊಳ್ಳುವುದಾದರೆ ನೆಕ್ಸ್ಟ್ ಸೀಸನ್ಗೆ, ನೆಕ್ಸ್ಟ್ ಕಾಲಕ್ಕೆ, ನಿನ್ನ ವಂಶಕ್ಕೆ, ನಿನ್ನ ದೇಶಕ್ಕೆ, ನಿನ್ನ ಪಟ್ಟಣಕ್ಕೆ ದೇವರು ನಿನ್ನನ್ನೇ ಸಾಮೂಲನ್ನಾಗಿ ಎಬ್ಬಿಸಲಿಕ್ಕೆ ಸಿದ್ಧನಾಗಿರ್ತಾನೆ. ಆಮೆನ್. ಎಲ್ಲರಿಗೂ ಕೂಡ ಈ ಆಸೆ, ಅಪ್ಪ ನನ್ನನ್ನು ಸಮಯಲ್ನಾಗಿ ಮಾಡೆಂಬುದಾಗೆ. ಸಮಯಲ್ನಾಗಿ ಮಾಡಬೇಕಂತಿದ್ರೆ ನಿನ್ನ ಸಮಯಲ್ಲ ಹೃದಯ ಆತ್ಮವನ್ನು ಹೊಂದಿಕೊಂಡು ನೀನು ಮುಂದಕ್ಕೆ ಹೋಗ್ಬೇಕು ರಾಜ. ಆಮೇನ್. ಆಸೆ ಚೆನ್ನಾಗಿದೆ, ಬಯಕೆ ಚೆನ್ನಾಗಿದೆ, ಪ್ರಾರ್ಥನೆ ಚೆನ್ನಾಗಿದೆ, ಆದರೆ ನಿನ್ನ ಹೃದಯ ಅದಕ್ಕೆ ಸಿದ್ಧವಾಗಿದೆಯಾ? ಐ ವಿತ್ ಮೀ ಚರ್ಚ್? ಐ ವಿತ್ ಮೀ ಚರ್ಚ್? ಇವತ್ತು ನಿನ್ನ ಆತ್ಮವು ಅದಕ್ಕೆ ಸಿದ್ಧವಾಗಿದೆ. ಇವತ್ತು ಪಕ್ಕದವ್ರು ನೋಡಿ ಹೇಳಿ, ನಿನ್ನ ಆತ್ಮವನ್ನು ಸಿದ್ಧಪಡಿಸ್ಕೊ, ನಿನ್ನ ಆಲೋಚನೆಯನ್ನು ಸಿದ್ಧಪಡಿಸ್ಕೊ, ನಿನ್ನ ಹೃದಯವನ್ನು ಸಿದ್ಧಪಡಿಸ್ಕೊ ಎಂಬುದಾಗಿ. ಹಲ್ಲೆಲೂಯಾ. ಐ ವಿತ್ ಮೀ ಚರ್ಚ್? ಮೊದಲನೇ ಸಮಯಲ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ. ವೆರಿ ಗುಡ್. ಬೈಬಲ್ ತೆಗೆದುಕೊಂಡು ಬಂದಿದ್ದಾರೆ, ಬಹಳ ಸಂತೋಷ. 3ನೇ ಅಧ್ಯಾಯ 1 ವಚನದಿಂದ 4ನೇ ವಚನ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದೆ ಇದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಾಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಸಾಕು ಅಲ್ಲೇ ನಿನ್ನ ಮೈಕ್ ಸರಿಗಿಲ್ಲ, ಯೂಸ್ ಮಾಡಬೇಡ. The Bible says word of the Lord was rare in those days and there was no widespread of revelation. ಆಮೆನ್. ಅಲ್ಲಿ ವಾಕ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ವಾಕ್ಯದ ಬಿಡುಗಡೆ ಬಹಳ ರೇರ್ ಆಗಿತ್ತು. ಎಲ್ಲ ರೇರ್ ಆಗಿದ್ದು ಅಂತಂದ್ರೆ ಅಪರೂಪವಾಗಿ ದೇವರ ಮಾತು ಬರ್ತಾ ಇತ್ತು, ಅಪರೂಪವಾಗಿ ದೇವರ ಸ್ವರವು ಕೇಳಿ ಬರ್ತಾ ಇತ್ತು,
ದರ್ಶನಗಳು ಅಪರೂಪವಾಗಿ, ಅಸಲು ದರ್ಶನಗಳು ಕಾಣ್ತಾ ಇದ್ದಿಲ್ಲಂತೆ, ವಿರಳ. ಆಮೆನ್. ಪ್ರಕಟಣೆ ಕಳ್ಕೊಂಡ್ಬಿಟ್ಟಿದ್ರಂತೆ. ಅಲ್ಲೂಯ. ಎಷ್ಟು ಮಂದಿಗೆ ಈ ಅನುಭವವಾಗಿದೆ, ದೇವರು ನನ್ನ ಹತ್ರ ಮಾತಾಡ್ತಾ ಇಲ್ಲ, ದೇವರ ಪ್ರಕಟಣೆ ನನಗೆ ಆಗ್ತಾ ಇಲ್ಲ, ಆಗಿರುವ ಪ್ರಕಟಣೆ ಈಗಿರೋ ಪ್ರಕಟಣೆ ನನಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ. ನಾನು ಎಷ್ಟು ಮಂದಿಗೆ ಅನುಭವವಾಗಿದೆ. ಅವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಗೊತ್ತಾ ದೇವರು, ಅವಾಗ ಎಷ್ಟು ಚೆನ್ನಾಗಿ ಪ್ರಕಟಣೆ ದೇವ್ರು ನೀಡ್ತಾ ಇದ್ದಾಗ. ಹೌದಾ? ಆ ಅನುಭವದಿಂದ ಈ ಅನುಭವ ಎದಕ್ಕೆ ಆಗಿರ್ಬೋದು ಅನ್ನೋ ಪ್ರಶ್ನೆ ನಾವು ಹಾಕಿಕೊಳ್ಳುವುದಾದರೆ ಒಂದು ವಿಷಯ ಬೇಸಿಟ್ಕೊಳ್ರಿ, ಹೃದಯ. ಆಮೆನ್. ಹೃದಯವು ಕಠಿಣವಾಗುವಾಗ ದೇವರ ವಾಕ್ಯ ಇದ್ರೂ ಕೂಡ ಆ ವಾಕ್ಯವನ್ನು ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ. ಆಮೇನ್. ದೇವರ ಪ್ರಕಟಣೆ ಇದ್ರೂ ಕೂಡ ನೀನು ಅದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲೆಲೂಯ. ಎಲೀಷನು ಪರಲೋಕದ ವಲಯದಲ್ಲಿ ಏನು ನೋಡ್ತಾ ಇದ್ದಾನೆ? ಅಗ್ನಿಯ ರಥಗಳನ್ನು ನೋಡ್ತಾ ಇದ್ದಾನೆ, ಪರಲೋಕದ ಸೈನ್ಯವನ್ನು ನೋಡ್ತಾ ಇದ್ದಾನೆ. ಬಟ್ ಅದನ್ನು ಪಕ್ಕಕ್ಕೆ ಗೆಹಜಿ ಅದನ್ನು ಮುಚ್ಚಲ್ಪಟ್ಟಿತ್ತು ಕಣ್ಣುಗಳು. ಅಲ್ಲೆಲೂಯ. ಐವತ್ಮಿ ಚರ್ಚ್, ನೀನು ಅಲ್ಲೇ ಇರ್ಬೋದು, ಇದನ್ನು ನೋಡದೇ ಇರ್ಬೋದು. ಐವತ್ಮಿ, ನೀನು ಅಲ್ಲೇ ಇರ್ಬೋದು, ನೀನು ಕೇಳದೇ ಇರ್ಬೋದು. ಐವತ್ಮಿ ಚರ್ಚ್, ಐವತ್ಮಿ ಚರ್ಚ್, ನಿನ್ನ ದೇವರ ಸ್ವರವನ್ನು ಕೇಳಲಿಕ್ಕೆ ಇಷ್ಟವಿರುವುದಾದರೆ ನಿನ್ನ ಕಾನ್ಸಿಕ್ರೇಷನ್ ಲೆವೆಲ್ ಕೂಡ ಬೇರೆ ಇರಬೇಕು. ಕಾನ್ಸಿಕ್ರೇಷನ್ ಅಂತ ಇರ್ತಾರೆ, ನಿನ್ನನ್ನು ನೀನು ಪ್ರತಿಷ್ಠಿಸ್ಕೊಂಡಿರಬೇಕು. ಎಲ್ಲರೂ ಪ್ರತಿಷ್ಠಿಸ್ಕೊಂಡಿರಬೇಕು. ಕೇಳ್ತಾ ಇಲ್ಲ. ಎಲ್ಲರೂ ಪ್ರತಿಷ್ಠೆ. ಕಾನ್ಸಿಕ್ರೇಷನ್ ಅಂತ ಏನ್ರೆ ಗೊತ್ತಾ? ಓಕೆ, ಈ ಹುಡುಗ ಇವ್ರ ಮನೆಯಲ್ಲಿ 3 ಮಕ್ಕಳು ಇದ್ದಾರೆ ಅಂತ ನೋಡ್ಕೊ, ಇವನು ಮಾತ್ರ ಸೇವೆಗಾಗಿ ಪ್ರತಿಷ್ಠಿಸಿದೆ. ಅವನೇನು ಮಾಡಂಗಿಲ್ಲ ಅವನು. ಅರ್ಥ ಆಯ್ತಾ? ಈ ಯಾಜಕರು ಯಾವ ರೀತಿಯಾಗಿ ಏನು ಕೆಲಸ ಇದ್ದಿಲ್ಲ, ಅವ್ರ ಕೆಲಸ ಏನು? ದೇವರ ಆಲಯದಲ್ಲೇ ಸೇವೆ ಮಾಡಬೇಕು. ಅವ್ರು ಪ್ರತಿಷ್ಠಿಸಲ್ಪಟ್ಟಿದ್ರು. ಅರ್ಥ ಆಯ್ತಾ? ನಿನ್ನ ಪ್ರತಿಷ್ಠನೆ ಹೇಳ್ತದೆ ನಿನ್ನ ದೇವರ ಸ್ವರವು ಕೇಳ್ತೀಯೋ ಇಲ್ಲ ಅಂತಂದು. ಐ ಯು ವಿತ್ ಮಿ ಚರ್ಚ್? ಐ ಯು ವಿತ್ ಮಿ ಚರ್ಚ್? ಮಿಕ್ಸ್ಡ್ ಫ್ರೀಕ್ವೆನ್ಸೀಸ್ ಮಧ್ಯದಲ್ಲಿ ದೇವರ ಫ್ರೀಕ್ವೆನ್ಸಿ ಕೆಲಸ ಮಾಡಂಗಿಲ್ಲ. ನೀನು ಅನೇಕ ಸ್ವರಗಳು ಕೇಳ್ತಾ ಇದ್ದಿ, ದೇವರ ಸ್ವರ ಎಲ್ಲಿ ಕೇಳ್ತಿ? ಅನೇಕ ಮಾತುಗಳಿಗೆ ನಿನ್ನ ಕಿವಿ ತುಂಬ್ಕೊಂಡ್ಬಿಟ್ಟಿದೆ, ದೇವರ ಮಾತು ಎಲ್ಲಿ ತುಂಬಿಕೊಳ್ತವೆ? ಆಮೇನ್. ಅಲ್ಲೆಲೂಯ. ದೇವರ ವಾಕ್ಯ ಎಷ್ಟು ರೇರ್ ಆಗಿದ್ರು ಕೂಡ ನಿನ್ನ ಹೃದಯ ಸಿದ್ಧವಾಗಿದೆಯೇ ಅಂತಂದ್ರೆ ದೇವರ ವಾಕ್ಯ ನಿನಗೆ ಬರ್ತದೆ. ಐ ಯು ವಿತ್ ಮಿ ಚರ್ಚ್? 2ನೇ ಪಾಯಿಂಟ್ ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನು ಹೇಳಿದೆ? ನಿನ್ನ ವಾತಾವರಣ ನಿರ್ಧರಿಸುವುದಿಲ್ಲ ನೀನು ಹೇಗೆ ಬೆಳಿತಿ ಎಂಬುದಾಗಿ. ಆಮೇನ್. 2ನೇ ಪಾಯಿಂಟ್ ಬರ್ಕೊಳ್ಳಿ. ದ ಹೌಸ್ ಆಫ್ ಗಾಡ್ ಅಂತಂದ್ರೆ ದೇವರ ಮನೆಯಲ್ಲಿ ದೋಷ ಇರಬಹುದು, ತಪ್ಪು ಇರಬಹುದು, ಬಟ್ ನಿನ್ನ ಆರಾಧನೆ ಕ್ಲೀನ್ ಆಗಿರ್ಬೇಕು. ಆಮೆನ್. ನಿನ್ನ ಆರಾಧನೆ ಕ್ಲೀನ್ ಆಗಿರೋ. ಎಲ್ಲರೂ ನನ್ನ ಆರಾಧನೆ ಕ್ಲೀನ್ ಆಗಿರಬೇಕು. ಯೋರ್ ಹೌಸ್ ಮೈಟ್ ಬಿ ಕರಪ್ಟ್ ಬಟ್ ಯೋರ್ ವರ್ಷಿಪ್ ಹ್ಯಾಸ್ ಟು ಬಿ ಕ್ಲೀನ್. ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ನಾವು ನೋಡ್ತಾ ಇಲ್ಲ ಸಮುಯೇಲನು ಏಲಿಯ ಮುಂದೆ ಸೇವೆ ಮಾಡ್ತಾ ಇದ್ದ ಅಂತ ಹೇಳ್ತಾ ಇಲ್ಲ. ಸಮುಯೇಲನು ಓಪ್ನಿ ಫಿನಿಯಾಸ್ ಮುಂದೆ ಸೇವೆ ಮಾಡ್ತಾ ಇದ್ದ ಅಂತ ಹೇಳ್ತಾ ಇಲ್ಲ. ಎಲ್ಲಿ ಸೇವೆ ಮಾಡಕತ್ತಾನೆ? ಎಲ್ಲರೂ ಕರ್ತನ ಮುಂದೆ. ಜೋರಾಗಿ ಹೇಳ್ರಿ, ಕರ್ತನ ಮುಂದೆ. ಇವತ್ತು ನೀನು ಪ್ರತಿ ವಾರ ಬರುವಂಥ ಸಮಯದಲ್ಲಿ ನೀನು ಮನುಷ್ಯರ ಮುಂದೆ ಬರ್ತಾ ಇಲ್ಲ, ಕರ್ತನ ಮುಂದೆ ಬರ್ತಾ ಇದೆಯೋ ಪ್ರಕಟಣೆ ನಿನಗಿರ್ಬೇಕು. ಆಗ ಮಾತ್ರ ನೀನು ಆರಾಧಿಸ್ಲಿಕ್ಕೆ ಸಾಧ್ಯ. ಆಮೇಲೆ ಆರಾಧನೆ ಎದಕ್ಕೆ ಒಂದೊಂದ್ಸಲ ನಿನಗೆ ಮಾಡ್ಲಿಕ್ಕೆ ಆಗಂಗಿಲ್ಲ ಗೊತ್ತಾ? ನಿನ್ನ ಫೀಲಿಂಗ್ಸ್ ಜಾಸ್ತಿ ಇದಾವಲ್ಲಿ. ಎಲ್ಲರೂ ನೋಡ್ತಾ ಇದ್ದಾರೆ, ನೀನು ದೇವ್ರು ನೋಡ್ತಾ ಇದ್ದ ಮರ್ತೋಗ್ಬಿಟ್ಟಿ ರೋಜ್. ಅಲ್ಲೂಯ ಕರ್ತಾ ಆಯ್ತಾ? వాళ్ళేమన్నా అనుకుంటారేమో నేను చేయొద్దు కాదు, దేవుడు చేయొద్దు మళ్ళీ కష్టమవుతుంది. హల్లెలూಯ. ಇವತ್ತು ನಿನಗೆ ಆಲೋಚನೆ ಇರಬೇಕು, ನಾನು ಇಲ್ಲಿ ಬರೋದು ಮನುಷ್ಯರಿಗಾಗಿ ಅಲ್ಲ, ಪಾಸ್ಟರ್ಗಾಗಿ ಕೂಡ ಅಲ್ಲ. ಪಾಸ್ಟರ್ ಕೂಡ ನಿಮ್ಗೋಸ್ಕರ ಬರ್ತಾ ಇಲ್ಲ, ಕರ್ತನಿಗೋಸ್ಕರ ಬರ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ಆ ಪ್ರಕಟಣೆ ನಿನಗಿರುವುದಾದರೆ ನಿನ್ನ ಆರಾಧನೆ ಕ್ಲೀನ್ ಆಗಿರ್ತದೆ. ಐ ಯು ವಿತ್ ಮಿ ಚರ್ಚ್? ನಿನ್ನ ಆರಾಧನೆ ಪರಿಶುದ್ಧವಾಗಿರ್ತದೆ, ನಿನ್ನ ಸೇವೆ ಪರಿಶುದ್ಧವಾಗಿರ್ತದೆ. ಹಲ್ಲೆಲೂಯ. ಬಾಲಕನಾದ ಸಮುಯೇಲನು, ಓಕೆ, 2nd ಅಧ್ಯಾಯದಲ್ಲಿ ನಾವು ಓದಿವಿ, ಒಂದು ವಸ್ತ್ರವನ್ನು ಹಾಕಿಕೊಂಡಿದ್ದಾನೆ. ಎಲ್ಲರ ವಸ್ತ್ರವನ್ನು ಎಫೋದ್, ಎಲ್ಲರ ಎಫೋದ್. ಅರ್ಥ ಆಗ್ತಾ? ಈ ವಸ್ತ್ರ ಎಲ್ಲರೂ ಜೂನಿಯರ್ ಪಾಸ್ಟರ್ಸ್ ಕೊಡ್ತಾರಲ್ಲಿ, ಜೂನಿಯರ್ ಸೇವಕರಿಗೆ, ಲಿವೈಟ್ಸ್ಗೆ. ಓಕೆ, ನಾವು ಒಂದು ದಿವಸ ಯಾಜಕರ ಕುರಿತಾಗಿ ನಾವು ಕಲ್ತಿದ್ವಿ, ನೆನಪಿದೇನಾ? ಪರ್ಪಲ್ ಡ್ರೆಸ್ ಹಾಕೊಂತಾರಲ್ಲ,
ಪರ್ಪಲ್ ಬ್ರೆಸ್ಟ್ ಪ್ಲೇಟು 12 ಇವೆಲ್ಲ ಇರ್ತವೆ, ಹೌದಾ? ಆ ಡ್ರೆಸ್ ಹಾಕೊಂಡಿಲ್ಲ ಇಲ್ಲಿ ಸಮಯದಲ್ಲಿ. ಯಾವ ಡ್ರೆಸ್ ಹಾಕೊಂಡು ಕೊಡ್ತಾನೆ? ಸಿಂಪಲ್ ಡ್ರೆಸ್, ಒಂದು ವೈಟ್ ನಿಲುವಂಗಿ ಇದ್ದಂಗೆ ಇರ್ತದೆ ಅದು. ಓಕೆ ಓಕೆ, ಆ ಡ್ರೆಸ್ ಹಾಕಿಕೊಂಡು ಸೇವೆ ಮಾಡ್ತಾನೆ. ಏಮೇನ್? ನಾವು ಅನೇಕ ಸಲ ಅನ್ಕೊಳ್ತೀವಿ, ಬೇರೆ ಡ್ರೆಸ್ ಹಾಕೋಬೋದಲ್ಲ, ಹೌದಾ? ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಳ್ಬೇಕು, ನೀನು ಆರಾಧನೆ ಮಾಡಬೇಕಂತಂದ್ರೂ ಕೂಡ ದೇವ್ರು ಯಾವ ರೀತಿಯಾಗಿ ಆರಾಧನೆ ಬೇಕಂತಾಗಿ ಬಯಸ್ತಾನೋ ಆ ರೀತಿಯಾಗಿ ಆರಾಧನೆ ಮಾಡಬೇಕು. ప్రవ్వా నాతో ఉండేదే 2 ఎలకలు, ఈ ఎలకల్ని పావురములుగా మార్చుకొని తీసుకో యజ్ఞముగా. లేదు, ఛాన్సే లేదు. కాంగిలా ప్రవ్వా నీవిచ్చిన ఈ కుక్క, అవునా, నాకి గొర్రెని తీసుకొని పోయేకి ఇష్టం లేదు, గొర్రె తీసుకునేకి కాదు స్తోమత లేదు, అందుకోసం నాతో కుక్క ఉంది, ఈ కుక్కని ఇస్తానంటే దేవుడు లేదు గొర్రెనే తీసుకుంటా అంటాడు. హల్లెలూయా. నీవు చెప్పే కాదు, నేను ఇంకేడాకాంగిలా ప్రభా ఈ కుక్కను కూడా నీవే కదా ప్రభా చేసింది, నేనేమన్నా చేసినానా? ಹಲ್ಲೆಲೂಯಾ. ಆರಾಧನೆಯ ವಿಷಯಕ್ಕೆ ಬಂದರೂ ಕೂಡ ದೇವ್ರು ಏನು ಹೇಳ್ಕೊಡ್ತಾನೆ ಗೊತ್ತಾ? ಧರ್ಮೋಪದೇಶ ಖಂಡದಲ್ಲಿ ಹೋದ್ರಿ ನೀನು ಯಾವ ರೀತಿಯಾಗಿ ದೇವರ ಆಲಯಕ್ಕೆ ಬರ್ಬೇಕು ಅನ್ನೋದು ಕಲ್ಸ್ಕೊಡ್ತಾನೆ. ಹಲೋ, ಹೆಂಗಂದ್ರೆ ಹಂಗೆ ಬರಂಗಿಲ್ಲ, ಖಾಲಿ ಕೈಗಳಿಂದ ಬರಂಗಿಲ್ಲ, ನಿನ್ನ ಕೈಯಲ್ಲಿ ಏನು ಇಟ್ಕೊಂಡ್ ಬರ್ಬೇಕು ಅನ್ನೋದು ಕೂಡ ದೇವ್ರು ಕಲ್ಸ್ಕೊಡ್ತಾನೆ. ಅರ್ಥ ಆಗ್ತದೇನಾ? ಅರ್ಥ ಆಗ್ತಾನಾ? ಸೇವೆ ಮಾಡಬೇಕಂತಂದ್ರೆ ದೇವ್ರು ಯಾವ ರೀತಿಯಾಗಿ ಬಯಸ್ತಾನೋ, ಯಾವ ರೀತಿಯಾಗಿ ಅಪೇಕ್ಷಿಸ್ತಾನೋ ಆ ರೀತಿಯಾಗಿ ಸೇವೆ ಮಾಡಬೇಕು. ಏನೋ ನನಗೆ ಅನ್ನಿಸ್ತು, ಏನೋ ನನಗೆ ಫೀಲ್ ಆಯಿತು, ಏನೋ ನನಗೆ ಹಿಂಗಂತು, ಇಲ್ಲ ಇಲ್ಲ ಇಲ್ಲ, ನಾನು ಹಿಂಗೆ ಹೇಳಿದೆ ಇದೇ ರೀತಿಯಲ್ಲಿ. ಅಲ್ಲಿ ಒಂದು ವಸ್ತ್ರವನ್ನು ಹಾಕಿಕೊಳ್ತಾನೆ. ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ, ಎದಕ್ಕೆ ಈ ವಸ್ತ್ರವನ್ನು ಹಾಕಿಕೊಳ್ಳಬೇಕು. ಆಮೇಲೆ ಈ ವಸ್ತ್ರ ಯಾವುದಕ್ಕೆ ಸೂಚನೆ ಆಗಿರ್ತದೆ ಅಂತಂದರೆ ತಗ್ಗಿಸುವಿಕೆ. ಎಲ್ಲರ ತಗ್ಗಿಸುವಿಕೆ, ಜೋರಾಗಿ ಹೇಳ್ರೆ ತಗ್ಗಿಸುವಿಕೆ. ವೈಟ್, ಅದಕ್ಕೋಸ್ಕರ ರಾಜಕೀಯ ವ್ಯಕ್ತಿಗಳು ವೈಟ್ ಆ್ಯಂಡ್ ವೈಟ್ ಹಾಕ್ತಂತಾರೆ. ಹೊರಗಡೆ ತಗ್ಗಿಸುವಿಕೆಯ ಬಟ್ಟೆ ಅಂದಂಗೆ ಹಾಕಂತಾರೆ, ಬಟ್ ಒಳಗೆಲ್ಲ ಡಮ್ಚಿಕ್ಕ. ಲೋಕದಾಗಿರುವ ಪಾಪ ಎಲ್ಲ ಒಳಗೈತೆ, ಹೊರಗಡೆ ತಗ್ಗಿಸುವಿಕೆ. ಎಷ್ಟು ಸಾಧು, ಎಷ್ಟು ದೀನತ್ವ, ಬಾಬಾ ಬಾಬಾ ಬಾ. ಹೌದಾ ಇಲ್ಲ? ಹೌದಾ ಇಲ್ಲ? ಅರ್ಥ ಆಗ್ತೇನಾ? ವೈಟ್ ಯಾವುದಕ್ಕೆ ಸಾದೃಶ್ಯವಾಗಿರ್ತದೆ ಅಂತಂದ್ರೆ ತಗ್ಗಿಸುವಿಕೆ. ಪ್ರತಿಷ್ಠಿಸಲ್ಪಟ್ಟಿದೆಯಾ ನೀನೊಂದು ಸೇವೆಗಾಗಿ ಎಂಬುದಾಗಿ, ಒಬ್ಬರಿಗಾಗಿ ಎಂಬುದಾಗಿ. ಅರ್ಥ ಆಗ್ತೇನಾ? ಅರ್ಥ ಆಗ್ತೇನಾ? ಆ ಡ್ರೆಸ್ಸನ್ನು ಹಾಕಿಕೊಂಡು ಏನು ಮಾಡಕತ್ತಾನೆ? ಈತನು ಸೇವೆ ಮಾಡಕತ್ತಾನೆ. ಯಾರು? ಚಿಕ್ಕ ಹುಡುಗ. ಆಮೇಲೆ ಅದಕ್ಕೋಸ್ಕರ ಈಗಲಿಂದ ನಾವು ಪೋಷಕರಾಗಿ ನಮ್ಮ ಚಿಕ್ಕ ಹುಡುಗರಿಗೆ ಕಲಿಸ್ಕೊಡ್ಬೇಕು, ಸೇವೆ ಮಾಡೋದು ಕಲಿಸ್ಕೊಡ್ಬೇಕು. వాళ్ళు చేసుకుంటారులేరా, ನೀವೇನು పెద్ద పోతావు, పెద్ద పుడింగా ನೀವು ಇಲ್ಲ, పంపించు. హల్లెలూయా, హల్లెలూయా. తను హల్లెలూయా. ಐವತ್ಮಿ ಅವನೇನು ಚಿಕ್ಕವರು, ಅವ್ರು ದೊಡ್ಡವ್ರು ಮಾಡ್ತಾರ? ಇಲ್ಲ ಇಲ್ಲ, ಚಿಕ್ಕವ್ರನ್ನ ದೊಬ್ಬರಿ, ಚಿಕ್ಕವ್ರನ್ನ ಸೇವೆ ಮಾಡಿಸ್ರಿ. ಆ ಸೇವೆ ಮಾಡೋ ಟೈಮ್ದಾಗ ನಾವೇನು ಮಾಡಬೇಕು ಗೊತ್ತಾ? ಅವ್ರ ಹೃದಯವನ್ನು ಶೇಪ್ ಮಾಡಬೇಕು, ಎಲ್ಲರೂ ಶೇಪ್ ಮಾಡಬೇಕು. ಆ ಸಮಯದಲ್ಲಿ ಯಾವಾಗ ಅವ್ರನ್ನ ದೇವ್ರು ದರ್ಶಿಸ್ತಾರೋ ಗೊತ್ತಿಲ್ಲ, ಯಾವಾಗ ದೇವ್ರ ಸ್ವರ ಅವ್ರಿಗೆ ಬರ್ತದೋ ಗೊತ್ತಿಲ್ಲ, ಆದರೆ ನಾವು ಸಿದ್ಧಪಡಿಸಿ ಇಟ್ಕೊಂಡಿರಬೇಕು. ಹಲ್ಲೆಲೂಯಾ. ಎಲ್ಲಿ ಸಿದ್ಧತೆ ಇರ್ತದೋ ಅಲ್ಲಿ ದೇವ್ರ ಕೆಲಸ ಮಾಡ್ತಾನೆ. ಆಮೇಲೆ ಸಿದ್ಧಪಟ್ಟಿರುವ ನೆಲ ಮೇಲೆ ಏನು ಬರ್ತತೆ? ಮಳೆ ಬರ್ತದೆ. ಮಳೆ ಬಂದಾದ ಮೇಲೆ ಏನಾಗ್ತದೆ? ಸುಗ್ಗಿ ಬರ್ತದೆ. ಆಮೇಲೆ ನೀನು ಸಿದ್ಧನೇ ಇಲ್ಲ, ಬರೀ ನಿನ್ನ ಹೆಸರೇ ಸಿದ್ಧಲಿಂಗ ಅಂತ ಇಟ್ಕೊಂಡ್ರೆ ಕಷ್ಟ ಆಗ್ತದೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಸಿದ್ಧತೆ ಭಾಳ ಪ್ರಾಮುಖ್ಯ. ಜೋರಾಗಿ ಹೇಳ್ರಿ, ಸಿದ್ಧತೆ ಭಾಳ ಪ್ರಾಮುಖ್ಯ. ಸಮುವೇಲನಾಗೆ ಸಿದ್ಧಪಡಿಸಿಕೊಂಡಿದ್ದನು. ಆಮೆನ್. ಹಗಲು ಇರಳು ಏನಾಗಿರ್ಬೇಕು? ಯಜ್ಞಪೀಠೆ ಮೇಲೆ ಬೆಂಕಿ ಉರಿಬೇಕಾಗಿತ್ತು. ಹೌದಾ? ಆ ಸಮಯದಲ್ಲಿ ಏಲಿ ಏನ್ ಮಾಡ್ತಾನೆ? ಮಲಗಿಬಿಟ್ಟಿದ್ದಾನೆ. ಮಕ್ಕಳು ಏನ್ ಮಾಡಾಕತ್ತಾರೆ? ಪಾಪ ಮಾಡಾಕತ್ತಾರೆ. ಬಟ್ ಸಮುವೇಲ್ ಏನ್ ಮಾಡಾಕತ್ತಾನೆ? ಬೆಂಕಿಯನ್ನು ಕಾಪಾಡ್ತಾ ಇದ್ದಾನೆ. ಅರ್ಥ ಆಗ್ತಾನೆ? ಅರ್ಥ ಆಗ್ತೇನಾ? ಅವ್ರು ಮಾಡಬೇಕಾಗಿರುವ ಜವಾಬ್ದಾರಿ, ಅವ್ರು ಮಾಡಬೇಕಾಗಿರುವ ಕೆಲಸ ಸಮುವೇಲ್ ಮಾಡ್ತಾ ಇದ್ದಾನೆ. ಆರ್ ಯು ವಿತ್ ಮೀ ಚರ್ಚ್? ಒಂದು ವಿಷಯ ಹೇಳ, ದಾಸರು ಬೇಷ್ ಕೇಳ್ರಿ, ದಾಸರಿಗೆ ಪುತ್ರರಿಗೆ ಇರುವ ವ್ಯತ್ಯಾಸ ಏನು ಗೊತ್ತಾ? ದಾಸರಿಗೆ ಕೆಲಸ ಹೇಳಿದ್ರೆ ಮಾಡ್ತಾರೆ, ಪುತ್ರರ ಕೆಲಸ ಇಲ್ಲದೆ ಇದ್ರು ಕೂಡ ಕೆಲಸ ಹುಡ್ಕೊಂಡು ಮಾಡ್ತಾರೆ. ಇವತ್ತು ನನ್ನ ಪ್ರಾರ್ಥನೆ, ಪುತ್ರರು ಈ ಮನೆಯಲ್ಲಿ ಎಬ್ಬಿಸಲ್ಪಡ್ರಿ, ದಾಸಲ್ ಸಾಯಲಿ. ಆಮೇಲೆ ದಾಸತ್ವದ ಆತ್ಮ ಸಾಯಲಿ. ನೀನು ಕಾಯುವುದಿಲ್ಲ, ಏನು ಕೆಲಸ ಕೊಡ್ತಾನೆ ಪಾಸ್ಟ್ರು, ಏನು ಕೆಲಸ ಕೊಡ, ಇಲ್ಲ ನನಗೆ ಅಲ್ಲಿ ಕೆಲಸ ಕಾಣ್ತಾ ಇದೆ, ಅದು ನಾನು ಮಾಡಬೇಕು.
50ನೇ ಚರ್ಚ್. ಸಮುಯೇಲನು ಏನಾಗಿದ್ದ? ಅವಾಗೆ ಸನ್ ಎಂಬುವ ಸ್ಪಿರಿಟ್ ಇಂದ ನಡೆಸಲ್ಪಡ್ತಾ ಇದ್ದ. ಆಮೆನ್. ಏಲಿಯನ ಮಕ್ಕಳಾಗಿ ಪ್ರವರ್ತಿಸ್ತಾ ಇದ್ದಿಲ್ಲ, ಬಟ್ ಏಲಿನಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟ. ಎಲ್ಲರೂ ಹೇಳಿ, ದೇವ್ರು ಸೆಕೆಂಡ್ ಚಾನ್ಸ್ ಅನ್ನು ಕೊಡ್ತಾನೆ. ಎಷ್ಟು ಮಂದಿ ನಂಬ್ತೀರಾ? ಎಷ್ಟು ಮಂದಿ ಸೆಕೆಂಡ್ ಚಾನ್ಸ್ಗಳನ್ನು ತೆಗೆದುಕೊಂಡಿರು ದೇವರಿಂದ? ದೇವರು ಏಲಿಗೆ 2ನೇ ಚಾನ್ಸ್ ಕೊಟ್ಟ. ಆ 2ನೇ ಚಾನ್ಸಲ್ಲಿ ಏನು ಹೇಳಕತ್ತಾನಂತಂದ್ರೆ, ನೀ ಇಬ್ಬರು ಮಕ್ಕಳನ್ನ ಸರಿಗಾಗಿ ಬೆಳೆಸಿಲ್ಲ, ಆದರೆ 3ನೇ ಮಗ ಕೊಡ್ತೇನೆ ಸಮಯಲ್. ಅವ್ನು ಬೇರೆಯವ್ರ ಮಗ ಆದರೂ ಕೂಡ ಇವತ್ತು ನಿನ್ನ ಮಗನಾಗಿ ನೋಡ್ಕೊ. ಅಲ್ಲೆಲೂಯ. ಇವನು ಕೂಡ ಮಗನಾಗೇ ಬೆಳೆದ, ದಾಸನಾಗಿ ಬೆಳೆದಿಲ್ಲ. 50ನೇ ಚರ್ಚ್. Can I hear an amen? Can I hear an amen? Can I tell you something about this spirit? ಈ ಆತ್ಮದ ಕುರಿತಾಗಿ. ಆಮೆನ್. ತಪ್ಪಿ ಹೋದ ಮಗನ ಜೀವಿತದ ಕಥೆಯಲ್ಲಿ ನಾವು ನೋಡಿಕೊಳ್ಳುವಾಗ, ಓಕೆ, ಒಬ್ಬನ ಮನೆಗೆ ಇದ್ದ ಒಬ್ಬ ಮಗ. ಅಲೋ, ಒಬ್ಬ ಮಗ ಮನೆಗೆ ಇದ್ದ. ಮನೆಯ ಸುಖ ಸೌಕರ್ಯಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಅವನ ಮಗನಾಗಿದ್ದ. ಬಟ್ ಅವ್ನು ಲಾಸ್ಟ್ ಏನು ಹೇಳ್ತಾನೆ ಗೊತ್ತಾ? ನನಗಾಗಿ ಏನು ಮಾಡಿದೆ ನೀನು? ನನಗೆ ಒಂದು ದಿವಸ ನಾವು ಒಂದು ಕುರಿ ಕಟ್ ಮಾಡಿದೆ ನನಗೆ. ತಂದೆ ಏನು ಹೇಳ್ತಾನೆ? ಲೇ, ಕುರಿಯದ ಕಟ್ ಮಾಡೋದ್ಲೇ ಎಲ್ಲ ನಿನ್ನವೇ ಅಲ್ಲೇ, ನಿನ್ನೆ ಕಟ್ ಮಾಡಕಂತ ತಿನ್ಬೋದು. ಹೌದಾ? ಅದೇ ಮನೆಯಾಗಿದ್ದಾನೆ, ಮಗನಾಗಿ ಹುಟ್ಟಿದ್ದಾನೆ, ಬಟ್ ಇನ್ನ ದಾಸತ್ವನ ಹೃದಯದಿಂದ ಆತ್ಮದಿಂದ ಕೆಲಸ ಮಾಡ್ತಾನೆ. 50ನೇ ಚರ್ಚ್. ಯು ಕ್ಯಾನ್ ಬಿ ಕಾಲ್ಡ್ ಸನ್ ಬಟ್ ಸ್ಟಿಲ್ ಕ್ಯಾರಿ ಅ ಆರ್ಫನ್ ಸ್ಪಿರಿಟ್. Amen. You can be called as a doctor but still carry that orphan spirit. But this morning I pray and I break that spirit off of your life in Jesus' name. If you've been carrying that spirit, this morning lift your hands and say, I release that spirit. I come out of that spirit ಅಂತ ಎಂಬುದಾಗಿ ನೀವು ಪ್ರಾರ್ಥಿಸಬೇಕು. Amen. ನೀನು ಅದೇ ಮನೆಯಲ್ಲಿರ್ಬೋದು, ದಾಸತ್ವನ ಆತ್ಮದಿಂದ ನಡೆಸಲ್ಪಡಬಹುದು. 50ನೇ ಚರ್ಚ್. ಬಟ್ ಸಮಯಲ್ ನಂಗಿದ್ದಿಲ್ಲ, ಬೇರೆಯವ್ರ ಮಗ ಆದರೂ ಕೂಡ ಆ ಮನೆಯಲ್ಲಿ ಮಗನಾಗಿ ಕೆಲಸ ಮಾಡ್ತಾ ಇದ್ದ. 50ನೇ ಚರ್ಚ್. ಕ್ಯಾನ್ ಐ ಹಿಯರ್ ಅನ್ ಆಮೆನ್? 3ನೇ ಅಂಶ, ಡೋಂಟ್ ಲೆಟ್ ಬ್ರೋಕನ್ ಲೀಡರ್ಶಿಪ್ ಬ್ರೇಕ್ ಯೋರ್ ಡಿವೋಷನ್. ಮುರಿದೋದಂಥ ನಾಯಕತ್ವ ನಿನ್ನ ಭಕ್ತಿಯನ್ನು ಮುರಿಯದೇ ಇರಲಿ. ಎಷ್ಟು ಮಂದಿಗೆ ಒಳ್ಳೆ ತಂದೆಗಳು ಇದ್ದಾರೆ ಹೇಳ್ರಿ? ಪರ್ಫೆಕ್ಟ್ ತಂದೆಗಳು ಎಲ್ಲರೂ ಯಾರನ್ನ ಇದ್ದಾರೆ? ಪರ್ಫೆಕ್ಟ್ ತಂದೆ. ಆತ ಎಷ್ಟು ಇಂಪರ್ಫೆಕ್ಟ್ ಆಗಿದ್ರು ಕೂಡ ಫಾದರ್ಸ್ ಡೇ ದಿವಸ, ಬಾ ಮೈ ಡ್ಯಾಡಿ, ಲವ್ ಯು ಡ್ಯಾಡಿ, ಹಿಂದೆ ನಾನಕು ಪ್ರೇಮతో ಒಂದು ಸಾಂಗ್ ಹಾಕಿ, ಓಕೆ, ಮೈ ಬೆಸ್ಟ್ ವರ್ಲ್ಡ್, ಮೈ ಬೆಸ್ಟ್ ಫ್ರೆಂಡ್. ಹೌದಾ ಇಲ್ರಿ? ಹೌದಾ ಇಲ್ಲ? ಎಷ್ಟು ಇಂಪರ್ಫೆಕ್ಟ್ ಆದರೂ ಕೂಡ, ಹೌದಾ? ನಾಯಕನು ಆತ, ಮುರಿಯಲ್ಪಟ್ಟ ನಾಯಕನು. ಆತನ ಸರಿಯಾದ ನಾಯಕನ ಇಲ್ಲದೆ ಇದ್ದರೂ ಕೂಡ ನೀನು ಆ ಫಾದರ್ಸ್ ಡೇ ದಿವಸ ಬಾ 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 ನೀನು ತಪ್ಪು ಹೇಳ್ತಾ ಇದೆಯಾ? ಇಲ್ಲ ಇಲ್ಲ, ಯು ಆರ್ ಟೆಲ್ಲಿಂಗ್ ದ ರೈಟ್ ಥಿಂಗ್. ಎದಕ್ಕಂತಂದ್ರೆ ಬ್ಲಡ್ ಈಸ್ ಮೋರ್ ಥಿಕ್ಕರ್ ದೆನ್ ವಾಟರ್. ನಮ್ಮ ಪಾಸ್ಟರ್ ಹೇಳ್ಕೊಡ್ತಾನೆ, ಚೆರಿ ಆಲ್ವೇಸ್ ರಿಮೆಂಬರ್ ಬ್ಲಡ್ ಈಸ್ ಮೋರ್ ಥಿಕ್ಕರ್ ದೆನ್ ವಾಟರ್ ಅಂತಂದ್ರೆ ರಕ್ತ ನೀರಿಕಿನ್ನ ದಪ್ಪ ಇರ್ತದೆ. ಅರ್ಥ ಆಯ್ತಾ? ಅವ್ರು ಎಷ್ಟು ಕೆಟ್ಟವರಾದ್ರೂ ಕೂಡ ರಕ್ತ ಬಿಟ್ಕೊಳಂಗಿಲ್ಲ ಅವರು. ಹಲೋ ಹಲೋ, ಐ ವಿತ್ ಮೀ ಚರ್ಚ್. ಇಲ್ಲಿ ಏನಾಗುತ್ತದೆ? ನಾಯಕತ್ವ ಬಿದ್ದೋಗಿದೆ, ಬಟ್ ಆತನ ಭಕ್ತಿ ಬಿದ್ದೋಗಿದ್ಲ, ಕೆಟ್ಟೋಗಿಲ್ಲ. ಆಮೇಲೆ ಅಂತ ಹೇಳ್ರಿ, ಇವತ್ತು ಹೇಳ್ರಿ, ದೇವರೇ ನನ್ನ ಭಕ್ತಿ ಕೆಡದೇ ಇರಲಿ ಯೇಸುವಿನ ನಾಮದಲ್ಲಿ. ದಾವಿದನಿಗೆ ಒಂದು ದುಷ್ಟ ನಾಯಕನಿದ್ದನು, ಎಲ್ಲರೂ ದುಷ್ಟ ನಾಯಕನಿದ್ದ. ಒಳ್ಳೆದಾಗಿ ಪ್ರಾರಂಭಿಸ್ದ, ಪಾಪ ಅಭಿಷೇಕಿಸಲ್ಪಟ್ಟ, ಯುದ್ಧಗಳನ್ನು ಗೆದ್ದ, ಎಲ್ಲ ಕೂಡ ಮಾಡ್ದ, ಬಟ್ ದುಷ್ಟನಾಗಿ ಮಾರ್ಪಟ್ಟ. ಹಲ್ಲೆಲೂಯ. ಬಟ್ ಈ ದುಷ್ಟ ನಾಯಕನ ವಿಷಯಕ್ಕೆ ಬಂದಾಗ ದಾವಿದನು ಯಾವತ್ತೂ ಕೂಡ ತಿರುಗಿ ಬಿದ್ದಿಲ್ಲ. ಹಲೋ, ನೀವೇಂ ರಾ ಪೆದ್ದ, ನಾನು ಅಪ್ಪಡೆ ಅಭಿಷೇಕಿಚ್ಚಿನ ತೆಲ್ಸ ಸಮಯಲ್ಲನು ಯಾವತ್ತೂ ಮಾತಾಡಿಲ್ಲ. ಹಲ್ಲೆಲೂಯ. ಕಮಾನ್. ಸ್ವಲ್ಪ ಮಂದಿ ಸೈಲೆಂಟ್ ಆಗಿದ್ದಾರೆ, ಗೊತ್ತಿಲ್ಲ ಎದಕ್ಕ ಸೈಲೆಂಟ್ ಉಂಟೆ. దేవుడు బాగా వైలెంట్గా మాట్లాడుతున్నాడు అని అర్థం. అవే దావీదును ಯಾವತ್ತೂ ಕೂಡ ಈ ದುಷ್ಟ ಸೌಲನ್ ವಿರುದ್ಧವಾಗಿ ನಡೆದುಕೊಳ್ಳಿಲ್ಲ. ಯಾವತ್ತೂ ಕೂಡ ಗೌರವ, ಎಲ್ಲರೂ ಹೇಳ್ರಿ ಗೌರವ. ಹೌದಾ? ಆತನಿಗೆ ಗೊತ್ತು ಈ ಸೌಲು ನನ್ನ ಮೇಲೆ ಸಿಟ್ಟಾಗಿದ್ದಾನೆ, ಬಟ್ ಹೋಗಿ ಸೇವೆ ಮಾಡ್ತೇನೆ, ಆರ ಪುಡಿಕತನ್. ಅರ್ಥ ಆಗ್ತೇನ?
ಸೌಲ್ ನನ್ನ ಮೇಲೆ ಸಿಟ್ಟಾಗಿದ್ದಾನೆ ಅಂತಂದ್ರೂ ಕೂಡ ಈತನು ಹೋಗಿ ಏನು ಮಾಡ್ತಾನೆ, ಆತನಿಗೋಸ್ಕರ ಯುದ್ಧಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ಬಟ್ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಯಾವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೋ ಏನು ಮಾಡ್ಬಿಡ್ತೀವಿ, పోతే పోను వాని కష్టం వాడు పడి నేనేం చేయాలి, వాని సేవ వాడు చేసుకుని నేనేం చేయాలి. ಹಲೋ. ಬಟ್ ಡೇವಿಡ್ ನೆವರ್ ಡಿಡ್ ದಟ್. ದಾವೀದನು ಯಾವತ್ತೂ ಕೂಡ ಅದು ಮಾಡಿಲ್ಲ. ಒಂದು ಸಮಯ ಬಂತು, ಅದನ್ನು ಕೊಳ್ಳುವುದಕ್ಕೆ ಅವಕಾಶ ಇದ್ದಾದರೂ ಕೂಡ ಅದನ್ನೇನು ಹೇಳ್ತಾನೆ ಗೊತ್ತಾ, ಐ ವಿಲ್ ನಾಟ್ ಟಚ್ ದ ಅನಾಯಿಂಟೆಡ್. ಆರ್ ಯು ವಿತ್ ಮೀ ಚರ್ಚ್? ಊಹಿಸ್ಕೊಳ್ರಿ ಬೆಸ್ಟ್, ಈಗ ಉಪಯೋಗಿಸ್ಕೊಳ್ರಿ. ಓಕೆ. ದುಷ್ಟನಾಗಿರುವ ಸೌಲನನ್ನು ಪರ್ಮಿಷನ್ ಕೇಳ್ದ ಯುದ್ಧ ಮಾಡೋಕ್ಕಿಂತ ಮುಂಚೆ, ಆಶೀರ್ವಾದವನ್ನು ಬಯಸ್ದ, ಆ ಆಶೀರ್ವಾದವನ್ನು ತೆಗೆದುಕೊಂಡು ರಾಜನಾದ ದಾವೀದನು. ಆಮೆನ್, ಆಮೆನ್. ಅಂಥ ದುಷ್ಟ ನಾಯಕತ್ವದ ಮಧ್ಯದಲ್ಲಿ ದಾವೀದನು ಬೆಳೆಯುವುದಾದರೆ, ನಿಜವಾಗಿ ದೇವರ ಮುಂದೆ ಯಥಾರ್ಥತೆಯಿಂದ ಜೀವಿಸುವಂಥ ನಾಯಕತ್ವದ ಕೆಳಗಡೆ ಬೆಳೆಯುವುದಾದರೆ ಇನ್ನೆಷ್ಟು ಬೆಳಿತೀವಿ ನಾವು? ನಿಮ್ಗೆ ಕೇಳಿಲ್ಲ, ನಾನು ಹೇಳಿಲ್ಲ, ಹೌದಾ? ಅರ್ಥ ಆಗ್ತೇನಾ? ದುಷ್ಟ ನಾಯಕರನ್ನೇ ಅವ್ರು ಅಷ್ಟು ಗೌರವಿಸೋದಾದ್ರೆ ನಿಜವಾದ ನಾಯಕರನ್ನು ನಾವು ಇನ್ನೆಷ್ಟು ಗೌರವಿಸ್ಬೇಕು. ಆಮೇನ್. ಸಮಯಲ್ನ ಅದೇ ಮಾಡ್ದ, ಆತನ ಭಕ್ತಿ ಮುರಿಲಿಲ್ಲ. ಅರ್ಥ ಆಯ್ತಾ? ಆತನು ಭಕ್ತಿ ಶೇಕ್ ಆಗಿಲ್ಲ. ಪ್ರತಿದಿನ ರಾತ್ರಿ ದೇವರ ಆಲಯದಲ್ಲಿ ಸೇವೆ ಮಾಡ್ತಾನೆ. ಎಲ್ಲರ ದೇವರ ಆಲಯ ಸೇವೆ ಮಾಡ್ತಾನೆ. ನೆಕ್ಸ್ಟ್ ಪಾಯಿಂಟ್, ಯಾವಾಗ ಸೇವೆ ಮಾಡ್ತೀವಿ ಹೇಳ್ರಿ? ಯಾವಾಗ ಸೇವೆ ಮಾಡ್ತೀವೋ, ಭಕ್ತಿಯಿಂದ ಸೇವೆ ಮಾಡ್ತೀವೋ, ಅಲ್ಲಿ ದೇವರ ಸ್ವರವು ಕೇಳಿ ಬರ್ತದೆ. ಆಮೇನ್. ಸಮಯದಲ್ಲಿ ಬಂದಿದ್ದು ಕೂಡ ದೇವ್ರು ಮಾತಾಡಿಲ್ಲ. ಬೇಸ್ ನೆನ್ಪಿಟ್ಕೊಳ್ರಿ. ಅನೇಕ ಸಲ ನಾವು ಹೆಂಗೆ ಅಂತೀವಿ ಅಂತಂದರೆ, ఇప్పుడు వాక్యం చెప్పినాడు పాస్టర్, నెక్స్ట్ వారం చూడు ఎట్లా చేస్తాను, బాత్రూమ్లో అంతా నేనే కడిగేస్తాను, నెక్స్ట్ వారం దేవుడు మాట్లాడు. హల్లెలూయా. అయిపోతాను నేను, నెక్స్ట్ సమయంలో అయిపోతాను. లేదు, 3 సంవత్సరాలు కావు. హల్లెలూయా. ಸಮಯಲಿನ ಹತ್ರ ಮಾತಾಡಿರುವಂಥ ಸಮಯ, ಅದನ್ನು ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ, ಆಲ್ಮೋಸ್ಟ್ ಈ ವಾಸ್ 14 to 15 years old. ಅವ್ರ ಅಮ್ಮ ಬಿಟ್ಟಿದ್ದು 3 ವರ್ಷಕ್ಕೆ, ಇವನೆಷ್ಟು 10 ವರ್ಷ ಆಯ್ತು ಇನ್ನು ಸೇವೆ ಮಾಡಕ್ಕೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ದೇವರ ಸ್ವರ, ನೀನು ದೇವ್ರು ವೇಟ್ ಮಾಡ್ತಾನೆ, ಇವ್ನು ನನ್ನ ಹ್ಯಾಂಡಲ್ ಮಾಡೋಕ್ಕಾಗ್ತತಾ ಇಲ್ಲ ಅಂತ. ಆಮೇನ್. ಇವನು ಕನ್ಸಿಸ್ಟೆಂಟ್ ಆಗಿದ್ದಾನೋ ಇಲ್ಲ ಅಂತ ದೇವ್ರು ನೋಡ್ತಾನೆ. ಆಮೆನ್. ಪ್ರತಿಷ್ಠಿಸ್ಕೊಂಡು ಜೀವಿಸ್ತಾನ ದೇವರು ನೋಡ್ತಾನೆ. ಆಮೆನ್. ಸಿದ್ಧ ಉಳ್ಳವನಾಗಿದ್ದಾನೋ ಇಲ್ಲವೋ ಅಂತ ದೇವ್ರು ನೋಡ್ತಾನೆ. ಒಂದು ದಿವಸ ರಾತ್ರಿ ಮಲಗಾನ ಸಮಯದಲ್ಲಿ ದೇವರು ಸಮಯಲ್ ಅಂತ ಸ್ವರ ಕೇಳಿಬಿಡ್ತದೆ. ಹಲ್ಲೆಲೂಯಾ. ಇದನ್ನ ಎಲ್ಲಿ ಏನು ಮಾಡಬೇಕಾಯ್ತು? ಸ್ವಾಮಿ ಮಾತಾಡಂತ ಹೇಳ್ಬೇಕಾಯ್ತು. ಆಮೆನ್. ನಾನು ನಂಬೋದು ಏನಂತಂದ್ರೆ, ದೇವ್ರ ವಾಕ್ಯದಲ್ಲಿ ಕೂಡ ಅನೇಕ ಸಲ ನೀವು ನೋಡ್ರಿ ಮಾದರಿಗಳು, ದೇವ್ರು ಹೇಗೆ ಕೆಲಸ ಮಾಡ್ತಾನಂತಂದ್ರೆ, ಎಲ್ಲರೂ ಹೇಳ್ರಿ, 2 ಜನಾಂಗಗಳು ಅಂತಂದರೆ ದೊಡ್ಡವರನ್ನು ಚಿಕ್ಕವರನ್ನು ಜೋಡಿಸಿಕೊಂಡು ದೇವ್ರ ಕೆಲಸ ಮಾಡ್ತಾನೆ. ಅರ್ಥ ಆಗ್ತಾನೆ? ಯವನಸ್ಥರು ಯಾವಾಗಲೂ ಕೂಡ ನಾವು ಅನ್ಕೊಂಡ್ಬಿಡ್ತೀವಿ, ಬಾಬಾ నాకున్నంత శక్తి మా అంకల్కి లేదు. హల్లెలూయా. మీ అంకల్కున్న జ్ఞానం నీకు లేదు. ಅರ್ಥಮೈತಂದ? ಅಂಕಲ್ಗಳು ಕೇಳ್ತಾರೆ, ನನಗಿರೋ ಜ್ಞಾನ ನಿಮ್ಗಿಲ್ಲಲೇ. ಬಟ್ ದೇವ್ರು ಹೇಳ್ತಾನೆ ಗೊತ್ತಾ ಅಂಕಲ್ಗೆ, ನೀಗ ವಾಲ್ಕೊಂಡ ಶಕ್ತಿ ನೀಕ್ ಲೇದಂತ. ಅರ್ಥ ಆಗ್ತಾನ? ದೇವ್ರು ಏನು ಮಾತಾಡ್ತಾನ? ಸಮಯಲ್ ಅಂತ ಕರೆದಿದ್ದ ಕೂಡಲೇ ಸಮಯಲ್ ಎಲ್ಲಿ ಹೆಂಗೆ ಪ್ರತಿಕ್ರಿಯಿಸ್ಬೇಕು? ಯೂಶುವಲಿ ಹೆಂಗೆ ಪ್ರತಿಕ್ರಿಯಿಸ್ಬೇಕು? ಯಾರ ಮಾತಾಡಿದ್ರು ಹೇಳ್ಬೇಕು, ಮಾತಾಡ್ರು ಯಾರು ಅಂತ ಕೇಳ್ಬೇಕು. ಬಟ್ ಎಲ್ಲಿಗೆ ಹೋಗ್ತಾನೆ ಆತ? ಜೋರಾಗಿ ಹೇಳ್ರಿ, ಏಲಿ. ಆಮೆನ್. ಏಲಿ ಬೆದ್ದೋಗಿದ್ದಾನಂತ ಕಾರಣಕ್ಕೆ ದೇವರು ಏಲಿನ ಉಪಯೋಗಿಸ್ಕೊಳ್ಳೋದು ನಿಲ್ಲಿಸಿಲ್ಲ. ಆರ್ ಯು ವಿತ್ ಮೀ? ಅನೇಕ ಸಲ ನಾವು ಅನ್ಕೊಳ್ತೀವಿ, ಅವ್ನು ಬೆದ್ದೋಗ್ಬಿಡ್ತು, ಅವ್ನ ಕತೆ ಆಯ್ತಂತ ಅನ್ಕೊಂಡು, ಅವತ್ತು ಆ ರಾತ್ರಿನೇ ದೇವ್ರ ಹತ್ತನ್ನ ಎತ್ತಾನೆ. ಆರ್ ಯು ವಿತ್ ಮೀ ಚರ್ಚ್? ಆ ಸಮಯಕ್ಕೆ ದೇವ್ರ ಹತ್ತನ್ನ ಎತ್ತಾನೆ. ಏಲಿ ಕತೆ ಮುಗೀತಂತ ಅನ್ಕೊಳ್ಬೋದು. ಏಲಿ ಕಣ್ಣುಗಳು ಮೊಬ್ಬಾಗಿದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೊಬ್ಬಾಗ್ಲಿಕ್ಕೆ ಕಾರಣ ಸಾದೃಶ್ಯ ಏನಾಯ್ತು? ಆತನ ವಿಷನ್ ಕಳ್ಕೊಂಡ್ಬಿಟ್ಟಿದ್ದ, ಆತನ ದರ್ಶನ ಕಳ್ಸ್ಕೊಂಡ್ಬಿಟ್ಟಿದ್ದ. ಆಮೆನ್. ಆತನ ಚುರುಕುತನವನ್ನು ಕಳ್ಕೊಂಡ್ಬಿಟ್ಟಿದ್ದ ಯಾಜಕನಾಗಿ. ಬಟ್ ದೇವರು ಇನ್ನೊಬ್ಬ ಯಾಜಕನನ್ನು, ಇನ್ನೊಬ್ಬ ಪ್ರವಕ್ತನನ್ನು, ಇನ್ನೊಬ್ಬ ನಾಯಕನನ್ನು ಆ ಸ್ಥಳದಲ್ಲಿ ಆ ಸಮಯಕ್ಕೆ ಎಬ್ಬಿಸ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೆನ್ Eli's failed to see, God raises up Samuels.
Amen. When Eli's begin to sleep, God raises up Samuels. Amen. ಇವತ್ತು ನನ್ನ ಆಸೆ ಏನು ಗೊತ್ತಾ, ನೀನು ಮಲಗಬಾರ್ದು ಆತ್ಮಿಕವಾಗಿ. ಮತ್ತೆ ರಾತ್ರಿ ಎಲ್ಲ ಎದ್ದು ನಿಂತಿರಿ, ಪಾಸ್ಟರ್ ಏನು ಮಲಗಬಾರ್ದು ಅಂತ ಮತ್ತೆ ಫೋನ್ ಮಾಡಿರಿ ನನಗೆ. ಎಲ್ಲರೂ ಮಲಗಬಾರ್ದು, ಆತ್ಮಿಕವಾಗಿ ಮಲಗಬೇಡ. ಆಮೇಲೆ ಎಚ್ಚರವುಳ್ಳವರಾಗಿದ್ದು, ಕಾಣುವಂಥವರಾಗಿದ್ದು, ಪ್ರತಿಷ್ಠಿಸಲ್ಪಟ್ಟಿರೋರಾಗಿದ್ದು, ಸೇವೆ ಮಾಡ್ತಾ ಅಂತ ವ್ಯಕ್ತಿಗಳಾಗಿದ್ದು, ನೀನು ಸೇವೆ ಮಾಡುವಂಥ ಆ ಸಮಯದಲ್ಲಿ ದೇವರ ಸ್ವರವು ಕೇಳಿ ಬರ್ತದೆ. ಆಮೇಲೆ ಸೊ ಏಲಿ ಆ ಥರ ಹೋಗಿ ಸಮೀಲನ್ ಕೇಳ್ತಾನೆ, ಸ್ವಾಮಿ ಕರ್ದಿರಾ, ಸಾರ್ ಕರ್ದಿರಾ, ತಂದೆ ಕರ್ದಿರಾ, ಪಾಸ್ಟರ್ ಕರ್ದಿರಾ ಅಂತಂದು. ಫಸ್ಟ್ ಟೈಮ್ ಹೋಗ್ತಾನೆ, ಏಲಿಗೆ ಅರ್ಥ ಆಗಂಗಿಲ್ಲ. ಎದಕ್ಕೆ ನಾನು ಎದಕ್ಕೆ ಕರೀಲಿ, ಇನ್ನು ರಾತ್ರಿ ನಾನು ಮಲಗಿನಿ. ಅಲ್ಲೆಲ್ಲೂಯ. ಮತ್ತೆ ಹೋಗಿ ಮಲಗ್ತಾನೆ. ಮಲಗಾದ್ಮೇಲೆ ಮತ್ತೆ ದೇವರು ಏಲಿ ಜೊತೆ ಸಮೀಲನ ಜೊತೆ ಮಾತಾಡ್ತಾನೆ, ಸಮೀಲ್ ಅಂತಾನೆ. ಆಮೇಲೆ ಹಲೋ, ಮತ್ತೆ ಎದ್ದೊಳ್ತಾನೆ, ಮತ್ತೆ ನನ್ನ ಬಾಸ್ ಕರ್ದಾನ, ನನ್ನ ಪಾಸ್ಟರ್ ಕರ್ದಾನ, ಮತ್ತೆ ಹೋಗ್ತಾನೆ. ಅವಾಗ ಹೇಳ್ತಾನೆ, ಇಲ್ಲ 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 ನಾನು ಮಾತಾಡಿಲ್ಲ, ಕರ್ದೇ ಇಲ್ಲ ಅಂತ. ಅವಾಗೆ ಈತನಿಗೆ ಎಲ್ಲೋ ಒಂದು ಬಲ್ಬ್ ಬೆಳೀತದೆ. ಏನಂತ, ಓಹೋ ಈತನು ದೇವರ ಆಲಯದಲ್ಲಿ ಮಲಗಿರಬಹುದು, ದೇವರ ಪ್ರಸನ್ನತೆಯಲ್ಲಿ ಮಲಗಿರಬಹುದು, ಸೇವೆ ಮಾಡ್ತಾ ಇರಬಹುದು, ಇದು ದೇವರ ಸ್ವರವಾಗಿರಬಹುದು. ನಾನು ಒಂದಾನೊಂದು ಕಾಲದಲ್ಲಿ ಈ ಸ್ವರವನ್ನು ಕೇಳಿದ್ದೆ, ಆ ಸ್ವರವು ನನ್ನ ಹತ್ರ ಮಾತಾಡಿದೆ, ಆ ಸ್ವರವು ನನಗೆ ದರ್ಶನವನ್ನು ನೀಡಿತು, ಆ ಸ್ವರವು ನನಗೆ ಬೆಳಕನ್ನು ನೀಡಿತು. ಇವತ್ತು ಅದೇ ಸ್ವರ ಇವನ ಹತ್ರ ಮಾತಾಡ್ತಾ ಇರ್ಬೋದು, ಈ ಬಾಲಕನನ್ನು ಎಬ್ಬಿಸ್ತಾ ಇರ್ಬೋದು, ಈ ಬಾಲಕನನ್ನು ಎಚ್ಚರಿಸ್ತಾ ಇರ್ಬೋದು ಅನ್ನೋ ಒಂದು ಜ್ಞಾನ ಆಲೋಚನೆ ಏಲಿಗೆ ಬಂದಿದ್ದ ಕೂಡಲೇ ಏಲಿ ಅವಾಗ ನಿರ್ಧರಿಸ್ತಾನೆ, ಈ ಸಮಯ ಮಾತ್ರ ನಾನು ತಪ್ಪು ಮಾಡಂಗಿಲ್ಲ, ನನ್ನ ಮಕ್ಕಳ ವಿಷಯಕ್ಕೆ ನಾನು ತಪ್ಪು ಮಾಡಿದೆ, ದೇವ್ರ ಕಡೆಗೆ ನಡೆಸ್ದೆ, ಆದರೆ ಇವನ್ನ ಮಾತ್ರ ನಾನು ದೇವ್ರ ಸ್ವರ ಕಡೆಗೆ ನಡೆಸ್ತೇನೆ ಎಂಬುವ ನಿರ್ಧಾರ ಅವತ್ತು ರಾತ್ರಿ ಏಲಿ ಮಾಡ್ತಾನೆ. ಏಲಿ ಏನು ಹೇಳ್ತಾನೆ ಗೊತ್ತಾ, ಸಮಯಲನೇ, ಈ ಸ್ವರ ಸಾಧಾರಣವಾಗಿರುವ ಸ್ವರವಲ್ಲ, ಈ ಸ್ವರ ನಿನ್ನ ದಿಕ್ಕನ್ನು ಬದಲಾಯಿಸ್ತದೆ, ಈ ಸ್ವರ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ, ಈ ಸ್ವರ ನಿನ್ನ ಭವಿಷ್ಯತನ್ನೇ ರೂಪುತ್ತಿದ್ದುತ್ತೆ. ನೆಕ್ಸ್ಟ್ ಟೈಮ್ ಈ ಸ್ವರ ಕೇಳಿದಾಗ ನೀನು ಏನು ಹೇಳ್ತೀವಿ ಗೊತ್ತಾ, ನಾನು ಸೇವಕನಾದ ನಾನು ಸಿದ್ಧವಾಗಿದ್ದೇನೆ ಸ್ವಾಮಿ, ಮಾತಾಡು ಎಂಬುದಾಗಿ ಹೇಳು. ಹಲ್ಲೆಲೂಯ, ಹಲ್ಲೆಲೂಯ. ಈ ಸ್ವರ ಮತ್ತೊಂದ್ಸಲ ನಿನಗೆ ಕೇಳಿ ಬಂದಾಗ ನಿನ್ನ ಪೋಸ್ಚರ್ ಹೇಗಿರ್ಬೇಕಂತಂದ್ರೆ, ಆಗಿರಬಹುದು, ಆದರೆ ಹಳೆ ಒಡಂಬಡಿಕೆಯಲ್ಲಿ ಪುತ್ರತ್ವ ಅಷ್ಟು ಕಂಡು ಬಂದಿಲ್ಲ. ಇದನ್ನ ಹೇಳ್ಕೊಡ್ತಾ ಇದ್ದೇನೆ, ಸೇವಕನು ನಾನು ಆಗಿದ್ದೇನೆ ನಿನ್ನ ಆಲಯದಲ್ಲಿ, ಮಾತಾಡು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಸಮ್ಟೈಮ್ಸ್ ಆಸ್ ಪಾಸ್ಟರ್ಸ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಪಾಸ್ಟರ್ ಆಗಿ ನಿನ್ನ ಜೀವಿತದಲ್ಲಿ ಪ್ರತಿದಿನ ಮಾತಾಡೋದಲ್ಲ, ಪ್ರತಿ ವಾರ ನಿನಗೆ ವಾಕ್ಯದಲ್ಲಿ ಹೌದು ಬದಲಾಪಡಿಸ್ತೇನೆ, ದೇವರ ಸ್ವರವನ್ನು ಬಿಡುಗಡಿಸ್ತೇನೆ. ಆದರೆ ನನ್ನ ಆಸೆ ಏನು ಗೊತ್ತಾ, ನಿನಗಾಗಿ ನೀನು ದೇವರ ಸ್ವರವನ್ನು ಕೇಳಬೇಕು. ಅರ್ಥ ಆಗ್ತಾಯೇನ? ನಿನಗಾಗಿ ನೀನು ದೇವರ ವಾಕ್ಯವನ್ನು ಕಲಿಬೇಕು, ನಿನಗಾಗಿ ನೀನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ನೀನು ಪ್ರತಿದಿನ ಸ್ಪೂನ್ ಫೀಡ್ ಮಾಡೋಕ್ಕಾಗಂಗಿಲ್ಲ. ಹಲ್ಲೆಲೂಯ. ಐವತ್ತು ಚರ್ಚ್ ಏಲಿ ನಿರ್ಧರಿಸಿದ ಅವತ್ತು ರಾತ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಐವತ್ತು ಚರ್ಚ್, ನೀನು ಸೇವೆ ಮಾಡುವಾಗ ನಿನ್ನ ಕರೆಯುವಿಕೆ ನೀನು ತಿಳ್ಕೊಳ್ತೀವಿ. ಅಷ್ಟುವರೆಗೂ ಯಾಜಕನಾಗಿ ಕೆಲಸ ಮಾಡ್ತಾ ಇದ್ದ. ಐವತ್ತು ಅರ್ಥ ಆಗ್ತೇನ? ಅಷ್ಟುವರೆಗೂ ಒಂದು ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ. ಬಟ್ ದೇವ್ರಿಗೆ ಏನು ಬೇಕಾಗಿತ್ತು? ಇಲ್ಲ, ಪ್ರವಕ್ತನ ಬೇಕಾಗಿತ್ತು. ಹಲ್ಲೆಲೂಯ. ಒಂದು ನ್ಯಾಯವನ್ನು ತೀರಿಸುವಂಥವನು ಬೇಕಾಗಿದ್ದ. ಆ ಸಮಯಕ್ಕೆ ದೇವರು ಸಮಯಲ್ನೇ ಏರಿಸ್ತಾನೆ. ಸಮಯಲ್, ನೀನು ಇಷ್ಟು ದಿನ ಪ್ರೀಸ್ಟಾಗಿ ಕೆಲಸ ಮಾಡಿದಿ, ಯಾಜಕನಾಗಿ ಕೆಲಸ ಮಾಡಿದೆ, ಪಾಸ್ಟರಾಗಿ ಕೆಲಸ ಮಾಡಿದೆ, ನೆಕ್ಸ್ಟ್ ನೀನು ಪ್ರಾಫಿಟಾಗಿ ಕೆಲಸ ಮಾಡಬೇಕು. ನಿನ್ನ ಆಫೀಸ್ ಬದಲಾಗ್ತಾ ಇದೆ, ನಿನ್ನ ಸಮಯ ಬದಲಾಗ್ತಾ ಇದೆ, ನಿನ್ನ ಕಾಲವು ಬದಲಾಗ್ತದೆ. ಇವತ್ತು ದೇವರು ಅನೇಕರಿಗೆ ಸ್ಥಳದಲ್ಲಿ ಹೇಳಿಸ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ, ನೀನು ಸಮಯನಾಗಿ ಜೀವಿಸಿ ಸೇವೆ ಮಾಡಿ ಪ್ರತಿಷ್ಠಿಸಿಕೊಂಡು ಹೃದಯವನ್ನು ಕಾಪಾಡ್ತಾ, ಬಾಯನ್ನು ಕಾಪಾಡ್ತಾ, ದೃಷ್ಟಿಯನ್ನು ಕಾಪಾಡ್ತಾ ಸೇವೆ ಮಾಡ್ತಾ ಇರುವ ಸಮಯದಲ್ಲಿ ದೇವರ ಕರೆಯುವಿಕೆ ನಿನ್ನ ಮೇಲೆ ಬಂದು ನಿನ್ನನ್ನು ತಡ್ತದೆ. ಆರ್ ಯು ಅವೈಲಬಲ್? ಆರ್ ಯು ಅವೈಲಬಲ್? ಕ್ಯಾನ್ ಐ ಯೂಸ್ ಯು? ಕ್ಯಾನ್ ಐ ಮೇಕ್ ಯು ಅ ಪ್ರಾಫಿಟ್ ಫಾರ್ ದಿಸ್ ಲ್ಯಾಂಡ್ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾಫಿಟ್ ಅಂತಂದ್ರೆ ಹೊಸ ಸ್ವರ ಬೇಕಾಗಿಲ್ಲ, ಹಳೆ ಸ್ವರನೇ ನಿನ್ನ ಬಾಯಿಂದ ಬಿಡುಗಡಿಸುವಾಗ ಅದು ಹೊಸ ಸ್ವರವಾಗಿ ಮಾಡ್ತದೆ. ಐವತ್ತು ಚರ್ಚ್, ಪ್ರಾಫಿಟ್ ಅಂತಂದ್ರೆ ಹೊಸ ವಾಕ್ಯ ಕೇಳೋ ಅವಶ್ಯಕತೆ ಇಲ್ಲ, ಅದೇ ವಾಕ್ಯ. ಐವತ್ತು ಚರ್ಚ್, ಅರ್ಥ ಆಗ್ತೇನ? ಕೇಳ್ತಾ ಇದ್ದೀರಾ? ಇವತ್ತು ಬುಲೆಟ್ ಅಲ್ಲಿ ಇಲ್ಲ ಶಕ್ತಿ, ಗನ್ನಲ್ಲ ಇದು ಶಕ್ತಿ. ಆಮೇಲೆ ಬುಲೆಟ್ಗೆ ಗನ್ ಬೇಕು, ಗನ್ನಿಗೆ ಬುಲೆಟ್ ಬೇಕು. ನಿನಗೆ ಪಾಸ್ಟರ್ ಬೇಕು, ಪಾಸ್ಟರ್ ನೀನು ಬೇಕು. ಐವತ್ತು ಚರ್ಚ್,
ಅರ್ಥ ಆಗ್ತೇನ? ಇವತ್ತು ನಾವು ಸ್ವಾತಂತ್ರ್ಯ ಜೀವಿತಗಳಾಗಿ ದೇವರು ನಮ್ಮನ್ನು ಕರೆದಿಲ್ಲ ಎಂಬ ವಿಷಯವನ್ನು ನಾವು ಮರೆಯಬಾರದು. ಆಮೆನ್. ಇವತ್ತು ದೇವರು ಅಂತ ಸಮಯವನ್ನು ತೆಗೆದುಕೊಂಡು ಬರ್ತಾ ಇದೆ ನಮ್ಮೆಲ್ಲರ ಜೀವಿತದ. ಎಲ್ಲರೂ ನೋಡ್ರಿ, ನನ್ನ ಜೀವಿತದಲ್ಲಿ ಆ ಸಮಯವು ಆಸೀನವಾಗಿದೆ. ನನ್ನ ಜೀವಿತದಲ್ಲಿ ಆ ಸಮಯವು ಬಂದಿದೆ. ಇವತ್ತು ನನ್ನ ಹೃದಯವನ್ನು ಸಮುಯೇಲನಾಗೆ ಕಾಪಾಡಿಕೊಳ್ಳುತ್ತೇನೆ. ನನ್ನ ಜೀವಿತವನ್ನು ಸಮುಯೇಲನಾಗೆ ಸಿದ್ಧಪಡಿಸಿಕೊಳ್ಳುತ್ತೇನೆ. ಅಲೆಲೂಯಾ, ಅಲೆಲೂಯಾ. ಬೈಬಲ್ ಹೇಳ್ತದೆ, ಸಮುಯೇಲನು ಆ ಸಮಯದಿಂದ ಒಂದು ಪ್ರವಕ್ತನಾಗಿ ಆತನ ಬಾಯಿಂದ ಬಂದಿರುವ ಪ್ರತಿಯೊಂದು ಮಾತು ನೆರವೇರಿಸಲ್ಪಡ್ತಂತೆ. ಆಮೇನ್. ಒಂದು ಮಾತು ಕೂಡ ನೆಲದ ಮೇಲೆ ಬಿದ್ದಿಲ್ಲ ಎಂಬುದಾಗಿ. ಅಲೆಲೂಯಾ. ಐ ವಿತ್ ಮೀ ಚರ್ಚ್. ಬಟ್ ಒಂದು ವಿಷಯ ಸಮಯಲ್ ಮಾಡ್ತದ, ಏನು ಗೊತ್ತಾ? ಸಮಯಲ್, ಅದಕ್ಕೆ ನಾನು ಹೇಳ್ತಿರ್ತೀನಲ್ಲ, ನೀನು ನಿನ್ನ ಸೇವಕನಲ್ಲಿ ಒಳ್ಳೆ ವಿಷಯಗಳನ್ನು ಮಾತ್ರ ಕಲಿಯಬೇಕು, ಕೆಟ್ಟ ವಿಷಯಗಳು ಕಲಿಬೇಡ. ಆಮೇನ್. ಅರ್ಥ ಆಗ್ತೇನ? ಆ ಕೆಟ್ಟ ವಿಷಯಗಳು ಟಕ್ಕಂತ ಆಟೋಮೆಟಿಕ್ ಆಗಿ ಬರ್ಬೋದು ನಿನ್ನ ಜೀವಿತದಲ್ಲಿ. ಐ ವಿತ್ ಮೀ. ಯಾವಾಗಲೂ ನಾನು ಹೇಳ್ತಿರ್ತೇನೆ, ನನ್ನಿಂದ ಒಳ್ಳೇದು ಕಲಿರಪ್ಪ ಅಂತ ಹೇಳ್ತಿದ್ದೆ ನಾನು ಆತ್ಮೀಯ ಮಕ್ಕಳನ್ನ. ಬೆಟ್ಟ ನಾನು ಕೆಟ್ಟದ್ದು ಕಲಿಬೇಡ್ರಿ. ಓಕೆ. ಏಲಿ ಆತನ ಮಕ್ಕಳ ವಿಷಯದಲ್ಲಿ ಜಾಗ್ರತೆಯನ್ನು ತೆಗೆದುಕೊಂಡಿಲ್ಲ. ಸಮಯಲ್ ಕೂಡ ಆತನ ಮಕ್ಕಳ ವಿಷಯದಲ್ಲಿ ಜಾಗ್ರತೆ ತೆಗೆದುಕೊಂಡಿಲ್ಲ. ಆಮೇಲೆ ದೊಡ್ಡ ಪ್ರವಕ್ತನಾದ, ದೊಡ್ಡ ಸೇವಕನಾದ, ದೊಡ್ಡ ನ್ಯಾಯವನ್ನು ಕೊಡುವ ವ್ಯಕ್ತಿ ಆದ. ಬಟ್ ಆತನ ಮಕ್ಕಳ ವಿಷಯಕ್ಕೆ, ಆತನ ಕುಟುಂಬದ ವಿಷಯಕ್ಕೆ ಆತನು ಏನು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಲ್ಲ. ಆಮೇಲೆ ಇವತ್ತು ಹೇಳ್ರಿ, ಇದು ನನ್ನ ಕುಟುಂಬ. ಒಂದು ರೈಟ್ ಹ್ಯಾಂಡ್ ಎತ್ತರಿ, ಇದು ನನ್ನ ಕುಟುಂಬ, ಇದು ನನ್ನ ಜೀವಿತ. ಲೆಫ್ಟ್ ಹ್ಯಾಂಡ್ ಎತ್ತರಿ, ಇದು ನನ್ನ ಕರೆಯುವಿಕೆ, ನನ್ನ ಸೇವೆ. ಎರಡು ಕೈಗಳು ಬೇಕು ತಟಕ್ಕೆ. ಆಮೆನ್. ಇವತ್ತು ನನ್ನ ಪ್ರಾರ್ಥನೆ, ಅಂಥ ಸೇವೆ, ಅಂಥ ಜೀವಿತ ನಿನ್ನ ಜೀವಿತ, ನನ್ನ ಜೀವಿತ ಆಗಲಿ. ಆಮೆನ್, ಆಮೆನ್. ವಾತಾವರಣಗಳು ನಿರ್ಧರಿಸುವುದಿಲ್ಲ. ಆಮೆನ್. ನೀನು ಹೇಗೆ ಬೆಳಿತೀಯ ಎಂಬುದಾಗಿ ನೀನು ನಿರ್ಧರಿಸ್ತೀವಿ, ವಾತಾವರಣಗಳು ಹೇಗೆ ಬದಲಾಗ್ತದೆ ಎಂಬುದಾಗಿ. ಆರ್ ಯು ವಿತ್ ಮೀ ಚರ್ಚ್? ಆರ್ ಯು ವಿತ್ ಮೀ ಚರ್ಚ್? ಇವತ್ತು ನಿನಗೆ ಆ ಪ್ರಕಟಣೆ ಬರುವುದಾದರೆ, ಆ ಪ್ರಕಟಣೆಯಲ್ಲಿ ಇರುವುದಾದರೆ, ನೀನು ಮಾತಾಡುವ ವಿಧಾನ ಬದಲಾಗ್ತದೆ. ಆರ್ ಯು ವಿತ್ ಮೀ ಚರ್ಚ್? ಅರ್ಥ ಆಗ್ತದೇನ? ಅರ್ಥ ಆಗ್ತದ? ನೀನು ಮಾತಾಡುವ ವಿಧಾನ ಬದಲಾಗ್ತದೆ, ನಿನ್ನ ದೃಷ್ಟಿಕೋನ ವಿಧಾನ ಬದಲಾಗ್ತದೆ. ಆಮೆನ್. ನೀನು ಆಲೋಚಿಸುವಂಥ ವಿಧಾನ ಬದಲಾಗ್ತದೆ. ಎಷ್ಟು ಮಂದಿಗೆ ಅನುಭವವಾಗಿದೆ? ಆಮೆನ್. ನೀನು ಹೊರಗಡೆ ಇದ್ದಾಗ, ಫಾರ್ ಎಕ್ಸಾಂಪಲ್, ಮೊನ್ನೆ ನಮ್ಮ ಮನೆಗೆ ಪ್ರೇಯರ್ ಬಂದಿದ್ರಲ್ಲ, ಬಂದಾಗ ನಾವೆಲ್ಲರಲ್ಲೇ ಕೂತ್ಕೊಂಡಿದ್ವಿ. ಮೇಲೆ ಗುಡುಗ್ತಾ ಇತ್ತಲ್ಲ, ಗುಡುಗ್ತಾ ಇತ್ತು, ಮಿಂಚ್ತಾ ಇತ್ತು, ಇಲ್ಲಿಂದ ನಮ್ಗೆ ಕಾಣ್ತಾ ಇತ್ತು. ಬಟ್ ನಾನು ಅವತ್ತು ಪರೀಕ್ಷಿಸ್ಕೊಳ್ತಾ ಇದ್ದೆ, ನಾನು ದೇವರ ಮಗನು, ನಾನು ಇವತ್ತು ಆ ಅಧಿಕಾರವು ದೇವರು ನೀಡಿದ್ದಾನೆ, ಆ ಮೋಡಗಳಿಗೆ ನೋಡಿ ನಾನು ಮಾತಾಡಬಹುದು. ಇವತ್ತು ಮಳೆ ಬರಬೇಡ, ನಾವಿಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದೀವಿ ಅಂತಂದು. ಓಕೆ, ನೆನಪಿದೆನಾ ಅವತ್ತು ಮಳೆ ಬಂದಿಲ್ಲ ಅಂತಂದು? ನಾವು ಯಾವಾಗ ಆ ಗುರುತಿಸುವಿಕೆಯಲ್ಲಿ ನಡಿಲಿಕ್ಕೆ ಪ್ರಾರಂಭಿಸ್ತೀವೋ, ನಮ್ಮ ಮಾತಿನ ಶೈಲಿ ಮಾರ್ತದೆ, ಬದಲಾಗ್ತದೆ. ಆಮೇನ್. ಆರ್ ಯು ವಿತ್ ಮೀ ಚರ್ಚ್? ಆರ್ ಯು ವಿತ್ ಮೀ? ನಿನ್ನ ಆಲೋಚನೆ ವಿಧಾನ ಬದಲಾಗ್ತದೆ. ಅರ್ಥ ಆಗ್ತದೇನ? ನೀನು ಎಲ್ಲವೂ ಕೂಡ ಹಾಗೆ ತೆಗೆದುಕೊಳ್ಳಂಗಿಲ್ಲ. ನಾನು ದುರಂದರ್ ನೋಡ್ಬೇಕಾ ಸಿಕಂದರ್ ನೋಡ್ಬೇಕನ್ನೋದು ನಿರ್ಧರಿಸ್ತೀವಿ ಅವತ್ತು ರಾತ್ರಿ. ಓ ಬೇಡ, ಇವೆರಡು ಬೇಡ, ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತೀವಿ. ಮ್ಯಾಮ್, ನಾನು ಹೋಗಿ ಅವ್ರ ಜೊತೆ ಎಂಜಾಯ್ ಮಾಡಬೇಕಾ ಹೋಟ್ಲಲ್ಲಿ, ಇಲ್ಲಂತಂದ್ರೆ ಕುಳಿತು ಪ್ರಾರ್ಥನೆ ಮಾಡ್ಕೊಳ್ಬೇಕೆಂಬುವ ನಿರ್ಧಾರ ನೀನು ಮಾಡ್ತೀವಿ. ಆರ್ ಯು ವಿತ್ ಮೀ? ಆರ್ ಯು ವಿತ್ ಮೀ? ನನ್ನ ಸಂಗಡ ಇದ್ದೀರಾ? ವಾಕ್ಯವನ್ನು ಕಲಿತಾ ಇದ್ದೀರಾ? ಇವತ್ತು ನೀನು ಯಾರು ಈ ಸಮಯಕ್ಕೆ? ನಾನು ರೇಣುಕಮ್ಮ ಅಂತ ಹೇಳ್ತೀಯ. ಇಲ್ಲ, ನೀನು ರೇಣುಕಮ್ಮ ಅಲ್ಲ, ದೇವರ ಮಗಳಾಗಿದೀಯಾ. ಈ ಸಮಯಕ್ಕೆ ನೀನು ಸಮಯದನಾಗಿದೀಯಾ. ಮತ್ತೆ ನೀವು ಹಿಂಗೆ ಕುಂತ್ಕೊಂಡು ಅನ್ಕೋಬೇಡ್ರಿ, ಪಾಸ್ಟ್ರೆ ಮತ್ತೆ ಎಲ್ಲ ಗಂಡು ಮಕ್ಳಿಗಲ್ಲ ಪಾಸ್ಟ್ರೆ, ನಮ್ಮ ಸಮಯಲ್ಲಿ ಅಂತ ಹೇಳ್ಬಿಡ್ರಿ ಅಂತಂದು. ಅದನ್ನು ಕೂಡ ಕರಿತೀವಿ. ಅಲ್ಲೆಲ್ಲೂಯಾ. ಸಮುಯೇಲನೊಂದು ಜೆಂಡರ್ ಅಲ್ಲ, ಹೇಳ್ರಿ, ಜೆಂಡರ್ ಅಲ್ಲ. ಅದೊಂದು ಆತ್ಮ. ಎಲ್ಲರಿ ಆತ್ಮ. ಅನೇಕ ಸಲ ಹಿಂಗೆ ಕುಂತ್ಕೊಂಡು ಆಲೋಚನೆ ಮಾಡ್ತೀವಿ, ಜೆಜಿಬೇಲ್ ಆತ್ಮದ ವಿರುದ್ಧವಾಗಿ ಯೇಸು ನಾಮದಲ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಲ್ಲ. ಜೆಜಿಬೇಲ್ನ ಆತ್ಮ, ಜೆಜಿಬೇಲ್ ಸತ್ತೋದ್ಮೇಲೆ ಬರುವ ಆತ್ಮ ಅಲ್ಲ.
ನೆನಪಿಟ್ಕೊಳ್ರಿ. ಮತ್ತೆ ಅನೇಕ ಸಲ ನಾವು ಏನು ಅನ್ಕೊಳ್ತೀವಿ ಗೊತ್ತಾ, ಜೆಜಬೇಲಿನ ಆತ್ಮದ ವಿರುದ್ಧವಾಗಿ ಪ್ರಾರ್ಥಿಸುವಾಗ, ಜೆಜಬೇಲಿನ ಆತ್ಮದ ವಿರುದ್ಧ ಅಂತಂದ್ರೆ ಜೆಜಬೇಲ್ ಆಯಮ್ಮ ಸತ್ತೋದ್ಲು, ಆಯಮ್ಮ ಆತ್ಮ ಇಲ್ಲೆಲ್ಲೋ ಸುತ್ತಾಗಡಕತ್ತತೆ, ಮೋತಿ ಸರ್ಕಲ್ ಆಗ ಚರ್ಚಿನ ಅಟ್ಯಾಕ್ ಮಾಡಕತ್ತದ, ಯಾವ ಚರ್ಚ್ ಸಿಕ್ಕತ್ತ ಇಲ್ಲ. ಅರ್ಥ ಆಯ್ತಾ? ಜೆಜಬೇಲನನ್ನು ದುಷ್ಟಳಾಗಿ ಮಾಡಿ ಪ್ರೇರೇಪಿಸಿರುವ ಆತ್ಮವೇ ಜೆಜಬೇಲಿನ ಆತ್ಮ. ಆ ಆತ್ಮದ ವಿರುದ್ಧವಾಗಿ ನಾವು ಏನ್ ಮಾಡ್ತಾ ಇದೀವಿ? ಪ್ರಾರ್ಥಿಸುತ್ತಾ ಇದೆ. ಆ ಆತ್ಮದ ವಿರುದ್ಧವಾಗಿ ಹೋರಾಡ್ತಾ ಇದೆ. ಸಮಯಲಿನ ಆತ್ಮ ಅಂತಂದ್ರೆ ಸಮಯಲನು ಯಾವ ರೀತಿಯಾಗಿ ಹೃದಯವು ಕಾಪಾಡಿಕೊಂಡು, ಆಲೋಚನೆಗಳನ್ನು ಕಾಪಾಡಿಕೊಂಡು, ದೃಷ್ಟಿಗಳನ್ನು ಕಾಪಾಡಿಕೊಂಡು, ಸೇವೆಯನ್ನು ಕಾಪಾಡಿಕೊಂಡು ಜೀವಿಸ್ಲಿಕ್ಕೆ ಸಹಾಯ ಮಾಡ್ತೋ, ಇವತ್ತು ಆ ಆತ್ಮ ನಮ್ಮನ್ನು ನಡೆಸಲಿ. ಯಾರು? ಪವಿತ್ರ ಆತ್ಮನೇ ಅಲ್ಲಿ. ಮತ್ತೆ ಹಿಂದಕ್ಕೆ ಹೋದ್ರೆ ಹಲ್ಲೆಲೂಯಾ. ಆರ್ ಯು ವಿತ್ ಮೀ ಚರ್ಚ್? ಅರ್ಥ ಆಗ್ತೇನೆ? ಇವತ್ತು ನೀನು ಯಾರಾಗಿದ್ದಿ ಹೇಳ್ರಿ, ನೀನು ಯಾರಾಗಿದ್ದೀಯ? ಪಕ್ಕದವ್ನು ಕೇಳ್ರಿ, ನೀನು ಯಾರು? ಏನಂತಂದ್ರು? ನಮ್ಮ ಅಪ್ಪನ ಅಮ್ಮನ ಹೆಸರು ಸುಜಾತಮ್ಮ ಅಂತ ಹೇಳಿದ್ಲ. ಇಲ್ಲ, ದೇವರ ಮಗಳು, ದೇವರ ಮಗನು. ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನೀನು ಆಲೋಚನೆ ಬದಲಾಯಿಸ್ಕೋಬೇಕು. ಎಲ್ಲಡ್ರಿ ಆಲೋಚನೆ ಬದಲಾಯಿಸ್ಕೋಬೇಕು. ಸ್ವಿಚ್ ಚೇಂಜ್ ಆಗ್ಬೇಕು. ಇಲ್ಲಿ ಎಲ್ಲರೂ ಸ್ವಿಚ್ ಚೇಂಜ್ ಆಗ್ಬೇಕು. ಕರೆಂಟ್ ಅಲ್ಲೇ ಐತೆ, ನೀನು ಸ್ವಿಚ್ ಆನ್ ಮಾಡಲ್ಲ, ಮಾಡ್ತಾ ಇಲ್ಲ. ಆಮೇಲೆ ಯಾವಾಗ ಇಲ್ಲಿ ಸ್ವಿಚ್ ಬದಲಾಗ್ತದೋ ಇಲ್ಲಿ ಎಲ್ಲವೂ ಕೂಡ ಸೆಟ್ರೇಟ್ ಆಗ್ತದೆ. ಆರ್ ಯು ವಿತ್ ಮೀ ಚರ್ಚ್? ಆಮೇಲೆ ಇಲ್ಲಿ ಸ್ವಿಚ್ ಬದಲಾಗದೆ ಹೋದ್ರೆ ಇನ್ನ ನೀನು ಹಳೇ ವ್ಯಕ್ತಿಯಾಗೆ ಜೀವಿಸ್ತಿರ್ತಿ. ಏಮೇ ಅರ್ಥ ಆಗ್ತೇನ? ಹಳೆ ಸ್ವಭಾವಗಳಿಂದ ಜೀವಿಸ್ತೀಯ, ಹಳೆ ವಿಷಯಗಳಿಂದ ನೀನು ನಡೆಸಲ್ಪಡ್ತಾ ಇದೆಯಾ. ಏಮೇ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೆ, ದೇವರಿಗೆ ಸ್ತೋತ್ರ. ಸಭೆಗೆ ಬರ್ತಾ ಇದೆಯಾ, ದೇವರಿಗೆ ಸ್ತೋತ್ರ. ಕಾಣಿಕೆಗಳನ್ನ ಹಾಕ್ತಾ ಇದೆಯಾ, ದೇವರಿಗೆ ಸ್ತೋತ್ರ. ಸತತವಾಗಿ ಸೇವೆ ಮಾಡ್ತಾ ಇದೆ, ದೇವರಿಗೆ ಸ್ತೋತ್ರ. ಆದರೆ ನಿನ್ನ ಹೃದಯವು, ನಿನ್ನ ದೃಷ್ಟಿಕೋನವು ಮಗನಾಗಿ ನೀನು ಮಾಡ್ತಾ ಇದೆಯಾ? ಹಲ್ಲೆಲೂಯಾ. ಇವತ್ತೇನೇನು ಕಲ್ತಿದ್ವಿ? ವಾತಾವರಣ ನಿರ್ಧರಿಸುವುದಿಲ್ಲ. ನಾಯಕತ್ವ ಎಂಥ ಒಳ್ಳೇದಾದರೂ ಕೆಟ್ಟದಾದ್ರೂ ಕೂಡ ಆತನ ನಾಯಕತ್ವದ ಕೆಳಗಡೆ ಇದ್ದು ಬೆಳೆದ ಯಾರು? ಸಮಯಲೇನು. ಹೌದಾ? ಅಲ್ಲಿ ಏನಿತ್ತು? ಎದಕ್ಕೆ ಬರಗಾಲವಿತ್ತು? ಎಲ್ಲರೂ ಹೇಳ್ರಿ, ದೇವರ ವಾಕ್ಯಕ್ಕೆ ಬರಗಾಲವಿತ್ತು. ಅಂಥ ಸಮಯದಲ್ಲಿ ಸೇವೆ ಏನು ಮಾಡ್ತಾ ಇದ್ದ? ಪ್ರತಿದಿನ ವಾಕ್ಯ ಕೇಳ್ತಾ ಇದ್ದಿಲ್ಲ, ಸೇವೆ ಮಾಡ್ತಾ ಇದ್ದ. ಏಮನ್. ಇವತ್ತು ನನ್ನ ಪ್ರಾರ್ಥನೆ, ನೀನು ವಾಕ್ಯ ಕೇಳಿದಾಗೆಲ್ಲ ಸೇವೆ ಜಾಸ್ತಿ ಆಗಲಿ, ಸೇವೆ ಮಾಡ್ದಂಗೆಲ್ಲ ವಾಕ್ಯ ಜಾಸ್ತಿ ಆಗಲಿ. ಆಮೇಲೆ ಆತನ ವಾಕ್ಯನೇ ಇದ್ದಿಲ್ಲ, ಆದರೆ ಸೇವೆ ಮಾಡ್ತಾ ಇದ್ದ. 10 ವರ್ಷ 14 ವರ್ಷವರೆಗೂ ಆ ಮಗನು ಸೇವೆ ಮಾಡ್ತಾನೆ ಇದ್ದ. ಏಮೇನ್. ಊಹಿಸಿಕೊಳ್ಳ್ರಿ, ಪ್ರತಿದಿನ ನಮಗೆ ಕಲರ್ ಅಂಗಿಗಳು ಹಾಕಬೇಕು. ಒಂದೇ ಡ್ರೆಸ್ಸು. ಅವ್ರ ಅಮ್ಮ ವರ್ಷಕ್ಕೆ ಒಂದು ಡ್ರೆಸ್ ತಗೊಂಡು ಬರ್ತಿದ್ಲಂತೆ, ಅದು ಹೊರಗಡೆ ಹಾಕಬೇಕು. ಮತ್ತೆ ಚರ್ಚಾಗಿ ಹೋಗಿದ್ ಕೂಡಲೇ ವೈಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನೀವು ನಾಳೆ ಎಲ್ಲ ವೈಟ್ ಹಾಕೊಂಬಂದ್ಬಿಟ್ಟಿರಿ. ಇಲ್ಲ, ವೈಟ್ ಇಲ್ಲಿರಬೇಕು, ಒಳಗಡೆ ಎಲ್ಲರೂ ಇಲ್ಲಿರಬೇಕು, ಹೃದಯದಲ್ಲಿರಬೇಕು. ಏಮೇನ್. ಮಲ್ಲಿ ಪಾಸ್ಟರ್ ಚಪ್ಪಲಿ ಹಾಡ್ಕದಪ್ಪ, ವೈಟ್ వేసుకుంటే ಮಲ್ಲಿ ಸಮಯ అయిపోతామేమో. ಇಲ್ಲ. ಅರ್ಥ ಆಗ್ತದೇನಾ? ಇವತ್ತು ನಿನ್ನ ಹೃದಯದಿಂದನೇ ಎಲ್ಲ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಹೇಳಿ, ಹೃದಯದಿಂದನೇ, ಆಲೋಚನೆಯಿಂದನೇ ಸ್ಟಾರ್ಟ್ ಆಗ್ತದೆ. ಇವತ್ತು ಇಲ್ಲಿ ಚೇಂಜ್ ಆಗಿಲ್ಲ ಅಂತಂದ್ರೆ ಏನೂ ಚೇಂಜ್ ಆಗಂಗಿಲ್ಲ. ಏಮ್ಯಾನ್. ನನ್ನ ಪ್ರಾರ್ಥನೆ, ಈ ಮನೆಯಲ್ಲಿ ಅಂತ ಸಮಯಲರು ಎಬ್ಬಿಸಲ್ಪಡಬೇಕು. ಏಮ್ಯಾನ್. ಮೊದಲನೇ ಅಂಶ ಏನು ಕಲ್ತೀವಿ? ವಾತಾವರಣ ನಿರ್ಧರಿಸುವುದಿಲ್ಲ ನೀನು ಹೇಗೆ ಬೆಳಿತೀಯ. ಆಮೇನ್. ಬಟ್ ಸಹವಾಸ ನಿರ್ಧರಿಸ್ತದೆ. ಆಮೇನ್. ಓಕೆ. ಕಾಂಟ್ರವರ್ಷಿಯಲ್ ಅಂತ ನಾನು ಹೇಳ್ದಲ್ಲ, ಮತ್ತೆ ಪಾಸ್ಟರ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಕೆಟ್ಟು ಸಹವಾಸ ಒಳ್ಳೆಯದನ್ನು ಕೆಡಿಸ್ತದೆ, ಒಳ್ಳೆಯದನ್ನು ಕೆಟ್ಟು ಮಾಡ್ತದೆ ಎಂಬುದಾಗಿ. ಸಹವಾಸದ ಬಗ್ಗೆ ಮಾತಾಡ್ತಾ ದೇವರು, ವಾತಾವರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಾ? ಅದೇ ವಾತಾವರಣದಲ್ಲಿ ಇದ್ದ, ಬಟ್ ಅವ್ರ ಜೊತೆ ಜೋಡಿಸಲ್ಪಟ್ಟಿದ್ದಿಲ್ಲ. ಆಮೆನ್. ಇವತ್ತು ಭೂಮಿ ಮ್ಯಾಗ ಎಲ್ಲರೂ ಒಳ್ಳೆಯವರ ಇದ್ದಾರೆ. ಮತ್ತೀಗ ಒಂದೇ ವಾತಾವರಣ, ಕೆಟ್ಟವರ ಇದ್ದಾರ, ಒಳ್ಳೆಯವರ ಇದ್ದಾರೆ ಇಲ್ಲಿ ಈ ಭೂಮಿ ಮ್ಯಾಗ. ಬಟ್ ನಾವು ಹಾಗೆ ಬೆಳೆಸ್ತಾ ಇದ್ದೇನೆ ದೇವ್ರು ನಮ್ಮನ್ನು, ಹಾಗೆ ಅಭಿವೃದ್ಧಿ ಪಡಿಸ್ತಾ ದೇವ್ರು ನಮ್ಮನ್ನು. ಹೌದಾ ಹೇಳ್ರಿ? ಓಕೆ. ನೆಕ್ಸ್ಟ್ ಪಾಯಿಂಟ್ ಏನು ಕಲ್ತೀವಿ ಸ್ವಲ್ಪ ಹೇಳ್ರಿ. ಹೇಳ್ರಿ ಜೋರಾಗಿ. ಟಂಗ್ಸ್ ಮಾತಾಡಬೇಡ್ರಿ, ನೀವು ಹೇಳ್ರಿ ನನಗೆ. ದೇವರ ಮನೆಯಲ್ಲಿ ತಪ್ಪುಗಳಿರಬಹುದು, ದೋಷಗಳಿರಬಹುದು, ಆದರೆ ನಿನ್ನ ಆರಾಧನೆಯಲ್ಲಿ ದೋಷ ಇರಬಾರ್ದು.
ಅದು ಯಾವಾಗ ಮಾಡಲಿಕ್ಕೆ ಸಾಧ್ಯ? ನೀನು ದೇವರಿಗಾಗಿ ಬರ್ತಾ ಇದ್ದೀನಿ ಎಂಬ ಆಲೋಚನೆ ಪ್ರಕಟಣೆ ನಿನಗಿರಬೇಕು. మళ్ళీ పాస్టర్ ఫీల్ అవుతాడు, పాస్టర్ అమ్మ అట్లా అంటుంది, మళ్ళీ వర్షిప్ లీడర్ ఆడి నుంచి ఎత్తేస్తాడు మైక్లో నుంచి. ఏదో దేవుని కోసం వస్తున్నావు, ಎಲ್ಲರೂ దేవుని కోసం వస్తున్నావు. పక్కదోడు ನೋಡ నీవేమడి కోసం వస్తున్నావు తెలియదు, నేను అయితే దేవుని కోసం వస్తున్నాను అని చెప్పిడి ఊరికే పోతే పోని. ಸ್ವಲ್ಪ ಮಂದಿ ಎದಕ್ಕೆ ಬರ್ತಾರೆ ಗೊತ್ತಾ ಚರ್ಚಿಗೆ? ಪಾಸ್ಟರ್ ಮದುವೆ ಮಾಡ್ತಾನಂತ ಬರ್ತಾರಂತ. మళ్ళీ పాస్టర్ లేకపోతే మళ్ళీ ఎవరు తప్పుకోవాలప్ప? ಅರ್ಥ ಆಗ್ತದ? ಸ್ವಲ್ಪ ಮಂದಿ ಚರ್ಚಿಗೆ ಬರೋ ಕಾರಣನೇ ಅಲ್ಲಿ ಹುಡುಗಿ ಸಿಗ್ತಾಳಂತ. అయ్యయ్యప్ప, ಸ್ವಲ್ಪ మంది చర్చికి బరదే లేదు, ఇంట్లో నిద్ర అవుతలేదు, ఇంట్లో చర్చికి పోయి నిద్ర అవ్వాలా అంట. నించోవాలి. ಇದೆಲ್ಲ ನಿನ್ನ ಕಾರಣ ಆಗಿರ್ಬೋದು. ದೇವರು ಎಲ್ಲರ ದೇವರು ನಿಜವಲ್ಲ. ಆಮೇಲೆ ಅರ್ಥ ಆಗ್ತೇನಾ? ಸ್ವಲ್ಪ ಮಂದಿ ಅದು ಕಾರಣವಾಗಿರ್ಬೋದು, ಬಟ್ ಅದೇ ಕಾರಣ ಆಗಿ ನಿನ್ನ ಅಲ್ಲಿ ಇಡಬಾರ್ದು. ನಿಕ್ಸನ್ ಪಾಸ್ಟರ್ ಅವರು ಚರ್ಚಿಗೆ ಹೋಗಲಿಕ್ಕೆ ಕಾರಣ ಏನು ಗೊತ್ತಾ? ಚರ್ಚ್ ಆದಮೇಲೆ ಅವರಿಗೆ ಊಟ ಕೊಡ್ತಾ ಇದ್ರಂತೆ. ಅವ್ರ ಮನೇಲಿ ಅಷ್ಟು ಬಡತನ ಇತ್ತಂತೆ. ನಿಕ್ಸನ್ ಪಾಸ್ಟರ್ ಅವ್ರ ಮನೆ, ಅವ್ರ ಕುಟುಂಬದಲ್ಲಿ ಅವ್ರ ಅಪ್ಪ ಬಿಟ್ಟು ಹೋಗ್ಬಿಟ್ಟಿದ್ದ, ಅಮ್ಮ ಒಬ್ಬಳೇ ಕೆಲಸ ಮಾಡ್ತಾರೆ, ಭಾಳ ಬಡತನದಲ್ಲಿ ಬೆಳೆದಿರೋರು. ಆ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಚರ್ಚಿಗೆ ಹೋಗ್ಲಿಕ್ಕೆ ಕಾರಣ ಆ ಚರ್ಚಿನಲ್ಲಿ ಲಾಸ್ಟಿಗೆ ಅವ್ರು ಸ್ವೀಟ್ಸ್ ಕೊಡ್ತಾಯಿದ್ರು, ಊಟ ಕೊಡ್ತಾಯಿದ್ರು. ಆ ಊಟ ನಮಗೆ ಅವತ್ತು ರಾತ್ರಿ, ಮಧ್ಯಾಹ್ನ ರಾತ್ರಿ ಅದೇ ಊಟ ನಮಗೆ. ಅದಕ್ಕೋಸ್ಕರ ಹೋಗಿ ಇವತ್ತು ಆತನ ಏನು ಮಾಡ್ದೆ, ನಿಕ್ಸನ್ ಪಾಸ್ಟರ್ ದೊಡ್ಡ ಸೇವಕನಾಗ್ಬಿಟ್ಟಿದ್ದ. ಅಲ್ಲೆಲೂಯ. ಇರ್ಬೋದು ಕಾರಣ, ಬಟ್ ಅದೇ ಕಾರಣ ಆಗಿರಬಾರ್ದು. ಅಲ್ಲೆಲೂಯ. ಮತ್ತೆ ಹಿಂಗಂತಂದನಂತಂದು ಮತ್ತೆ ಹೊರಗಡೆ మళ్ళీ పాస్టర్ చెప్పినాడు కదప్ప, చర్చ్లో చూడుకోకూడదు పిల్లలని, మళ్ళీ బయట చూసుకునేరు మరి. ಅಲ್ಲೆಲೂಯ. ಅರ್ಥ ಆಗ್ತದೆ? ನಮ್ಮವ್ರು ಹೆಂಗಂತಂದ್ರೆ ಹಿಂಗಂದ್ರೆ ಹಿಂಗಂದ್ರೆ ಹಂಗ. ಎದಕ್ಕಾಗಿ ಮಾತಾಡಿರ್ತಾನೆ, ಎದಕ್ಕಾಗಿ ಹೇಳಿರ್ತಾನೆ, ಎದಕ್ಕಾಗಿ ಈ ವಿಷಯವನ್ನು ಮಾತಾಡಿರ್ತಾನೆ ಅನ್ನೋದು ಕೆಳಗೋಗಿ ಆಳವಾಗಿ ಹೋಗಿ ಕೇಳಂಗಿಲ್ಲ, ಅರ್ಥ ಮಾಡ್ಕೊಳಂಗಿಲ್ಲ. ಆಮೇಲೆ ತಪ್ಪೇನಿಲ್ಲ. ನೀವು ಚರ್ಚಿಗೆ ಬಂದು ಒಂದು ಸಂಬಂಧ ಕೇಳೋದ್ರಲ್ಲಿ, ಸಂಬಂಧ ಹುಡುಕೋದ್ರಲ್ಲಿ ತಪ್ಪೇನಿಲ್ಲ. ಮತ್ತೇನು ರಿಜಿಸ್ಟ್ರಿ ಆಫೀಸ್ಗೆ ಹೋಗಿ ಹುಡುಕಂತೀರಾ? ಇಲ್ಲ, ತಪ್ಪೇನಿಲ್ಲ. ಬಟ್ ಅದಕ್ಕೋಸ್ಕರ ನೀನು ಬರಬಾರ್ದು, ದೇವ್ರಿಗೋಸ್ಕರ ಬರಬೇಕು. ಅವಕಿನೇ ಮೇಕ್, ಹೌದಾ? ಅದಕ್ಕೋಸ್ಕರ ಬರಬಾರ್ದು, ದೇವ್ರಿಗೋಸ್ಕರ. ಎಲ್ಲ ದೇವ್ರಿಗೋಸ್ಕರ. ಆಮೇಲೆ ಪಕ್ಕದವ್ರು ನೋಡಿ, ಇಲ್ಲಿ ನಾನು ದೇವ್ರಿಗೋಸ್ಕರ ಬರ್ತಾ ಇದ್ದೀನಿ, ನಿನ್ಗೋಸ್ಕರ ಕೂಡ ಬರ್ತಾ ಇಲ್ಲ. ಅದು ನಿನ್ನ ಸೆಕೆಂಡ್ ರೀಸನ್ ನನಗೆ. ಆಮೇನ್. ಫಸ್ಟ್ ರೀಸನ್ ದೇವರೇ. ಆಮೇನ್ ಅಂತ ಹೇಳ್ತೀರಾ? ಮೂರನೇ ಪಾಯಿಂಟ್ ಹೋಗ್ರಿ. ಮುರಿದೋಗಿರುವ ನಾಯಕರು ಇದ್ರೂ ಕೂಡ ನಿನ್ನ ಭಕ್ತಿ ಮುರಿದೋಗಿರಬಾರ್ದು. ಎಲ್ಲರ ಭಕ್ತಿ ಮುರಿದೋಗಿರಬಾರ್ದು. ಅಲ್ಲೆಲೂಯ. ಸೊ ಅದೇ ನಾವು ಕಲ್ತಿದ್ವಿ ಸಮಯಲನ ಜೀವಿತದಲ್ಲಿ. ಭಕ್ತಿ ಆತನ ಮುರಿದೋಗಿಲ್ಲ. ಆಮೆನ್. ಇವತ್ತು ನಿನಗೆ ಅಂಥ ಫ್ರೆಂಡ್ಸ್ನ ಹುಡುಕೊಳ್ರಿ, ಅಂಥ ತಂದೆ ತಾಯಿಗಳನ್ನು ಇರ್ಬೇಕು ನಿಮಗೆ, ನಮಗೆಲ್ಲರೂ ಕೂಡ. ಯಾರು ಮುರಿದೋಗಿರೋ ನಾಯಕತ್ವದ ಮಧ್ಯದಲ್ಲಿ ಕೂಡ ನಮ್ಮನ್ನು ಸರಿಪಡಿಸ್ತಾ ಇರ್ಬೇಕು. ಅಲ್ಲೆಲೂಯ. ಐ ವಿತ್ ಮಿ ಚರ್ಚ್? ಆಮೇಲೆ ಮಾಡ್ತಾ ಹೋಗಿ ತೇಸು ಸ್ವಾಮಿಗೆ ಹೇಳ್ತಾಳೆ, ನೋಡ್ದ ಎಷ್ಟು ಕಷ್ಟ ಬಿಡಕತ್ತೀನಿ, ಎಷ್ಟು ಅಡಿಗೆ ಮಾಡಕತ್ತೀನಿ, ಮೇರಿ ಒಂದು ದಿವಸ ಕೂಡ ನನಗೆ ಇವತ್ತು ಸ್ವಲ್ಪ ಕೂಡ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ದೇವ್ರು ಯೇಸು ಪ್ರಭು ಯಾರನ್ನ ಖಂಡಿಸ್ತಾ? ಮಾರ್ತಾನೆ ಖಂಡಿಸ್ತಾ. ನಾನು ಅಲ್ಲಿ ఇద్దిద్రేగిన స్వామి, తప్పు స్వామి నీవు ఇట్లా చేసేది. ఆ పిల్ల అంత కష్టపడుతుంది, ఈ పిల్లని పంపించచ్చు కదా. ఆ పిల్ల ఏమన్నా తప్పు చెప్పిందా? మీకోసమే చేస్తాం కదా స్వామి, పంపి. ಅಲ್ಲೆಲೂಯಾ. ಅರ್ಥ ಆಗ್ತಾನ? ಒಂದೊಂದ್ಸಲ ನೀನೇ ಚಾಡಿಗಳು ಹೇಳ್ತಿರ್ತೆ, ನಿಮ್ಮಪ್ಪ ನಿನಗೆ ಬೈತಿರ್ತಾನೆ. ಅದು ರಿಯಲ್ ಆಗಿರ್ಬೋದು ರೀಸನ್. ಅರ್ಥ ಆಗ್ತಾನ? ಅರ್ಥ ಆಗ್ತದನ? ಆಮೆನ್. ಭಕ್ತಿ ಕೆಡದೆ ಮುರಿಯದೇ ಇರಲಿ. ಆಮೆನ್. ಬೆಂಗಳೂರಾಗಿರೋ, ಬೆಲ್ಜಿಯಂದಾಗಿರೋ, ಎಲ್ಲನ್ನ ಇರು, ನಿನ್ನ ಭಕ್ತಿ ಮುರಿಯದೇ ಇರಲಿ. ಆಮೆನ್. ಅರ್ಥ ಆಗ್ತಾ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನದು? ಆಮೆನ್. ಭಕ್ತಿಯಿಂದ ಸೇವೆ ಮಾಡುವಾಗ ದೇವರ ಸ್ವರವು ನಿನ್ನ ಸಂಗಡ ಬರ್ತದೆ. ಆಮೆನ್. ಆ ಸ್ವರವು ಏನು ಮಾಡ್ತದೆ? ನಿನ್ನ ದಿಕ್ಕನ್ನೇ ಬದಲಾಯಿಸ್ತದೆ.
ನಿನ್ನ ಭವಿಷ್ಯತನ್ನೇ ಬದಲಾಯಿಸ್ತದೆ, ನಿನ್ನ ಸೇವೆಯನ್ನೇ ಬದಲಾಯಿಸ್ತದೆ. ಆಮೆನ್. ಸೊ ಇವತ್ತು ಆ ಸೇವೆ ಬದಲಾಗಲಿಕ್ಕೆ ಏನು ಮಾಡ್ದ ದೇವರು? ಏಲಿಯನ್ನು ಉಪಯೋಗಿಸ್ಕೊಂಡ. ಆಮೆನ್. ಇವತ್ತು ದೇವ್ರ ಸ್ವರ ಟಕ್ಕಂತ ಬರೋದಿಲ್ಲ. ಅದಕ್ಕೋಸ್ಕರ ದೇವ್ರು, ನಾನು ಹೇಳ್ತಾ ಇದ್ದೀನಲ್ಲ, ನಾನು ನಂಬೋದೇನಂತ, ನಾನು ವಿಶ್ವಾಸಿಸೋದು ಏನಂತಂತಂದರೆ, 2 ತಲೆಮಾರುಗಳು ಸೇರಿ ಸೇವೆ ಮಾಡೋದೇ ದೇವ್ರ ಸೇವೆ. ನನಗಿಲ್ಲಿ ಒಂದು ಒಳ್ಳೆ ಇಷ್ಟಕರವಾಗಿರುವ ವಿಷಯ ಏನಂತಂದರೆ, ಈ ಸಭೆಯಲ್ಲಿ ಯವನಸ್ಥರು ಸೇವೆ ಮಾಡ್ತಾರೆ, ದೊಡ್ಡವರು ಕೂಡ ಸೇವೆ ಮಾಡ್ತಾರೆ ಇಲ್ಲಿ. ಆಮೆನ್. ದೊಡ್ಡವರು ಮಾತ್ರ ಕುಂತ್ಕೊಳ್ಳಂಗಿಲ್ಲ, ಯವನಸ್ಥರು ಸೇವೆ ಮಾಡ್ತಾರೆ, ದೊಡ್ಡವರು ಸೇವೆ ಮಾಡ್ತಾರೆ. ದೊಡ್ಡವರು ಮಾತ್ರ ಸೇವೆ, ಯವನಸ್ಥರು ಕೂಡ ಸೇವೆ ಮಾಡ್ತಾರೆ. ಆಮೆನ್. ಅದು ನಿಜವಾದ ಸೇವೆ, ಅದು ದೇವರ ರಾಜ್ಯವು ಕಟ್ಟಲ್ಪಡೋದು. ಆಮೆನ್. ಎಷ್ಟು ಮಂದಿ ನಿಮ್ಮ ಕುಟುಂಬದಲ್ಲಿ ಬರೀ ದೊಡ್ಡವರು ಇದ್ದಾರೆ? ಯಾವ ಕುಟುಂಬದಲ್ಲಿ ಕೂಡ ನೋಡ್ಕೊಳ್ಳೋದು ಬರೀ ದೊಡ್ಡವ್ರು ಇರೋಂಗಿಲ್ಲ, ಹೌದಾ? ತಂದೆ ತಾಯಿಗಳು ದೊಡ್ಡವರು ಇರ್ತಾರೆ, ಅವ್ರಿಗೆ ಚಿಕ್ಕ ಮಕ್ಕಳು ಕೊಟ್ಟಿರ್ತಾರೆ, ದೊಡ್ಡ ಮಕ್ಕಳು ಕೊಡಂಗಿಲ್ಲ ಒಂದೇ ಸಲ. ಹೌದಾ ಇಲ್ರಿ? ಆ 2 ತಲೆಮಾರುಗಳು ಸೇರಿದಾಗ ಕುಟುಂಬವಾಗ್ತದೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ ಈ 4 ಪಾಯಿಂಟ್ಸ್ ಅಲ್ಲ ಇವತ್ತು ಕಲ್ತಿರೋದು. ಆಮೆನ್. ಈ 4 ಪಾಯಿಂಟ್ಸ್ ಏನು ಟೆಸ್ಟ್ ಮಾಡ್ತದೆ? ನಮ್ಮ ಟೆಂಪಲ್ ಟೆಸ್ಟ್ ಮಾಡ್ತದೆ. ಏನು ಟೆಂಪಲ್ ಟೆಸ್ಟ್? ನಿನ್ನ ಆಲಯ, ನೀನು ದೇವರ ಆಲಯವಾಗಿದ್ದಿ, ನೀನು ದೇವರ ಆಲಯದಲ್ಲಿ ಸೇರಲ್ಪಟ್ಟಿದ್ದಿ. ಆ ಆಲಯದಲ್ಲಿ ಸೇರಲ್ಪಟ್ಟಾಗ ದೇವರು ಏನು ಮಾಡ್ತಾನೆ? ಟೆಸ್ಟ್ ಮಾಡ್ತಾನೆ. ಜೋರಾಗಿ ಟೆಸ್ಟ್ ಮಾಡ್ತಾನೆ. ನೀನು ಟೆಸ್ಟ್ ಯಾವಾಗ ಪಾಸ್ ಆಗ್ತೀಯೋ ಆವಾಗ ನಿನಗೆ ಮುಂದಕ್ಕೆ ದೊಬ್ತಾನೆ ದೇವರು. ಆಮೆನ್. ಫೇಲ್ ಆದರೆ ಮುಂದಕ್ಕೆ ದೊಬ್ತಾರೆ. ಯಾರನ್ನ? ಎಲ್ಲಿ ದೊಬ್ಬಂಗಿಲ್ಲ. ಗೌರ್ಮೆಂಟ್ ಸ್ಕೂಲ್ ಒಂದೇ ದೊಬ್ತಾವೆ, ಪ್ರೈವೇಟ್ ಸ್ಕೂಲ್ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಗೊತ್ತಾ, ಅವ್ರಿಗೆ ಇನ್ನೊಂದ್ಸಲ ಫೀಸ್ ಕೊಡ್ತಾರಲ್ಲ ಮತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಮಂದಿ కాయకతారు ఇడి అంక పాస్టర్ ఎందుకు అట్లా చేస్తారు? ఇడి నేను ఆమె ಜಲ್ದಿ ಇಡೀನ್. ಆಮೆನ್. ಇವತ್ತು ಈ ಟೆಸ್ಟ್ ಪಾಸ್ ಆಗಿಲ್ಲ, ಈ ಟೆಸ್ಟ್ ಪಾಸ್ ಆಗು. ಯಾಮಿನಿ ಹೇಳು ಆ ಕಡೆ, ಈ ಟೆಸ್ಟ್ ಪಾಸ್ ಆಗು. ಆಮೆನ್. ಈ ಟೆಸ್ಟ್ 100% ಬರುತ್ತೆ, ಎಲ್ಲರಲ್ಲಿ ಬರ್ತದೆ, ಎಲ್ಲರಿಗೂ ಬರ್ತದೆ. ಆಮೆನ್. ನೀನು ಓದ್ಕೊಂಡಿರ್ಬೋದು, ಓದ್ಕೊಳ್ದೆ ಇರ್ಬೋದು, ನೀನು ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು. ಓಕೆ. ನೀನು ದುಡಿಯೋನಾಗಿರ್ಬೋದು, ದುಡಿದೇ ಇರೋನಾಗಿರ್ಬೋದು. ನೀನು ವಿದ್ಯಾವಂತನಾಗಿರ್ಬೋದು, ಇಲ್ಲದೆ ಇರೋನಾಗಿರ್ಬೋದು. ಬಟ್ ಈ ಟೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ಬರ್ತದೆ. ಆಮೆನ್. ಅರ್ಥ ಆಗ್ತದೇನಾ? ಎಷ್ಟು ಸಲ ಬರ್ತದೆ ಪಾಸ್ಟ್ರೆ ಅಂತ ನೀನು ಕೇಳ್ತಾ ಇರ್ಬೋದು. ವರ್ಷಕ್ಕೊಂದ್ಸಲ ಬರ್ಬೋದು, ವಾರಕ್ಕೊಂದ್ಸಲ ಬರ್ಬೋದು, ದಿನಕ್ಕೊಂದ್ಸಲ ಬರ್ಬೋದು. ಹಲೋ 5 ವರ್ಷಗಳಿಗೆ ಒಂದ್ಸಲ ಕೂಡ ಬರ್ಬೋದು, 10 ವರ್ಷಗಳಿಗೆ ಒಂದ್ಸಲ ಕೂಡ ಬರ್ಬೋದು. ಬಟ್ ಈ ಟೆಸ್ಟ್ ಪದೇ ಬರ್ತದೆ. ಆಮೇನ್. ಬಟ್ ಈ ಟೆಸ್ಟ್ನ ನೀನು ಪಾಸ್ ಆದಂಗೆಲ್ಲ ದೇವ್ರು ನಿನ್ನ ದಿಕ್ಕನ್ನು ಬದಲಾಯಿಸ್ತಾನೆ ಇರ್ತಾನೆ. ಐ ವಿತ್ ಮೀ ಚರ್ಚ್. ಎಷ್ಟು ಮಂದಿಗೆ ಗೇಮ್ಸ್, ನಾವು ಚಿಕ್ಕವರಿದ್ದಾಗ ಗೇಮ್ಸ್ ಪ್ಲೇ ಗೇಮ್ಸ್ ಅದೇ ವಿಡಿಯೋ ಗೇಮ್ಸ್ ಆಡಿದೆ. ನಾನು ಯಾವಾಗ ಲೂಸ್ ಆಗ್ತಾ ಇರ್ತೀನಿ, ಸೋತೋಗ್ತೀನಿ ಅಂತ ನನಗೆ ಅನಿಸ್ತದಲ್ಲ, ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಕಟ್ ಮಾಡಿ. ನೀವು ಮಾಡಿರೋದು? ನಾನಂತೂ ಮಾಡಿದೆ. ನಾನು ಓಕೆ 10 ಬಾಲ್ಸ್ನಾಗ 10 ವಿಕೆಟ್ 6 ವಿಕೆಟ್ಸ್ ಹೋಗ್ಬಿಟ್ಟವು ಅಂತಂದ್ರೆ ಆಯ್ತು, ಮತ್ತೆ ಫಸ್ಟ್ ರೀಸ್ಟಾರ್ಟ್ ಇನ್ನಿಂಗ್ಸ್ ಅಂತ ಹೇಳ್ತಿದ್ದೆ EA ಸ್ಪೋರ್ಟ್ಸ್. ಅರ್ಥ ಆಯ್ತಾ? ಅದಾದಮೇಲೆ ನನ್ನ ಲೆವೆಲ್ ಆ ಗೇಮಲ್ಲಿ ಬೆಳೀತದೆ. ಹೌದಾ? ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಸೇಮ್, ಎಕ್ಸಾಕ್ಟ್ಲಿ ಸೇಮ್. ಅವ್ನು ಡಿಸೈನರೇ ಬೈಬಲ್ ನೋಡಿ ಕಾಪಿ ಮಾಡಿ ಗೇಮ್ ಡಿಸೈನ್ ಮಾಡೋಣ. ಅವನು ನೀನು ಯಾವ ರೀತಿಯಾಗಿ ನೀನು ಟೆಸ್ಟನ್ನು ಪಾಸ್ ಆಗ್ತೀಯೋ ಆ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಮುಂದಕ್ಕೆ ಹೋಗ್ತೀವಿ. ಆಮೇಲೆ ಇವತ್ತು ನೀನು ಇದನ್ನು ತಿಳ್ಕೊಳ್ದೇ ಇರೋದಾದರೆ ನೀನು ಎಲ್ಲ ವಿಷಯಗಳನ್ನು ಕೂಡ ನೆಪವಾಗಿ ತೆಗೆದುಕೊಳ್ತೀಯ, ಕಾರಣಗಳನ್ನು ಹುಡುಕ್ತೀಯ, ಅಲ್ಲಿ ಏನು ಮಾಡ್ತಿರ್ತೀಯ? ಪಾಯಿಂಟ್ ಔಟ್ ಮಾಡ್ತಿರ್ತೀಯ. ಬಟ್ ನನ್ನ ಪ್ರಾರ್ಥನೆ, ನೀನು ಪಾಯಿಂಟ್ ಔಟ್ ಮಾಡೋನ ಆಗಿರಬಾರ್ದು. ಆಮೇಲೆ ದಾಸರು ಪಾಯಿಂಟ್ ಮಾಡ್ತಾರೆ, ಆಮೇಲೆ ಬಟ್ ಪುತ್ರರು ಪಾಯಿಂಟ್ ಔಟ್ ಮಾಡೋಂಗಿಲ್ಲ, ಕೆಲಸ ಮಾಡ್ತಾರೆ. ಆಮೇಲೆ ಅಂತ ಆತ್ಮವು ಇವತ್ತು ಎದ್ದೇಳಲಿ ನಮ್ಮಲ್ಲಿ. ಆಮೇಲೆ ನೀನು ನೆಕ್ಸ್ಟ್ ಟೈಮ್ ಚರ್ಚಿಗೆ ಬಂದಾಗ ಬೇರೆಯವ್ರ ಚೇರ್ಗಳು ಹಾಕೋದಲ್ಲ, ನೀನೇ ಚೇರ್ಗಳು ಹಾಕೊಂತೀಯ, ನಿನ್ನೆ ಚೇರ್ಗಳು ತೆಗೆದುತ್ತೀಯ, ನೀನೇ ನೋಡ್ತೀಯ ನಾನು ಇಲ್ಲಿ ಏನು ಸೇವೆ ಮಾಡಬೇಕು. ಅದು ಹೇಳ್ತದೆ ನಿನ್ನಲ್ಲಿ ಪುತ್ರತ್ವದ ಆತ್ಮ ಕೆಲಸ ಮಾಡ್ತಾ ಇದೆ ಎಂಬುದಾಗಿ. ಆಮೇಲೆ ಇವತ್ತು ಈ ರೀತಿಯಲ್ಲಿ ನಡೆಸಲ್ಪಡುವಾಗ ದೇವರ ಕೃಪೆ ನಿನ್ನ ಮೇಲೆ ಇಳಿತದೆ, ದೇವರ ದಯೆ ನಿನ್ನನ್ನು ನಡೆಸ್ತದೆ, ದೇವರ ಸ್ವರವು ನಿನಗೆ ಕೇಳಿ ಬರ್ತದೆ. ಆಮೇನ್. ಐ ಯು ವಿತ್ ಮೀ ಚರ್ಚ್? ನಿನ್ನೆ ರಾತ್ರಿ ಎಲ್ಲ ಸಂಗಮ್ ಸರ್ಕಲ್ ಆಗಿದ್ದೆ ನಾನು ಕನಸಾಗ. ಎದಕ್ಕೆ ಗೊತ್ತಿಲ್ಲ,
ಬಟ್ ಅಲ್ಲಿ ಒಂದು ವ್ಯಕ್ತಿ ಮಾತ್ರ ಬರ್ತಾ ಇದ್ಲು. ಅಲ್ಲಿ ನಾನು ವಾಕ್ಯ ಹೇಳ್ತಾ ಇದ್ದೀನಿ. ಆಮೆನ್. ಎದಕ್ಕೆ ಬರ್ತಾ ಇದ್ದೆ? ಸಂಗಮ್ ಸರ್ಕಲ್ದಾಗ ಇದೆ ನಾನು ರಾತ್ರಿ ಅಲ್ಲ. ಆಮೆನ್. ಸೊ ಇವತ್ತು ನಾನು ಈ ಕನಸು ಎದಕ್ಕೆ ಕರ್ತನೆ ಐತಿ, ಎದಕ್ಕೆ ಸಂಗಮ್ ಸರ್ಕಲ್ದಾಗ ಇದ್ದೀನಿ ಅಂತಂದ್ರೆ ಆವಾಗ ಗೊತ್ತಾಯ್ತು ಸಂಗಮ್ ಗುరించి ಮಾತಾಡ್ತಾನೆ ದೇವರೇ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನನಗೆ ಅರ್ಥ ಆಗ್ತಿದೆ ಎದಕ್ಕೆ ಸಂಗಮ್ ಸರ್ಕಲ್ದಾಗ ಇದ್ದೀನಿ. ಅಲ್ಲಿ ಒಬ್ಬೇ ವ್ಯಕ್ತಿ ಇದಾರ, ಆ ವ್ಯಕ್ತಿ ಹತ್ರ ಹೋಗ್ತೀನಿ, ವಾಕ್ಯ ಹೇಳಕತ್ತೀನಿ. ವಾಕ್ಯ ಎದಕ್ಕೆ ಆಯಮ್ಮ ವಾಕ್ಯ ಎದಕ್ಕೆ ಹೇಳ್ತೀನಿ ನನಗೆ ಅರ್ಥ ಆಗವಲ್ದು. ಅವಾಗ ಗೊತ್ತಾಗ್ತದೆ, ಓ ಈ ಸಂಗಮ್ ಓಕೆ ನಮ್ಮ ಚರ್ಚು ಓಕೆ ವಾಕ್ಯ ಒಬ್ಬರೇ ಇದ್ದಾನೆ ಅಂತಂದ್ರೆ ದೇವರು ಎಲ್ಲರನ್ನೂ ಕೂಡ ಒಂದೇ ಆಗಿ ನೋಡ್ತಾನೆ. ಓಕೆ ಓಕೆ ನಾನು ವಾಕ್ಯ ಎದಕ್ಕೆ ಹೇಳ್ದೆ, ಓಕೆ ಆ ವಾಕ್ಯ ಓಕೆ ಫೈನ್ ಅರ್ಥ ಆಯ್ತದ. ಒಂದು ವೇಳೆ ಬೇರೆಯವ್ರಿಗೆ ಬಂದಿದ್ರಾಗಿನ ಸಂಗಮ್ ಸರ್ಕಲ್ಗೆ ಹೋಗ್ಬಿಡ್ತಿದ್ರು ನಾಳೆ ಬೆಳಿಗ್ಗೆ ಚರ್ಚ್ ಬಿಟ್ಟು, దేవుడు చూపించినాడు వాక్యం చెప్పాలి, ఆ వ్యక్తి ఆడ వస్తుంది అని ಬರಂಗೇ ಇಲ್ಲ ಅಮ್ಮ. ಅಲ್ಲೆಲೂಯಾ. ಅದಕ್ಕೋಸ್ಕರ ಪ್ರತಿಯೊಂದು ಕನಸು, ಪ್ರತಿಯೊಂದು ದರ್ಶನವು ನೀನು ನೋಡ್ಬೇಕು ಎದ್ರ ಮೂಲಕ ಏನು ಮಾತಾಡಕತ್ತಾನಂತಂದು. ನಮ್ಮ ಚರ್ಚಾಗ ಒಬ್ಬರಿದ್ರು, ಅವ್ರಿಲ್ಲ ಈಗ, ಓಕೆ ಹೇಳಂಗಿಲ್ಲ ನನ್ನ ಹೆಸರು ಕೂಡ ಯಾರು ಅಂತ ಕೂಡ. ಅವರಿಗೆ ಕನಸು ಹೆಂಗೆ ಬರ್ತದೆ ಹಂಗೆ ತೊಗೊಂಡ್ಬಿಡ್ತಾ ಇದ್ರು ಅವರು. ಅದರ ಹಿಂದೆ ಸೂಚನೆಗಳಿರ್ತವೆ, ಅದರ ಹಿಂದೆ ಸೈನ್ಸ್ ಇರ್ತದೆ. ಅದರ ಸೈನ್ಸ್ ಅಂತಂದರೆ SCINC ಅಲ್ಲ, ವಿಜ್ಞಾನ ಅಲ್ಲ, ಮತ್ತೆ ಸೂಚನೆಗಳಿರ್ತವೆ, ಇವೆಲ್ಲ ಇರ್ತವೆ ಅನ್ನೋದವರು ಆ ಗುರುತಿಸಬೇಕಿರ್ತದೆ ಅನ್ನೋದವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಡೈರೆಕ್ಟ್ ಕನಸು ಬಂದತ್ತಂತಂದ್ರೆ ಅದೇ. ಆಯಮ್ಮಗ ಒಂದು ಕನಸು ಬಿದ್ದಿತ್ತಂತೆ, ಈ ವ್ಯಕ್ತಿನೇ ದೇವ್ರು ಮದುವೆ ಮಾಡ್ಕೋಬೇಕಂತ. ಆ ವ್ಯಕ್ತಿ ಹೋಗ್ಬಿಟ್ಟ ಬೇರೆಯವ್ರ ಮದುವೆ ಮಾಡಿ. ಇವಾಗ ಕಾಯ್ಕೊಂತ ಕುಂತಾಳ, ಡಿವರ್ಸ್ ಆಗ್ತದ ಮತ್ತೆ ಬರ್ತಾಳಂತ. ಹೆಂಗಿರ್ತದ ನೋಡಿ ಮೂರ್ಖತ್ವ ಅನ್ನೋದು. ಅರ್ಥ ಆಗ್ತದೇನಾ? ಹಲೋ ವಿಂಟುನ್ನಾವಾ ಕೇಳ್ತೆ ಗೊತ್ತು, ಇದು ಕೂಡ ಒಂದು ಸಾಂಗ್ ಐತಂತಂದು. ಅರ್ಥ ಆಗ್ತದೇನಾ? ಆ ಅಮ್ಮ ಪ್ರೇಯರ್ ಮಾಡ್ತಾ 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 ಮುದುಕೆ ಆಗ್ಬಿಟ್ಲು. ನಮ್ಮ ಸಭೆದಾಗಿಲ್ಲ, ಟೆನ್ಷನ್ ತಗೋಬೇಡ. ಅರ್ಥ ಆಗ್ತದೇನಾ? ಇಂಥ ವಿಷಯಗಳ ಜೊತೆ ನಾವು ಜಾಗ್ರತೆ ಉಳ್ಳವರಾಗಿರಬೇಕು. ಆಮೇನ್. ಅದಕ್ಕೋಸ್ಕರ ಪ್ರತಿಯೊಂದು ಸ್ವರ ಬಂದಾಗೆಲ್ಲ ನೀನು ಏನು ಮಾಡಬೇಕು, ನಿನ್ನ ಪಾಸ್ಟರ್ನ ಚೆಕ್ ಮಾಡಬೇಕು. ಪಾಸ್ಟರ್ ಹಿಂಗೆ ಮಾತಾಡಕತ್ತಾರ, ಈ ದೇವ್ರ ಸ್ವರನ ಏನು ಸ್ವರ, ನನ್ನ ಸ್ವರನ? ಈ ಆಲೋಚನೆಗಳು ಬರ್ತಾ ಇದ್ದಾವೆ, ಕನಸುಗಳು ಬರ್ತಾ ಇದ್ದಾವೆ, ಇದನ್ನೇನು ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು? ಆಮೇನ್. ಇವತ್ತು ನನ್ನ ಪ್ರಾರ್ಥನೆ, ಪರಿಪಕ್ವತೆ ನಿನ್ನಲ್ಲಿ ಬೆಳಿಬೇಕು. ಆಮೇನ್. ಬೆಳೆದೇ ಹೋದ್ರೆಗಿನ ಅದರ ಕುರಿತಾಗಿರುವ ತಿಳುವಳಿಕೆ ನೀನು ಹೆಚ್ಚು ಮಾಡ್ಕೊಳ್ದೆ ಇರುವುದಾದರೆ ನೀನು ಎಲ್ಲಿರ್ತೀಯೋ ಅಲ್ಲೇ ಇದ್ದು ಬಿಡ್ತೀವಿ. ಆಮೇನ್. ಇವತ್ತು ಆ ತಿಳುವಳಿಕೆ ನಿನ್ನಲ್ಲಿ ಹೆಚ್ಚಾಗಲಿ, ಆ ಪರಿಪಕ್ವತೆ ನಿನ್ನಲ್ಲಿ ಹೆಚ್ಚಾಗಲಿ. ಆಮೇನ್. ಆ ಪ್ರಕಟಣೆ ನಿನ್ನಲ್ಲಿ ಹೆಚ್ಚಾಗಲಿ. ಯಾವಾಗ ದೇವರ ಸ್ವರ ಬರ್ತದೋ ಪ್ರಕಟಣೆ ಬರ್ತದೆ. ಆಮೇನ್. ಅದು ಬರಬೇಕಂತಂದ್ರೆ ನಿನ್ನ ಹೃದಯ ಸಿದ್ಧವಾಗಿರ್ಬೇಕು. ಆಮೇನ್.